ನಾಯಕರಾದ ಶ್ರೀಯುತ ಎಸ್ ಎನ್ ಶೆಟ್ಟಿ ಉಡುಪಿ ಇವರು ಇವತ್ತಿನ ಜ್ಞಾನೋಥೆರಪಿ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ನಿಮ್ಗಾಗಿ ವೇದಿಕೆ. Okay, thank you very much, Ashok. Thank you once again. So first of all, ನಾವು ಗ್ಯಾನೋಥೆರಪಿ ಏನಂತ ತಿಳ್ಕೊಬೇಕಾಗ್ತದೆ ಒನ್ ಬೈ ಒನ್. ಸೊ ಹಾಗಾಗಿ ಗ್ಯಾನೋಥೆರಪಿ ಅಂದ್ರೆ ಏನು, ಗ್ಯಾನೋಥೆರಪಿ ನಮ್ಗೆ ಯಾಕೆ ಬೇಕು, ಮತ್ತೆ ಗ್ಯಾನೋಥೆರಪಿಯನ್ನ ನಾವು ಹೇಗೆ ಮಾಡ್ಬೋದು ಅಂತ. ಸೊ ಓಕೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಗ್ಯಾನೋಥೆರಪಿ ಅಂದ್ರೆ ಏನು ಅಂದ್ರೆ ಇದು ಅಣಬೆಯ ಥೆರಪಿ. ಮತ್ತೆ ನಮ್ಗೆ ಗ್ಯಾನೋ ಅಂದ್ರೆ ನಿಮ್ಗೆ ಮಶ್ರೂಮ್, ಧರ್ಮ ಅಂದ್ರೆ ಸ್ಕಿನ್, ಥೆರಪಿ ಅಂದ್ರೆ ಅದನ್ನ ಮಾಡಿಸುವಂತದ್ದು. ಸೊ ಅದರಿಂದ ನೀವು ಈ ಮಶ್ರೂಮ್ ಥೆರಪಿ ಅಂತ ಹೇಳ್ತಾರೆ ಇದಕ್ಕೆ. ಈ ಮಶ್ರೂಮ್ ಅಲ್ಲಿ ಸುಮಾರು 38,000 ವೆರೈಟೀಸ್ ಇದೆ ಅಂತ ಸಂಶೋಧನೆ ಹೇಳ್ತಾ ಇದೆ. ಅದರಲ್ಲಿ ಸುಮಾರು 2,000 ಅಣಬೆಗಳನ್ನ ನಾವು ತಿನ್ಬಹುದು ಅಂತ. ಆ 2,000ದಲ್ಲಿ ಸುಮಾರು ಅಂತ ಹೇಳಿದ್ರೆ ಒಂದು 200ರಲ್ಲಿ ಔಷಧೀಯ ಅಂಶಗಳಿದೆ ಅಂತ ಸಂಶೋಧನೆ ಪುನಃ ಹೇಳ್ತಾ ಉಂಟು. ಎಷ್ಟರಲ್ಲಿ? 38,000 ಇದೆ ಅಣಬೆಗಳ ಜಾತಿ ಪ್ರಭೇದ. ಅದರಲ್ಲಿ ಸುಮಾರು 2,000ವನ್ನು ನಾವು ತಿನ್ನಬಹುದು. ಅದರಲ್ಲಿ 200 ಜಾತಿಯಲ್ಲಿ ಹೈಯೆಸ್ಟ್ ಥೆರಪಿಟಿಕ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ 200ರನ್ನ ಹುಡುಕುವುದು ಹೇಗೆ, ಯಾವ ರೀತಿ ಪ್ರತಿದಿನ ನಾವು 200ರನ್ನ ಯೂಸ್ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ಕ್ವಶನ್ ಮಾರ್ಕ್ ಬಂತು. ನಾವಿವತ್ತು ನೋಡಿ ಬೆಳಿಗ್ಗೆ ನಮ್ಮ ಏನು ಮಹಿಳೆಯರು ಅಡಿಗೆ ಎಲ್ಲ ಮಾಡ್ತಾರೆ. ಮ್ಯಾಕ್ಸಿಮಮ್ ಅವರು ಅಡಿಗೆಯಲ್ಲಿ ಉಪ್ಪು, ಹುಳಿ, ಖಾರ, ಸಾಂಬಾರು ದಿನಸುಗಳು, ಸೊ ನಮ್ಗೆ ಕೊತ್ತಂಬರಿ ಇರ್ಬೋದು, ಜೀರಿಗೆ ಇರ್ಬೋದು, ಮೆಂತೆ ಇರ್ಬೋದು, ಅರಿಶಿನ ಇರ್ಬೋದು, ಖಾರ ಇರ್ಬೋದು, ಇದನ್ನೆಲ್ಲವನ್ನು ಅವರೆಲ್ಲ ಒಟ್ಟುಗೂಡಿಸಿ ಹಾಕಿ ನಮ್ಗೆ ಸಾರು, ಪಲ್ಯ, ಸಾಂಬಾರು, ರಸಂ ಮಾಡಿ ಕೊಡ್ತಾರೆ. ಯಾಕೆ ಇದನ್ನೆಲ್ಲ ಹಾಕ್ಬೇಕು ಅಂತ ಒಂದು ಕ್ವಶನ್ ಮಾರ್ಕ್. ಯಾಕಂತ ಹೇಳಿದ್ರೆ ಇದರಲ್ಲಿಯೂ ಕೂಡ ನಿಮ್ಗೆ ಏನು ನಮ್ಮ ದೇಹಕ್ಕೆ ಬೇಕು ಆ ಮೆಡಿಸಿನ್ ವ್ಯಾಲ್ಯೂ, ಔಷಧಿ ಅಂಶಗಳಿರೋದ್ರಿಂದ ಅದನ್ನ ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅದು ತುಂಬಾ ಉತ್ತಮವಾಗಿರ್ತದೆ. ಅದೇ ತರ ಈಗ 200 ಜಾತಿ ಇದೆ ಮಶ್ರೂಮ್ ಅಲ್ಲಿ. 200 ಜಾತಿಯನ್ನ ಹೇಗೆ ಇದು ಮಾಡೋದು, ಹೇಗೆ ಅದನ್ನ ಫೈಂಡ್ ಔಟ್ ಮಾಡೋದು ಅಂತ ಆವಾಗ ಅಂತ ಹೇಳಿದ್ರೆ ಡಾಕ್ಟರ್ ಲಿಮ್, ನಮ್ಮ ಕಂಪನಿಯ ಸಿಇಒ ಡಾಕ್ಟರ್ ಲಿಮ್ ಏನ್ ಮಾಡಿದ್ರಂದ್ರೆ ಇದರ ಬಗ್ಗೆ ಸಂಶೋಧನೆಗಳನ್ನ ನಡೆಸಿ ಈ 200ರಲ್ಲಿ 6 ಮಾತ್ರ ಸೆಲೆಕ್ಟ್ ಮಾಡಿ. 6 ಮಶ್ರೂಮ್ಸ್ ಆರ್ ವೆರಿ ವೆರಿ ಪವರ್ಫುಲ್ ಮಶ್ರೂಮ್. ಅದನ್ನ ನಿಮ್ಗೆ ಟಿಶ್ಯೂ ಕಲ್ಚರ್ ಮುಖಾಂತರ ಅದನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಿಮ್ಗೆ ಕಾಣ್ತಾ ಇದೆ ನೋಡಿ ಸ್ಕ್ವೇರ್ ಅಲ್ಲಿ, ಅದೇ ನಮ್ಮ ಗ್ಯಾನೋಡರ್ಮ ಕೆಂಪು ಅಣಬೆ, ಪವಾಡ ಸದೃಶ ಕೆಂಪು ಅಣಬೆ ಅಂತಾನೂ ಕರೀತಾರೆ ಇದಕ್ಕೆ. ಸೊ ಹಾಗಾಗಿ ಈ ಅಣಬೆಯನ್ನ ನಾವು ಬೆಳೆಸ್ತಾ ಇದೀವಿ. ಮೊದ್ಲೆಲ್ಲ ಕಾಡ್ನಲ್ಲಿ ಯಾವಾಗ ಬೆಳೆದಿದೆಯೋ, ಯಾವಾಗ ಹುಟ್ಟಿದೆಯೋ, ಅದು ಎಷ್ಟು ದಿನ ಆಗಿದೆ ಗೊತ್ತಾಗೋದಿಲ್ಲ. ಆದ್ರೆ ನಮ್ಮ ಈ ಮಶ್ರೂಮ್ DXN ಮಶ್ರೂಮ್ ಇದೆಯಲ್ಲ, ಇದನ್ನ ನಾವು ಈಗ ಆಲ್ರೆಡಿ ಮೊನ್ನೆ ಸಿದ್ದಿ ಪಟೇಲೆ ಸಹ ನೋಡಿದೀವಿ. ಸೊ ಇದನ್ನ ಅಕ್ಕಿ ತೌಡು, ರಬ್ಬರ್ ಮರದ ಹೊಟ್ಟನ್ನು ಹಾಕಿ ಅದನ್ನ ಸ್ಟೆರಿಲೈಸೇಷನ್ ಮಾಡಿ ಅದಕ್ಕೆ ಸ್ಪೋರ್ಸ್ ಅನ್ನು ಹಾಕಿ RG ಅಂತ 90ರಿಂದ 100 ದಿನ, ಹಾಗೇನೆ GL ಅಂತ ಸುಮಾರು 18ರಿಂದ 21 ದಿನಗಳಲ್ಲಿ ಸೊ ಇದು ನಮ್ಮ ಕೈಗೆ ಬರ್ತದೆ. ಅದನ್ನ ನಾವು ಫುಲ್ ಒಣಗಿಸ್ತೀವಿ. ಒಣಗಿಸಿ ಅಂದ್ರೆ ಕೋಲ್ಡ್ ಡ್ರೈ ಮಾಡ್ತೀವಿ. ಅದನ್ನ ಮತ್ತೆ ಪೌಡರ್ ಮಾಡ್ತೀವಿ. ಪೌಡರ್ ಮಾಡ್ಬಿಟ್ಟು ಅದರಿಂದ RG ಮತ್ತೆ GL 2 ಬರ್ತದೆ ನೋಡಿ. ಒನ್ ಇಸ್ ಇದು ಹೂವಿನ ಭಾಗ RG, ಇದು ಬೇರಿನ ಭಾಗದಿಂದ ತಯಾರಾಗ್ತದೆ ಇದು GL. RG ಮತ್ತೆ GL, ದೀಸ್ 2 ಪ್ರಾಡಕ್ಟ್ಸ್ ಯಾರಿಗೆಲ್ಲ ಲೈಫ್ ಲಾಂಗ್ ನಿಮ್ಗೆ ಆರೋಗ್ಯ ಬೇಕು ಇದನ್ನ ತಿಳ್ಕೊಳ್ಳಿ ಫಸ್ಟ್. ಯಾಕೆಂದ್ರೆ ಆರೋಗ್ಯ ಇವತ್ತು ನಿಮ್ಗೆ ಗೊತ್ತಿದೆ ಹೇಗೆ ಹೋಗ್ತಾ ಇದೆ, ಯಾವ ರೀತಿ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ ರೀತಿ. ಬಟ್ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಆರೋಗ್ಯ ನಿಮ್ ಕೈಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಸೊ ನೀವು ಇದರ ಬಗ್ಗೆ ನೀವು ಸ್ಟಡಿ ಮಾಡಿ ಅಂತ ನಾನು ಹೇಳುದು. ಯಾಕೆಂದ್ರೆ 165 ನಿಮ್ಗಿಂತ ಮೊದಲನೇ 165 ವಿಶ್ವವಿದ್ಯಾನಿಲಯಗಳು ಇದರ ಬಗ್ಗೆ ಸಂಶೋಧನೆ ಮಾಡಿ ರುಜುವಾತು ಪಡಿಸಿದ್ದಾರೆ. ಸೊ ಯಾಕಂದ್ರೆ ಗ್ಯಾನೋಡರ್ಮಾ ಇಸ್ ದ ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಇನ್ ದ ವರ್ಲ್ಡ್. ಅದಕ್ಕೆ ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತಾರೆ. ಅಂದ್ರೆ ಮೂಲಿಕೆಯ ಪ್ರಪಂಚದಲ್ಲೇ ಅದೇನಂದ್ರೆ ರಾಜ ಅಂತ ಹೇಳ್ತಾರೆ, ರಾಜ ಅಣಬೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಜೀವಿನಿ ಅಂತಾನು ಕರೀಬಹುದು. ಸೊ ಅಂತ ಒಂದು ಪ್ರಾಡಕ್ಟ್ ಅದು. ಸೊ ಅದನ್ನ ನಾವು ಈಗ ಹೇಗೆ ಅದನ್ನ ಯೂಸ್ ಮಾಡ್ಬೋದು, ಏನೇನ್ ಬೆನಿಫಿಟ್ ಇದೆ, ಗ್ಯಾನೋಥೆರಪಿ ಏನಂತೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಾಗೋದಂದ್ರೆ ನೀವೀಗ ಬೇರೆ ಬೇರೆ ಥೆರಪಿಯಲ್ಲಿದ್ದೀರಿ ಅಲ್ವಾ? ಯಾವ ಥೆರಪಿಯಲ್ಲಿದ್ದೀರಿ ನೀವು? ಅಲೋಪತಿಯಲ್ಲಿದ್ದೀರಿ, ಅಥವಾ ಆಯುರ್ವೇದದಲ್ಲಿದ್ದೀರಿ, ಅಥವಾ ಸಿದ್ಧ ಅಲ್ಲಿದ್ದೀರಿ, ಯುನಾನಿ ಇದೆ, ಬೇರೆ 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 ಈಗ ಹೊರಗಡೆ ಮಾರ್ಕೆಟ್ ಅಲ್ಲಿ ಕಾಣ್ತದೆ ಬೇರೆ ಬೇರೆ ಥೆರಪಿಗಳು ಇದೆ.
ಯಾಕಂದ್ರೆ ಪ್ರಾಬ್ಲಮ್ ಆದಾಗ ನಮ್ಗೆ ನೆನಪಾಗೋದು ಡಾಕ್ಟರ್ ನೆನಪಾಗ್ತದೆ, ಮೆಡಿಸಿನ್ ನೆನಪಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಹೋಗ್ತೀವಿ. ಸೊ ಈಗ ಆ ಥೆರಪಿಗೂ ನಮ್ಮ ಗ್ಯಾನೋ ಥೆರಪಿಗೂ ಏನು ವ್ಯತ್ಯಾಸಗಳಿದೆ ಅಂತ ನಿಮ್ಗೆ ಫಸ್ಟ್ ಗೊತ್ತಾಗ್ಬೇಕು. ಏನ್ ವ್ಯತ್ಯಾಸಗಳಿದೆಯಪ್ಪ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಇಲ್ಲಿ ಕೊಟ್ಟಿದ್ದಾರೆ. 2 ರೀತಿಯ ಅಪ್ರೋಚ್, ಆರೋಗ್ಯದಲ್ಲಿ 2 ರೀತಿಯ ಅಪ್ರೋಚ್ಗಳಂತ ಹೇಳ್ತಾರೆ. ಸೊ ಈಗ ನಾನು ಹೇಳೋದು ನಿಮ್ಗೆ, ನಮ್ಮ ಅಪ್ರೋಚ್ ಅಲ್ಲಿ ಒಂದನೇದಾಗಿ ಹೋಲಿಸ್ಟಿಕ್ ಅಂತ ಹೇಳ್ತಾರೆ. ಈ ಗ್ಯಾನೋಡರ್ಮಾ ಇದೆಯಲ್ಲ, ಇದು ಹೋಲಿಸ್ಟಿಕ್. ಹೋಲಿಸ್ಟಿಕ್ ಅಂದ್ರೆ ಏನು ಅಂತ, ಹೋಲಿಸ್ಟಿಕ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೀವು ಬೆಳಿಗ್ಗೆ ಎದ್ದು ಈಗ ದೋಸೆ ತಿನ್ಬಹುದು, ಅಥವಾ ದೋಸೆ ತಿನ್ಲಿಕ್ಕಿದ್ದೀರಿ, ಅಥವಾ ನೀವು ರೈಸ್ ತಗೋಬಹುದು, ಅಥವಾ ಚಪಾತಿ ತಗೊಳ್ಬಹುದು, ರೊಟ್ಟಿ ತಗೋಬಹುದು. ಸೊ ಇದನ್ನ ನೀವು ತಗೊಂಡಾಗ ಏನಾದ್ರೂ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಅದ ಕಣ್ಣಿಗೆ ಅಪ್ಪ ಈ ರೊಟ್ಟಿ, ಹೊಟ್ಟೆಗೆ ರೈಸ್, ಅಥವಾ ಕಾಲು ಕೈಗೆ ಮುದ್ದೆ ಅಂತ ಏನಾದ್ರು ತಗೊಳ್ತೀರಾ? ಇಲ್ಲ, ಇಡೀ ದೇಹಕ್ಕೆ ನೀವು ಅದನ್ನ ತಗೊಳ್ತೀರಿ. ಅದೇ ತರ ಗ್ಯಾನೋಡರ್ಮ ಕೂಡ, ಈ ಅಣಬೆ ಕೂಡ ಹೋಲಿಸ್ಟಿಕ್ ಆಗಿ ಇಡೀ ದೇಹದ ಮೇಲೆ ವರ್ಕ್ ಆಗ್ತದೆ. ಅದೇ ನೀವು ಡಾಕ್ಟರ್ ಹತ್ರ ಹೋಗಿ, ನೀವು ಫಸ್ಟ್ ಈಗ ನಿಮ್ಗೆ ಕಣ್ಣಿನ ಪ್ರಾಬ್ಲಮ್ ಇದ್ರೆ ನೀವು ಎಲ್ಲಿ ಹೋಗ್ತೀರಿ? ಚರ್ಮದ ಡಾಕ್ಟರ್ ಹತ್ರ ಹೋಗ್ತೀರಾ, ಅಥವಾ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತೀರಿ? ಕಿವಿ ಪ್ರಾಬ್ಲಮ್ ಇದ್ರೆ ಅಲ್ಲಿ ಆ ಕಿವಿ ಡಾಕ್ಟರ್ ಹತ್ರ ಹೋಗ್ತೀರಿ. ಹಲ್ಲಿನ ಪ್ರಾಬ್ಲಮ್ ಇದ್ರೆ ಹಲ್ಲಿನ ಡಾಕ್ಟರ್ಗೆ ಹೋಗ್ತೀರಿ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಸರ್ಜನ್ ಹತ್ರ ಹೋಗ್ತೀರಿ. ಹಾಗೇನೆ ನಿಮ್ಗೆ ಬೇರೆ 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 ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾ ಇದ್ದೀರಿ ಅಲ್ವಾ? ಅಂದ್ರೆ ಅದು ಸೆಗ್ಮೆಂಟಲ್ ವೈಸ್ ಅಂತ. ಸೆಗ್ಮೆಂಟಲ್ ವೈಸ್ ಅಂದ್ರೆ ನಿಮ್ಗೆ ಏನೇನು ತೊಂದರೆಗೆ ಆಯಾಯ ಡಾಕ್ಟರ್ಗಳು ಇದ್ದಾರೆ ಹಾಗೇನೆ. ಅಥವಾ ನಿಮ್ಗೆ ಬೇರೆ ಬೇರೆ ಈಗ ಅಂಗಗಳಿರ್ಬೋದು, ಅಂಗಗಳಿಗೆ ಡಾಕ್ಟರ್ಗಳಿದ್ದಾರೆ. ಸೊ ಅದನ್ನ ಸೆಗ್ಮೆಂಟಲ್ ವೈಸ್. ನಮ್ಮದು ಆ ತರ ಇಲ್ಲ, ಹೋಲಿಸ್ಟಿಕ್ ಆಗಿ ವರ್ಕ್ ಆಗೋದು. ನಮ್ಮದೇನಂದ್ರೆ ಆರೋಗ್ಯ, ನಾವು ಆರೋಗ್ಯ, ನೀವು ಆರೋಗ್ಯ. ನಮ್ಮ ವಿಷಯನೇ ಅದೇ, ಹೆಲ್ದಿ ವೇ ಟು ವೆಲ್ದಿ ಲೈಫ್. ಆರೋಗ್ಯದಿಂದ ಐಶ್ವರ್ಯವರೆಗೆ. ಹೆಲ್ತ್ ಈಸ್ ಇಂಪಾರ್ಟೆಂಟ್. ನಾವು ಯಾರಿಗಾದ್ರೂ ಒಂದು ಸಿಕ್ಕಿದಾಗ ಕೇಳ್ತಾ ಹೇಗಿದ್ದೀರಿ ಅಂತ ಕೇಳ್ತೀರಲ್ಲ, ದಟ್ ಸೆನ್ಸ್ ಅವರು ಆರೋಗ್ಯವಾಗಿದ್ದೀರಾ, ದಟ್ ಇಸ್ ದ ಥಿಂಗ್. ಸೊ ಅದಕ್ಕೋಸ್ಕರ ಆ ಹೇಗಿದ್ದೀರಿ ಅಂತ ಕೇಳಲಿಕ್ಕೆ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಅಗತ್ಯ ವರ್ಕ್ ಆಗ್ತದೆ. ಬಟ್ ನಿಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಥೆರಪಿಗಳು ಕಾಯಿಲೆ ಮೇಲೆ ವರ್ಕ್ ಆಗೋದು. ಈಗ ಶುಗರಿಗೆ ಬೇರೆ ಮೆಡಿಸಿನು, ಅಥವಾ ಹಾರ್ಟ್ಗೆ ಬೇರೆ ಮೆಡಿಸಿನು, ಬ್ರೈನಿಗೆ ಬೇರೆ ಮೆಡಿಸಿನು, ಸ್ಕಿನ್ನಿಗೆ ಬೇರೆ ಮೆಡಿಸಿನು, ಹೊಟ್ಟೆಗೆ ಬೇರೆ ಮೆಡಿಸಿನ್ ಇರ್ತದೆ ಅಲ್ವಾ? ದಟ್ ಈಸ್ ಕಾಲ್ಡ್ ಡಿಸೀಸ್ ವೈಸ್. ಈವನ್ ಡಿಸೀಸ್ ವೈಸ್ ಕೂಡ ನಿಮ್ಗೆ ಬೇರೆ ಬೇರೆ ಡಾಕ್ಟರ್ಗಳು ಸಿಗ್ತದೆ. ಸೆಗ್ಮೆಂಟಲ್ ವೈಸು ಡಾಕ್ಟರ್ ಇದ್ದಾರೆ, ಡಿಸೀಸ್ ವೈಸು ಡಾಕ್ಟರ್ ಇದ್ದಾರೆ. ನೀವು ಹೊರಗಡೆ ನೋಡಿ. ಸೊ ಮೆಥಡ್, ಅವರು ಬೇರೆ ಬೇರೆ ಬೋರ್ಡ್ಗಳನ್ನೆಲ್ಲ ಹಾಕೊಂಡಿರ್ತಾರೆ, ಸ್ಪೆಷಲಿಸ್ಟ್ ಆ ಬೋರ್ಡ್ಗಳನ್ನ ಹಾಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಮೆಥಡ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಮೆಥಡ್ ಅಂದ್ರೆ ಕಾಯಿಲೆ ಬರ್ದಿದ್ದಾಗೆ, ಕಾಯಿಲೆ ಬಂದ್ರ ಮೇಲೆ ಖರ್ಚು ಜಾಸ್ತಿ, ಕಾಯಿಲೆ ಬರ್ದಿದ್ದ ಹಾಗೆ ನೀವು ಇದನ್ನ ತಡಿಬಹುದು. ನೀವು ಆಕ್ಸಿಡೆಂಟ್ ಆಗುವ ಮೊದಲೇ ನೀವು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಅಟ್ಲೀಸ್ಟ್ ಆಕ್ಸಿಡೆಂಟ್ ಆದ್ರೂ ಕೂಡ ತಡಿಲಿಕ್ಕೆ ಸಾಧ್ಯ, ತಲೆ ಒಡೆದು ಹೋಗದಿದ್ದಾಗೆ. ಆ ರೀತಿಯಲ್ಲಿ ಮಳೆ ಬರ್ತಾ ಉಂಟು, ಕೊಡೆ ಇಟ್ಕೊಂಡು ಹೋಗ್ಬೇಕು ನೀವು, ಯಾಕಂದ್ರೆ ಮಳೆ ಬರ್ಬೋದು. ಅದೇ ತರ ಕಾಯಿಲೆ ಮುಂದೆ ಬರ್ಬೋದು ಅಥವಾ ಬರ್ದೇ ಇರ್ಬೋದು. ಆದ್ರೆ ಎರಡಕ್ಕೂ ನಿಮ್ಗೆ ನಮ್ಮ ಗ್ಯಾನೋಥೆರಪಿ ವರ್ಕ್ ಆಗ್ತದೆ. ಕಾಯಿಲೆ ಬರ್ದಿದ್ದಾಗೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಬಟ್ ಅಲ್ಲಿ ಏನಾದ್ರೆ ನೀವು ಡಾಕ್ಟರ್ ಹತ್ರ ಯಾವಾಗ ಹೋಗೋದು? ಕಾಯಿಲೆ ಬಂದ್ರ ನಂತರ. ಕಾಯಿಲೆ ಬಂದ್ರ ನಂತರ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಡಾಕ್ಟರ್ ಏನ್ ಮಾಡ್ತಾರೆ? ನಿಮ್ಗೆ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದಾಗ್ಲಿಲ್ಲ CT ಮಾಡ್ತಾರೆ, ಅದಾಗ್ಲಿಲ್ಲ MRI ಮಾಡ್ತಾರೆ. ಅದ್ರ ನಂತರ ಹೇಳ್ತಾರೆ ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಅಲ್ಲೂ ವರ್ಕ್ ಆಗ್ಲಿಲ್ಲ, ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅಂದ್ರೆ ಅವ್ರದ್ದು ಸಿಸ್ಟಮ್ ಏನು? ನಿಮ್ಮನ್ನ ಕ್ಯೂರ್ ಮಾಡೋ ಕಡೆಗೆ ಹೋಗ್ತಾ ಇರ್ತಾರೆ. ನಮ್ದು ನಿಮ್ಗೆ ಕಾಯಿಲೆನೆ ಬರ್ದಿದ್ದಾಗೆ ನಿಮ್ಗೆ. ಸೊ ಅದರಿಂದ ಬೆಟರ್. ಸೊ ಹಾಗಾಗಿ ನೆಕ್ಸ್ಟ್ ಪ್ರಾಡಕ್ಟ್ ವೈಸ್ ಏನು, ನಮ್ಮ ಪ್ರಾಡಕ್ಟ್ ಏನ್ ಹೇಳ್ತಾರೆ? ನಮ್ಮ ಪ್ರಾಡಕ್ಟ್ ನಿಮ್ಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುದಿಲ್ಲ. ಯಾಕಂದ್ರೆ ಇದು ಡ್ರಗ್ ಅಲ್ಲ. ಮೆಡಿಕಲ್ ಶಾಪ್ ಅಲ್ಲಿ ಮಾಡೋದು ಯಾವ್ದಂದ್ರೆ ಅದು ಪಾಯ್ಸನ್. ಯಾಕಂದ್ರೆ ಅದು ಕೆಮಿಕಲ್ ಕಾಂಪೋಸಿಷನ್. ಅದನ್ನ ಕೊಡ್ಲಿಕ್ಕೆ ಒಬ್ಬ ಆಥರೈಸ್ ಪರ್ಸನ್ ಬೇಕು. ಅವನಿಗೆ ಹೇಳುದು ಮೆಡಿಕಲ್ ಅಲ್ಲಿ ಇರ್ತಾನಲ್ಲ, ಪ್ರಾಕ್ಟೀಸ್ ಮಾಡಿ ಬಂದಿರ್ಬೇಕು ಅವನು. ಸುಮ್ನೆ ಅವನಿಗೇನು ಮೆಡಿಕಲ್ ಶಾಪ್ ಇಡ್ಲಿಕ್ಕೆ ಆಗುದಿಲ್ಲ. ಅವನಿಗೊಂದು ಆಥರೈಸ್ ಲೈಸೆನ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಅವನು ಡ್ರಗ್ ಅನ್ನ ಮಾರಾಟ ಮಾಡ. ಡ್ರಗ್ ಅಂದ್ರೆ ನೋಡಿ, ಇದಕ್ ಕೊಟ್ರೆ ಅದಕ್ಕಾಗೋದು, ಅದಕ್ಕೆ ಕೊಟ್ರೆ ಅದಕ್ಕಾಗೋದಿಲ್ಲ. ಅದನ್ನ ನೋಡಿ ಕೊಡ್ಬೇಕಾಗ್ತದೆ ಅವನಿಗೆ. ದಟ್ ಈಸ್ ಕಾಲ್ಡ್ ಡ್ರಗ್ಸ್. ಬಟ್ ನಮ್ದೇನು? ಸಪ್ಲಿಮೆಂಟ್, ಆರೋಗ್ಯ ಪೂರಕ. ಆರೋಗ್ಯಕ್ಕೆ ನಿಮ್ಗೆ ಪೂರಕವಾಗಿರ್ತದೆ ಸಪ್ಲಿಮೆಂಟ್ ಅಂತ ಹೇಳುದು. ಸೊ ಸಪ್ಲಿಮೆಂಟ್ ಅಂದ್ರೆ ಈಗ ಕೆಲವು ಟೈಮ್ ನಿಮ್ಗೆ ಗೊತ್ತಾಗ್ತದೆ, PUC ಅವರಿಗೆ ಸಪ್ಲಿಮೆಂಟ್ ಎಕ್ಸಾಮ್ ಬರೀತಾರೋ. ಸೊ ಹಾಗೇನೆ ಇದು ಏನ್ ಗೊತ್ತುಂಟ, ಮೇನ್ ಫುಡ್ ತಗೊಳ್ತೀರಿ, ಬಟ್ ನಿಮ್ಗೆ ಸಪ್ಲಿಮೆಂಟ್ ಬೇಕು. ಅದಕ್ಕೆ ಮೈಕ್ರೋ ಮತ್ತೆ ಮ್ಯಾಕ್ರೋ ಅಂತ ಹೇಳ್ತಾರೆ. ನಿಮ್ಗೆ ಮೈಕ್ರೋ ನಿಮ್ಗೆ ಕೆಲವು ಟೈಮ್ ಸಿಗ್ತದೆ ನಿಮ್ಗೆ ಆಹಾರದಲ್ಲಿ, ಇಡ್ಲಿ, ವಡೆ, ದೋಸೆ, ಚಟ್ನಿ, ರೈಸ್ ತಗೊಳ್ತೀರಿ. ಬಟ್
ಮ್ಯಾಕ್ರೋ ಬೇಕು ನಿಮ್ಗೆ. ಮ್ಯಾಕ್ರೋ ಸಪ್ಲಿಮೆಂಟ್ ಅಂದ್ರೆ ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ಫೈಬರ್ ಎಲ್ಲ ನಿಮ್ಗೆ ಇವತ್ತಿನ ಆಹಾರದಲ್ಲಿ ಅದು ಕೊರತೆ ಆಗಿರ್ತದೆ. ಅದು ಸಫಿಶಿಯಂಟ್ ಸಿಗದೆ ಇರೋದ್ರಿಂದ ಈ ತರ ನಮ್ಗೆ ಪ್ರಾಬ್ಲಮ್ ಆಗಿದೆ. ಆದ್ರಿಂದ DXN ಪ್ರಾಡಕ್ಟ್ ನಿಮ್ಗೆ ಅದನ್ನ ಒದಗಿಸ್ತದೆ. ಲಾಸ್ಟ್ ನಮ್ಮ ಗುರಿ ಏನು ಅಂತ ಹೇಳಿದ್ರೆ, ನಮ್ಮ ಗುರಿ ಏನು? ಆರೋಗ್ಯ, ವೆಲ್ನೆಸ್. ನಾವು ವೆಲ್ನೆಸ್ ಹತ್ರ ಕ್ಷೇಮವಾಗಿರೋದು. ಕಾಯಿಲೆ ಬಂದ್ರ ಮೇಲೆ ಎಷ್ಟು ಹೆಡೇಕ್, ಮನೆಯವರಿಗೆ ಒಬ್ಬರಿಗೆ ಪ್ರಾಬ್ಲಮ್ ಬಂದ್ರೆ ಎಷ್ಟು ಜನರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಅವ್ರನ್ನ ನೋಡ್ಕೋಬೇಕಲ್ಲ, ಅವರಿಗೆ ಟೆನ್ಷನ್ ಆದ್ರೆ ನಮಗೂ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ವೆಲ್ನೆಸ್, ಆರೋಗ್ಯವಂತ ಸಂಸಾರ, ಆರೋಗ್ಯವಂತ ಊರು, ಆರೋಗ್ಯವಂತ ದೇಶ. ಅದಕ್ಕೋಸ್ಕರ ಇವತ್ತು ನೋಡಿ ವಿಶ್ವ ಆರೋಗ್ಯ ಸಂಸ್ಥೆ ಅದರ ಹಿಂದೆ ಇದೆ, ಆರೋಗ್ಯದ ಹಿಂದೆ ಇದೆ. ಆದ್ರೆ ಏನು ಅವರದ್ದು ನಮ್ಮ ಸೆಗ್ಮೆಂಟಲ್ ವೈಸ್ ಅವ್ರದ್ದು ಕರೆಕ್ಷನ್ಸ್ ಇದು ನಾವೇನು ಅಲೋಪತಿ ಹೋಗ್ತೀವಿ, ಅಲ್ಲಿ ಗುಣ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಆಯುರ್ವೇದಕ್ಕೆ ನೋಡ್ತೀವಿ. ಯಾರೋ ಹೇಳ್ತಾರೆ ಹೋಮಿಯೋಪತಿ ನೋಡಿ ಅಂತ ಹೇಳ್ತಾರೆ, ಅಲ್ಲಿಗೂ ಹೋಗ್ಬಿಡ್ತೀವಿ. ಸೊ ಕರೆಕ್ಷನ್ಸ್ಗೆ ಹೋಗ್ತೀವಿ ನಾವು. ಕರೆಕ್ಷನ್ ಯಾಕಂದ್ರೆ ನೋವು ತಡಿಲಿಕ್ಕೆ ಆಗುದಿಲ್ಲ ನಮ್ಗೆ, ಅದು ಕರೆಕ್ಷನ್. ಬಟ್ ಇಲ್ಲಿ ನಿಮ್ಗೆ ಕರೆಕ್ಷನ್ ಅಲ್ಲ, ನೀವು ನಿಮ್ಗೆ ಆ ಕರೆಕ್ಷನ್ಗೆ ಬರುದೇ ಇಲ್ಲ. ನೀವು ಯಾವಾಗ್ಲೂ ಆರೋಗ್ಯವಾಗಿ ಇರ್ತೀರಿ, ಅದೇ ನಿಮ್ಗೆ ಆರೋಗ್ಯ. ಸೊ ಆರೋಗ್ಯದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಹೋಗ್ಬಿಡ್ತೀನಿ. ಆರೋಗ್ಯದಲ್ಲಿ 4 ಪಿಲ್ಲರ್ಸ್ ಇದೆ. ಒಂದನೇದಾಗಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ನಾವು ಸಕಾರಾತ್ಮಕ ಮನೋಭಾವದಿಂದಿರಬೇಕು. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇನ್ ಮೈ ಮೈಂಡ್ ಅಂಡ್ ಬಾಡಿ, ಕಾಮ್, ಪೀಸ್ಫುಲ್, ರಿಲ್ಯಾಕ್ಸ್ ಅಂಡ್ ಹ್ಯಾಪಿ. ಈ ಸ್ಲೋಗನ್ ಅನ್ನ ನೀವು ಹೇಳ್ತಾ ಇರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕುತ್ಕೊಂಡು ಅದು ನಿಮ್ಮನ್ನು ಆರೋಗ್ಯದ ಕಡೆಗೆ ಕರ್ಕೊಂಡು ಹೋಗ್ತದೆ. ಅಂದ್ರೆ ನೀವು ಯಾವಾಗ್ಲೂ ಸಕಾರಾತ್ಮಕವಾಗಿರ್ಬೇಕು. ಸೊ ಎರಡನೇದಾಗಿ ಹೆಲ್ದಿ ಲೈಫ್ ಸ್ಟೈಲರ್ ಇರ್ಬೇಕು ನಿಮ್ಗೆ. ಹೆಲ್ದಿ ಲೈಫ್ ಸ್ಟೈಲ್ ಆದ್ರೂ ನಿಮ್ಗೆ ಅಂದ್ರೆ ನೀವು ಇವತ್ತು ಫಿಸಿಕಲ್ ವರ್ಕ್ ಇರುವುದಿಲ್ಲ. ಸೊ ಅಟ್ಲೀಸ್ಟ್ ನಿಮ್ಗೆ ಜಾಗಿಂಗು, ಎಕ್ಸರ್ಸೈಸು, ಸ್ವಿಮ್ಮಿಂಗು, ಲಾಫಿಂಗು ಇದರಲ್ಲಿ ನಿಮ್ಗೆ ಬೇಕೇ ಬೇಕು. ಅದನ್ನ ನಿಮ್ಗೆ ನೀವು ಮಾಡ್ಬೇಕಾಗ್ತದೆ ಒಂದು ಅರ್ಧ ಮುಕ್ಕಾಲು ಗಂಟೆ. ಸೊ ಅದು ಮಾಡೋದ್ರಿಂದ ನೀವ್ ಏನ್ ತಗೊಳ್ತೀರಿ ಆಹಾರ, ಅದು ಜೀರ್ಣವಾಗಿ ಕ್ಯಾಲೋರಿ ಎಲ್ಲ ಬರ್ನ್ ಆಗಿ ಏನ್ ಬೇಕೋ ಅದು ನಮ್ಮ ದೇಹಕ್ಕೆ ಬರ್ತದೆ. ಅದು ಆರೋಗ್ಯವಂತ ಜೀವನ ಶೈಲಿಯನ್ನ ನೀವು ಅನುಸರಿಸಬೇಕು. ಹೆಲ್ದಿ ಡಯಟ್ ಸಹ ಮಾಡ್ಬೇಕು. ಹೆಲ್ದಿ ಡಯಟ್ ಏನ್ ಹೇಳ್ತದೆ ಅಂದ್ರೆ 20-80 ಅಂತ ಹೇಳ್ತದೆ. ಅಂದ್ರೆ 20 ಪ್ರಮಾಣದಲ್ಲಿ ನೀವೇನ್ ತಗೋಬೇಕು, ನೀವು ಆಮ್ಲೀಯವನ್ನು 20 ಪ್ರಮಾಣದಲ್ಲಿ ಮಾತ್ರ ತಗೋಬೇಕು. ನೀವು 80 ಪ್ರಮಾಣದಲ್ಲಿ ಏನ್ ತಗೋಬೇಕು, ನೀವು ಕ್ಷಾರೀಯವಾದ ಆಹಾರವನ್ನು ಯೂಸ್ ಮಾಡ್ಬೇಕು. ಬಟ್ ಇವತ್ತೇನಾಗಿದೆ, ರಿವರ್ಸ್ ಆಗ್ಬಿಟ್ಟಿದೆ. ನಮ್ಗೆ ಉಪ್ಪು, ಹುಳಿ, ಖಾರ, ಸ್ವೀಟು, ಫ್ರೈ ಅಂದ್ರೆ ನಮ್ಗೆ ಭಾರಿ ಖುಷಿ ಆಗ್ತದೆ. ಯಾಕಂದ್ರೆ ನಾಲಿಗೆಗೆ ರುಚಿ, ಅದನ್ನೇ ನಾವು ಜಾಸ್ತಿ ಲೈಕ್ ಮಾಡೋದ್ರಿಂದ ನಮ್ಮ ಬಾಡಿ ಏನಾಗ್ತದೆ ಅಂದ್ರೆ ಆಲ್ವೇಸ್ ಆಸಿಡಿಕ್ ಆಗ್ಬಿಡ್ತದೆ. ಒಂದ್ಸಲ ನಿಮ್ಗೆ ಆಸಿಡಿಕ್ ಆದ್ರೆ ಬೇರೆ ಬೇರೆ ಕಾಯಿಲೆಯ ಗೂಡಾಗ್ಲಿಕ್ಕೆ ಅದು ಮಾರ್ಗವನ್ನು ಸೂಚಿಸುತ್ತದೆ. ಅದಕ್ಕೋಸ್ಕರ ಇವತ್ತಿಂದ ನೀವು ಆದಷ್ಟು ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳನ್ನ, ನೀರನ್ನ ಜಾಸ್ತಿ ಕುಡಿರಿ. ಆವಾಗ ನೀವು ನಿಮ್ಮ ಲೈಫ್ ಸ್ಟೈಲ್, ಬೆಳಿಗ್ಗೆ ಫುಲ್ ಊಟ ಮಾಡಿ, ಮಧ್ಯಾಹ್ನ ಮೀಡಿಯಂ, ರಾತ್ರಿ ಆದಷ್ಟು ಕಮ್ಮಿ ಊಟ ಮಾಡಿ. ಆವಾಗ ನೋಡಿ ನಿಮ್ಗೆ ಯಾವ ರೀತಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತದೆ ಅಂತ. ಲಾಸ್ಟ್ ಬಟ್ ಲೀಸ್ಟ್ ಅಂದ್ರೆ ಸಪ್ಲಿಮೆಂಟೇಶನ್. ಇವತ್ತಿನ ಆಹಾರದಲ್ಲಿ ನಮ್ಗೆ ಏನು ಕೆಮಿಕಲ್, ಫರ್ಟಿಲೈಸರ್, ಪೆಸ್ಟಿಸೈಡ್ ಹಾಕಿ ಅದನ್ನ ಬೆಳೆಯುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಆಹಾರದಲ್ಲಿ ಏನಿದೆ ಸಪ್ಲಿಮೆಂಟೇಶನ್ ಇರುವುದಿಲ್ಲ, ಅದರ ಕೊರತೆ ಇರ್ತದೆ. ಸೊ ಅದು ನಮ್ಗೆ ಈಗ ಕೆಲವರಿಗೆ ಕಣ್ಣಿಗೆ ವಿಟಮಿನ್ ಎ ಬೇಕು, ಅಥವಾ ಸ್ಕಿನ್ನಿಗೆ ವಿಟಮಿನ್ ಡಿ ಬೇಕು, ಅಥವಾ ವಿಟಮಿನ್ ಸಿ ಬೇಕು. ಅದು ನಮ್ಮ ಆಹಾರದಲ್ಲಿ ಸಿಗದೇ ಇರುವುದರಿಂದ ಸೊ ಪ್ರಾಬ್ಲಮ್ ಆಗ್ತದೆ. ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್ ದಟ್ ಮೇ ಕಿಲ್ಲಿಂಗ್ ಯು. ಡಾಕ್ಟರ್ R.D. ಸ್ಟ್ಯಾಂಡ್ ನವರು ಒಂದು ಬುಕ್ ಬರ್ದಿದ್ದಾರೆ. ಆ ಬುಕ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ್ದು ಡಿಫಿಷಿಯನ್ಸಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಆದ್ರಿಂದ ಇದನ್ನ 4 ಪಿಲ್ಲರ್ಸ್ ಅನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ದೊಡ್ಡ ಸಬ್ಜೆಕ್ಟ್, ನಾನು 5 ನಿಮಿಷದಲ್ಲಿ ಮುಗಿಸಿದ್ದೀನಿ. ನೆಕ್ಸ್ಟ್ ನಮ್ಮ ಬಾಡಿಗೆ ಪ್ರಾಬ್ಲಮ್ ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಟಾಕ್ಸಿನ್ ಮತ್ತೆ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ಟಾಕ್ಸಿನ್, ವಾಟ್ ಈಸ್ ಇಂಬ್ಯಾಲೆನ್ಸ್, ಇದು ನಿಮ್ಗೆ ಗೊತ್ತಿರಬೇಕು. ಸೊ ವಾಟ್ ಈಸ್ ದ ಟಾಕ್ಸಿನ್? ಟಾಕ್ಸಿನ್ ಅಲ್ಲಿ ನಿಮ್ಗೆ ಹೊರಗಡೆ ಟಾಕ್ಸಿನ್, ಒಳಗಡೆ ಟಾಕ್ಸಿನ್ ಅಂತ ಎರಡಿದೆ. ಹೊರಗಡೆ ಟಾಕ್ಸಿನ್ಸ್ ಯಾವುದು ಅಂತ ಹೇಳಿದ್ರೆ, ನಿಮ್ಗೆ ನೀವು ಕುಡಿಯುವ ನೀರಿನಿಂದ ಬರ್ತದೆ, ನೀವು ತಗೊಳ್ಳುವ ಗಾಳಿಯಿಂದ ನಮ್ಗೆ ಬರ್ತದೆ ಟಾಕ್ಸಿನ್. ಹಾಗೇನೆ ನಾವು ತಗೊಳ್ಳುವ ಆಹಾರದಿಂದ ಬರ್ತದೆ, ಅಥವಾ ಕೆಲವರಿಗೆ ಕೆಟ್ಟ ಚಟಗಳಿಂದ ಬರ್ತದೆ, ಅಥವಾ ರೇಡಿಯೇಷನ್ ನಿಂದ ಬರಬಹುದು. ಈ ರೀತಿ ಎಲ್ಲ ನಿಮ್ಗೆ ಟಾಕ್ಸಿನ್ಗಳು ಹೊರಗಡೆಯಿಂದ ನಮ್ಮ ಬಾಡಿ ಒಳಗಡೆ ಬರ್ತದೆ. ಈವನ್ ವೈರಸ್, ಬ್ಯಾಕ್ಟೀರಿಯಾಗಳು ಇರ್ಬೋದು, ಕೊರೋನಾನು ಇರ್ಬೋದು. ಸೊ ಇದೆಲ್ಲ ನಿಮ್ಗೆ ಹೊರಗಡೆಯಿಂದ ಬರುವ ಟಾಕ್ಸಿನ್ಗಳು. ಹೊರಗಡೆ ಇರುವ ಟಾಕ್ಸಿನ್ ಅನ್ನ ನಮ್ ದೇಹ ಏನ್ ಮಾಡ್ಬೇಕಂದ್ರೆ ಫಿಲ್ಟರ್ ಮಾಡಿ ಅದನ್ನೆಲ್ಲ ಹೊರಗೆ ಕಳಿಸ್ಬೇಕು. ಭಗವಂತ ನಮ್ಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಟ್ಟಿದ್ದಾನೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹ ಫುಲ್ ಆಕ್ಟಿವ್ ಆಗಿ ಹೊರಗಡೆ ಏನು ಬಂದ್ರೂ ಕೂಡ ಅದನ್ನ ಹೊರಗಡೆ ಕಳಿಸುವ ಶಕ್ತಿ ನಮ್ಗಿದೆ.
ಆದ್ರೆ ಏನಾಗಿದೆ, ಇವತ್ತು ತಗೊಳ್ಳುವ ನಮ್ಮ ಆಹಾರ, ನೀರು, ಗಾಳಿ ತುಂಬಾ ಕಲುಷಿತವಾಗಿರೋದ್ರಿಂದ ನಮ್ಮ ಇಮ್ಯುನಿಟಿ ಡೌನ್ ಆಗಿ ಅದು ಹೊರಗಡೆ ಹೋಗುವುದಿಲ್ಲ. ಅದೇನಾಗ್ತದೆ, ಬಾಡಿ ಒಳಗಡೆ ಉಳಿತದೆ. ಅದೇ ನಮ್ಮ ಬಾಡಿಯನ್ನ ಇಂಬ್ಯಾಲೆನ್ಸ್ ಮಾಡ್ತದೆ. ಯಾವ್ದು ಇಂಬ್ಯಾಲೆನ್ಸ್ ಮಾಡೋದು? ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಯೂರಿಕ್ ಆಸಿಡ್ ಇರ್ಬೋದು, ಅಥವಾ ಎಕ್ಸ್ಟ್ರಾ ಶುಗರ್ ಇರ್ಬೋದು, ಅಥವಾ ಟ್ಯೂಮರ್ ಇರ್ಬೋದು. ಇದೆಲ್ಲ ಬಾಡಿ ಒಳಗಡೆ ಉಳಿತದೆ. ದಿಸ್ ಇನ್ಸೈಡ್ ಟಾಕ್ಸಿನ್. ಔಟ್ಸೈಡ್ ಟಾಕ್ಸಿನ್ ನಾವು ಎಷ್ಟು ಅವಾಯ್ಡ್ ಮಾಡ್ಬೋದು, ದಟ್ ಇನ್ಸೈಡ್ ಟಾಕ್ಸಿನ್ ನೀವು ಹೇಗೆ ಮಾಡ್ತೀರಿ? ಅವಾಯ್ಡ್ ಮಾಡ್ಲಿಕ್ಕೆ ನಿಮ್ಗೆ ಇಮ್ಯುನಿಟಿ ಎಷ್ಟಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಸೊ ಬಾಡಿಯಲ್ಲಿ ಉಳಿದು ಬಿಡ್ತದೆ. ಅದು ಒಂದ್ ದಿವಸ ನಿಮ್ಗೆ ಇಂಬ್ಯಾಲೆನ್ಸ್, ಅಂದ್ರೆ ನಿಮ್ಗೆ BP ಬರ್ಬೋದು. ಒಂದ್ಸಲ BP ಬಂದ್ರೆ ಡಾಕ್ಟ್ರೇ ಹೇಳ್ತಾರೆ ಇದು ಲೈಫ್ ಲಾಂಗ್ ತಗೋಬೇಕು ಅಂತ. ಅಥವಾ ನಿಮ್ಗೆ ಶುಗರ್ ಬರ್ಬೋದು. ಶುಗರ್ ಅಲ್ಲಿ ನಿಮ್ಗೆ ಬಾಡಿಯಲ್ಲಿ ಎಕ್ಸೆಸ್ ಆಗ್ಬೋದು, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಅಥವಾ ಥೈರಾಯ್ಡ್ ಬರ್ಬೋದು ನಿಮ್ಗೆ, ಅಥವಾ ಬೇರೆ ಅದರ್ ಇಂಬ್ಯಾಲೆನ್ಸ್ ಗಳು ಆಗ್ಬೋದು. ಸೊ ಇಂಬ್ಯಾಲೆನ್ಸ್, ದಟ್ ಇಸ್ ದ ಟಾಕ್ಸಿನ್ಸ್ ಅಂಡ್ ದ ಇಂಬ್ಯಾಲೆನ್ಸ್, ದಿಸ್ ಇಸ್ ದ ಮೇನ್ 2 ಕಾಸಸ್. ಆದ್ರೆ ಇದನ್ನ ನಾವು ಸರಿ ಮಾಡುವುದು ಹೇಗೆ ಅಂತ ನೋಡುವ. ಇಲ್ಲಿ ಕೊಟ್ಟಿದ್ದಾರೆ ಕೆಲವು ಟಾಕ್ಸಿನ್ಸ್ ಇಂದ ಯಾವ ರೀತಿ ನಿಮ್ಗೆ ಬಾಡಿಯಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ. ಸೊ ಮೇನ್ ಇನ್ ದ ಟಾಕ್ಸಿನ್ಸ್ ಅಂಡ್ ಇಂಬ್ಯಾಲೆನ್ಸ್ ಆಫ್ ದ ಬಾಡಿ ಆರ್ ಕಾಸ್ಡ್ ಬೈ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಸಿಗರೇಟ್ಸ್. ನೀವು ಸಿಗರೇಟ್ಸ್ ಇಂದ ನೋಡಿ, ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನಾವು ಸಿಗರೇಟ್ಸ್ ಸೇರ್ತೀವಿ, ಅಥವಾ ಟೂ ಮಚ್ ಆಫ್ ಏನ್ ಮಾಡ್ತೀವಿ, ಡ್ರಿಂಕ್ಸ್ ಮಾಡ್ತೀವಿ. ಯಾಕಂದ್ರೆ ಮಾಡರ್ನ್ ಲೈಫ್ ಸ್ಟೈಲ್, ನಾವು ದಿನ 2 ದಿವಸಕ್ಕೆ 3 ದಿವಸಕ್ಕೆ ನೀವು ಏನ್ ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ ಸಿಗುವ ನಿಮ್ಗೆ ಡ್ರಿಂಕ್ಸ್ ಗಳನ್ನ, ಸಾಫ್ಟ್ ಡ್ರಿಂಕ್ಸ್ ಗಳನ್ನ ಅದನ್ನ ಕುಡಿತೀರಿ. ಅದರಲ್ಲಿರುವ ನಿಮ್ಗೆ ಏನು ವಿಷದ ಪ್ರಮಾಣ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ಕುಡಿದು ಕುಡಿದು ನಮ್ಮ ಬಾಡಿಯನ್ನ ನಾವೇ ಏನ್ ಮಾಡ್ತೀವಿ, ಕಾಯಿಲೆಯ ಗೂಡಿಗೆ ಕಳಿಸ್ತಾ ಇರ್ತೀವಿ. ಸೊ ಮಾಡರ್ನ್ ಲೈಫ್ ಸ್ಟೈಲ್ ಆಗಿದೆ. ಸೊ ನಾವು ಏನು ಟೇಸ್ಟಿ ಪೌಡರ್ ನಮ್ಗೆ ಯೂಸ್ ಮಾಡ್ತೀವಿ, ಇದರಿಂದನೂ ನಿಮ್ಗೆ ಪ್ರಾಬ್ಲಮ್. ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ, ಅದರಿಂದನೂ ಪ್ರಾಬ್ಲಮ್. ನಿಮ್ಗೆ ನೋಡಿ, ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ನೋಡಿ, ಜನರಲ್ ಟೂತ್ ಪೇಸ್ಟ್ ಅಲ್ಲಿ ಎಷ್ಟು ರೀತಿಯ ಕಲರ್ ಕಾಣ್ತದೆ. ಇಟ್ಸ್ ಆಲ್ ವೆರಿ ವೆರಿ ಡೇಂಜರಸ್ ಒನ್. ಯಾವುದೇ ಕಲರ್, ಆರ್ಟಿಫಿಷಿಯಲ್ ಕಲರ್ ಇದನ್ನ ನೀವು ತಗೊಳ್ಳೇಬಾರ್ದು ಬಾಡಿಗೆ. ಸೊ ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ನಾವೇನ್ ಮಾಡ್ತೀವಿ, ಉಪ್ಪು ತಗೊಳ್ತೀವಿ. ಉಪ್ಪಲ್ಲಿ ಏನಿದೆ ನಿಮ್ಗೆ, ಸೊ ಅದರಲ್ಲಿಯೂ ಕೂಡ ನಿಮ್ಗೆ ಪ್ಲಾಸ್ಟಿಕ್ ಅಂಶ ಇದೆ. ಸಮುದ್ರ ಉಪ್ಪಲ್ಲಿ ಎಲ್ಲಾ ಪ್ರಾಣಿಗಳಿರ್ಬೋದು, ಅಥವಾ ಎಲ್ಲಾ ಮೀನುಗಳಿರ್ಬೋದು, ಅಥವಾ ಮೊಸಳೆ ಇರ್ಬೋದು, ಎಲ್ಲ ಸಾಯ್ತದೆ. ಸತ್ತದ್ದೆಲ್ಲ ಏನಾಗ್ತದೆ ಅಂದ್ರೆ ಆ ನೀರು ಉಪ್ಪಾಗ್ಲಿಕ್ಕೆ ಅದೇ ಕಾರಣ ಆಗಿರ್ತದೆ. ನ್ಯಾಚುರಲ್ ಆಗಿ ಅದರಲ್ಲಿ ಎಲ್ಲ ಅದು ಇರ್ತದೆ. ಅದ್ರ ಅದ್ರ ಜೊತೆಗೆ ಪ್ಲಾಸ್ಟಿಕ್, ನಮ್ಗೆ ಏನೇನ್ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಒನ್ ಫೈನ್ ಡೇ ಅದು ನದಿಗೆ ಹೋಗ್ತದೆ, ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ನಾವು ಅದನ್ನ ಮಾಡರ್ನ್ ಲೈಫ್ ಸ್ಟೈಲ್ ಮುಖಾಂತರ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಅದರಿಂದ ಏನಾಗ್ತದೆ, ನಮ್ಮ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಹೇಳುದು ಯಾವಾಗ್ಲೂ ಪಿಂಕ್ ಸಾಲ್ಟ್ ಅನ್ನ ಯೂಸ್ ಮಾಡಿ, ಸೈಂಧವ ಲವಣವನ್ನು ಯೂಸ್ ಮಾಡಿ ಅಂತ ಹೇಳುದು. ಸೊ ಅದರಲ್ಲಿ 37 ಅಂಶ ಇದ್ರೆ, ಇದರಲ್ಲಿ ಸಮುದ್ರ ಉಪ್ಪಲ್ಲಿ ಇದರಲ್ಲಿ 87 ಅಂಶ ಇರ್ತದಂತೆ ನೋಡಿ. ಸೊ ಆದ್ರಿಂದ ಆದಷ್ಟು ನೀವು ಏನ್ ಮಾಡ್ಬೇಕಂದ್ರೆ, ಈ ಟಾಕ್ಸಿನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಸೊ ಇದನ್ನ ಆಮೇಲೆ ಕೆಲವರು ಏನಾಗ್ತಾರೆ, ಬೀಡಿ, ಸಿಗರೇಟು, ಗುಟ್ಕಾಗಳನ್ನ ಹಾಕ್ತಾರೆ. ಸೊ ಇದರಿಂದನೂ ಟಾಕ್ಸಿನ್ಸ್ ಬಾಡಿ ಒಳಗಡೆ ಜಾಸ್ತಿ ಹೋಗ್ತಾ ಇರ್ತದೆ. ಇದು ಸಹ ನಮ್ಗೆ ಒಂದ್ ದಿವಸ ಪ್ರಾಬ್ಲಮ್ ಆಗ್ತದೆ. ಸೊ ನೆಕ್ಸ್ಟ್ ಇಂದ ಏರ್ ಪೊಲ್ಯೂಷನ್. ಸೊ ನಮ್ಗೆ ಗೊತ್ತಿದೆ, ಈಗ ಸಿಟಿ, ದೊಡ್ಡ ದೊಡ್ಡ ಸಿಟಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಏರ್ ಪೊಲ್ಯೂಷನ್. ನೀವು ಅದನ್ನ ತಗೊಳ್ತೀರಿ, ಫ್ಯಾಕ್ಟ್ರಿಗಳಿರ್ಬೋದು, ಅದರಿಂದ ನಮ್ಗೆ ಬಂದಿರ್ಬೋದು, ಅಥವಾ ಬೇರೆ ವಾತಾವರಣ ಕಲುಷಿತವಾಗಿರ್ಬೋದು. ಅಥವಾ ಮೊನ್ನೆ ನೋಡಿ, ಡೆಲ್ಲಿಯಲ್ಲಿ ಅದು ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಪಂಜಾಬ್ ಅಲ್ಲಿ ಅದೇನೋ ತುಂಬಾ ಹೊಗೆ, ಅದು ಗದ್ದೆಗೆಲ್ಲ ಇದು ಅವ್ರು ಬೆಂಕಿ ಕೊಟ್ರು, ಆ ಹೊಗೆ ಅಪ್ ಟು ಡೆಲ್ಲಿವರೆಗೆ ಬಂತಂದು. ಸೊ ಪೊಲ್ಯೂಷನ್ ಇಮಿಡಿಯೇಟ್ ಜಾಸ್ತಿ ಆಗಿ ಅವರಿಗೆ ಉಸಿರಾಟದ ಪ್ರಾಬ್ಲಮ್ ಆಗೋಯ್ತು. ಸೊ ಏರ್ ಪೊಲ್ಯೂಷನ್, ದಿಸ್ ಇಸ್ ಅ ವೆರಿ ವೆರಿ ಡೇಂಜರಸ್ ಒನ್. ಸೊ ಇದರಿಂದ ಆಗ್ತದೆ. ವಾಟರ್ ಪೊಲ್ಯೂಷನ್, ಈಗ ನಮ್ಗೆ ಗೊತ್ತೇ ಇದೆ, ವಾಟರ್ ಅಲ್ಲಿ ನಾವೆಲ್ಲ ಮ್ಯಾಕ್ಸಿಮಮ್ ಜನ ಹೋಟ್ಲಿಗೆ ಹೋಗಿ ನೀವು ಏನು ನೀರಿನ ಬಾಟಲ್ ತಗೊಳ್ತೀರಿ. ನೀವು ಎಣಿಸಬಹುದು, ನೀವು ಈ ನೀರಿನ ಬಾಟಲ್ ಕುಡಿದ್ರೆ ನಾನು ಕರೆಕ್ಟ್ ಆಗಿದೆ ಅಂತ. ಬಟ್ ಇಟ್ ಈಸ್ ರಾಂಗ್. ನಿಮ್ಗೆ ಮಿನರಲ್ ವಾಟರ್ ಕುಡಿಬೇಕು. ನೀವು ಕುಡಿಯೋದು ಮಿನರಲ್ ವಾಟರ್ ಅಲ್ಲ, ಅದು ಆಡೆಡ್ ಮಿನರಲ್ ಅಂತ ಇರ್ತದೆ ನೋಡಿ. ಏನ್ ಇರ್ತದೆ ಅಂದ್ರೆ, ಆ ನೀರಲ್ಲಿ ಆಡೆಡ್ ಮಿನರಲ್ ಅಂತ ಇರ್ತದೆ. ಅದು ನೀವು ಮಿನರಲ್ ವಾಟರ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್. ಮಿನರಲ್ ವಾಟರ್ಗೆ ಸುಮಾರು 150 ರೂಪಾಯಿ ಆಗ್ತದೆ ಒಂದು ಬಾಟ್ಲಿಗೆ. ನೀವು ಕೊಡುವ ಬಾಟ್ಲಿ 20 ರೂಪಾಯಿ. ಅಂದ್ರೆ ಅದ್ರ ಮೇಲೆ ಬರೆದಿರ್ತಾರೆ, ಇದು ನಲ್ಲಿ ನೀರನ್ನ ಪ್ಯಾಕೇಜ್ ಮಾಡಿದ್ನ ಅಂತ. ನಲ್ಲಿ ನೀರನ್ನ ಪ್ಯಾಕೇಜ್, ಅದನ್ನ ಒಂದು ಬಾಟ್ಲ್ ಅಲ್ಲಿ ಹಾಕಿ ನಿಮ್ಗೆ ಕೊಟ್ಟಿದ್ದಾರೆ. ಫಿಲ್ಟರ್ ಆಗಿರ್ಬೋದು ಅಷ್ಟೇ. ಸೊ ಅದ್ರೊಳಗೆ ಈ ಮಿನರಲ್ ಇದೆ ಅಂತ ಗ್ಯಾರಂಟಿ ಇಲ್ಲ. ಸೊ ಅದರಿಂದ ವಾಟರ್, ಪೊಲ್ಯೂಟೆಡ್ ವಾಟರ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದ್ರ ಜೊತೆಗೆ ನಾವ್ ಏನ್ ತಗೊಳ್ತೀವಿ, ಕೆಮಿಕಲ್ಸ್ ಅನ್ನ ತಗೊಳ್ತೀವಿ. ಇಲ್ಲಪ್ಪ ನಾವೇನ್ ಕೆಮಿಕಲ್ ತಗೊಳ್ತೀವಿ, ನೀವು ಡೇ ಟು ಡೇ ಏನೇನ್ ಪ್ರಾಡಕ್ಟ್ ತಗೊಳ್ತೀರಿ ಅದ್ರಲ್ಲಿ ಮ್ಯಾಕ್ಸಿಮಮ್, ಒಂದು ಮಾಡರ್ನ್ ಲೇಡಿ ಇವತ್ತು 479 ಕೆಮಿಕಲ್ ಅನ್ನ ಡೈಲಿ ಯೂಸ್ ಮಾಡ್ತಾಳಂತೆ, ಮಾಡರ್ನ್ ಲೇಡಿ. ಸೊ ಹಾಗಾಗಿ ಜಸ್ಟ್ ಇಮ್ಯಾಜಿನ್ ಮಾಡಿ, ಅಂದ್ರೆ ನೀವು ಯೂಸ್ ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಅಥವಾ ಬಾಡಿ ಲೋಷನ್ ಇರ್ಬೋದು,
ಅಥವಾ ನಿಮ್ಗೆ ಫೇಸ್ ವಾಶ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್, ಬ್ಯೂಟಿ ಕೇರ್ ಪ್ರಾಡಕ್ಟ್ ಇರ್ಬೋದು, ಒಟ್ಟಿಗೆ ನೀವು ಎಲ್ಲ 99% ಸಾರಿ 99% ಕೆಮಿಕಲ್ಸ್ ಅದ್ರಲ್ಲಿ ಇರ್ತದೆ. ಅದರಿಂದಾಗಿ ನಿಮ್ಗೆ ಬಾಡಿಗೆ ಮ್ಯಾಕ್ಸಿಮಮ್ ಇವತ್ತು ಡಿಪ್ರೆಷನ್ಗೆ ಒಳಗಾಗ್ತಾರಲ್ಲ, ದಟ್ ಇಸ್ ದ ಕಾರಣ ಕೆಮಿಕಲ್ಸ್. ಸೊ ಅದರಿಂದ ಕೆಮಿಕಲ್ಸ್ ಅನ್ನ ನೀವು ಹೇಗೆ ಅವಾಯ್ಡ್ ಮಾಡ್ತೀರಿ? ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೇನೆ ನೀವು ಏನ್ ಮಾಡ್ತೀರಿ, ನೆಕ್ಸ್ಟ್ ನೀವೆಲ್ಲಿ ಹೋಗ್ತೀರಿ? ಪ್ರಾಬ್ಲಮ್ ಆದ್ರೂ ಕೂಡ ಡ್ರಗ್ಸ್ ಹತ್ರ ಹೋಗ್ತೀರಿ. ಡ್ರಗ್ ಅಂದ್ರೆ ಏನು? ಡ್ರಗ್ ಅಸೆ ಕೆಮಿಕಲ್ ಕಾಂಪೋಸಿಷನ್. ಯಾವ್ದಕ್ಕೆ ನಿಮ್ಗೆ ಒಂದು ತಲೆನೋವಿಗೆ ತಲೆನೋವು ಮಾತ್ರ ಬೇರೆ, ಹೊಟ್ಟೆ ನೋವು ಮಾತ್ರ ಬೇರೆ, ಹೃದಯದ ಮಾತ್ರ ಬೇರೆ, ಕಿಡ್ನಿ ಮಾತ್ರ ಬೇರೆ. ಸೊ ಬಟ್ ನೀವು ಅದನ್ನ ತಗೊಳ್ತೀರಿ. ಹೃದಯದ ಮಾತ್ರೆ ಕೊಟ್ಟಾಗ ಅದು ಹೃದಯಕ್ಕೆ ಮಾತ್ರ ವರ್ಕ್ ಆಗುದಿಲ್ಲ, ಹೋಲ್ ಬಾಡಿ ಮೇಲೆ ವರ್ಕ್ ಆಗ್ತಾ ಇರ್ತದೆ. ಊಟ ಹೋದಾಗೆ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಇಡೀ ಬಾಡಿಗೆ ಹೋಗ್ಬಿಡ್ತದೆ. ಹಾಗಾಗಿ ನಿಮ್ಗೆ ಈಗ ಶುಗರ್ ಇರ್ಬೋದು, ಶುಗರ್ ಇಂದ ಎಷ್ಟು ಪ್ರಾಬ್ಲಮ್, 65 ಸೈಡ್ ಎಫೆಕ್ಟ್ ಆಗ್ತದೆ. ನೀವು ಶುಗರ್ ಇಂದ ಕಂಟಿನ್ಯೂ ಮಾತ್ರೆ ತಗೊಳ್ತಾ ಹೋಗ್ತಾ ಇದ್ರಿ, ಅದರಿಂದ 65 ಪ್ರಾಬ್ಲಮ್ ಆಗ್ಬಿಡ್ತದೆ. ಏನ್ ಪ್ರಾಬ್ಲಮ್ ಅಂದ್ರೆ ಕಿಡ್ನಿಗೆ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಜಾಯಿಂಟ್ ಪ್ರಾಬ್ಲಮ್, ಐ ಪ್ರಾಬ್ಲಮ್, ಸೋ ಮೆನಿ ಪ್ರಾಬ್ಲಮ್ಸ್, ಬಿಕಾಸ್ ದಟ್ ಇಸ್ ದ ಸೈಡ್ ಎಫೆಕ್ಟ್ ಆಫ್ ದ ಡ್ರಗ್ಸ್. ಅದರಿಂದ ಡ್ರಗ್ಸ್ ಅನ್ನ ನೀವು ಅವಾಯ್ಡ್ ಮಾಡಿದ್ರೆ ಜಾಸ್ತಿ ದಿವಸ ನೀವು ಬದುಕಬಹುದು. ಅದರಿಂದ ಹೇಗೆ ಅವಾಯ್ಡ್ ಮಾಡೋಣ ಅಂತ ನಿಮ್ಮ ಮುಂದೆ ನೋಡಿ. ಸೊ ಈಗ ನೆಕ್ಸ್ಟ್ ಈಟಿಂಗ್ ಹ್ಯಾಬಿಟ್, ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್, ಈಟಿಂಗ್ ಟೂ ಮಚ್ ಆಫ್ ಟೂ ಆಫನ್ ಅಂಡ್ ಟೂ ಫಾಸ್ಟ್. ತಿಂತಾನೆ ಇರೋದು, ಆಗಾಗ ತಿಂತಾ ಇರೋದು, ಆವಾಗಲೇ ಟೂ ಮಚ್. ಅದಕ್ಕೆ ಲಿಮಿಟ್ ಇಲ್ಲ, ತಿನ್ಲಿಕ್ಕೆ ಒಂದು ಲಿಮಿಟ್ ಬೇಕಲ್ಲ, ಲಿಮಿಟ್ ಸಹ ಇಲ್ಲ. ಸೊ ಮತ್ತೆ ಫಾಸ್ಟ್, ಯಾರಿಗೂ ಪುರ್ಸೋತಿಲ್ಲ. ಈಗ ನೀವು ಟಿವಿ ಹಾಕೊಂಡು ಅಥವಾ ಈಗ ಹಸಿವೆ ಆಯ್ತು ಅಂತ ಯಾರು ತಿನ್ನೋದಿಲ್ಲ, ಟೈಮ್ ಆಯ್ತು ಅಂತ ಬೇಗ ಬೇಗ ತುಂಬಿಸ್ಕೊಳ್ಳುವುದು ಅಂತ ಹೇಳ್ತಾರೆ. ಸೊ ಅದರಿಂದ ನೀವು ಆ ರೀತಿ ಮಾಡೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಭಗವಂತ ನಮಗೆ 32 ಹಲ್ಲು ಕೊಟ್ಟಿದ್ದನ್ನ ಅಗಿದು ಜಗಿದು ಅದನ್ನ ಫುಲ್ ಲಿಕ್ವಿಡ್ ಮಾಡ್ಬೇಕಂತೆ. ಅದನ್ನ ಫುಲ್ ಲಿಕ್ವಿಡ್ ಮಾಡಿ ನೀವು ಹೊಟ್ಟೆಗೆ ಹಾಕ್ಬೇಕು. ಆವಾಗ ನಿಮ್ಗೆ ಅಸಿಡಿಟಿ ಆಗುದಿಲ್ಲ. ನಾವೇನ್ ಮಾಡ್ತೇವೆ, ಟಿವಿ ನೋಡ್ತಾ ತಿಂತಾ ಇರ್ತೀವಿ. ಟಿವಿಯಲ್ಲಿ ಅವನು ಏನೋ ಒಂದು ಫೈಟಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ಇಮೋಷನಲ್ ಫೀಲಿಂಗ್ ಬರ್ತಾ ಇರ್ತದೆ. ಆ ಟೈಮಲ್ಲಿ ನೀವು ಊಟ ಮಾಡ್ತಾ ಇದ್ರೆ ಆ ಇಮೋಷನ್ ಫೀಲಿಂಗ್ಸ್ ನಿಮ್ಮ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರ್ತದೆ, ಜೊಲ್ಲು ರಸ ಬರುವುದಿಲ್ಲ. ಆವಾಗ ಬಾಡಿ ನಿಮ್ಮ ಆಸಿಡಿಕ್ ಆಗ್ತದೆ. ಆದಷ್ಟು ನೀವು ತಿನ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ನಾನು ಹೇಳೋದು, ಮೊಬೈಲ್ ಅನ್ನ ಸೈಡಿಗೆ ಇಡಿ, ಟಿವಿ ಆಫ್ ಮಾಡಿ. ನಿಮ್ಗೆ ಊಟ ಮಾಡ್ಲಿಕ್ಕೆ ಎಷ್ಟು, ಒಂದು 15-20 ನಿಮಿಷ ಜಾಸ್ತಿ ಅಂದ್ರೆ ನಿಮ್ಗೆ ನಿಮ್ಮ ಆರೋಗ್ಯಕ್ಕೋಸ್ಕರ ಆ ಟೈಮ್ ಅನ್ನ ಹಾಕಿ ಜಗದು ಅಗಿದು ಸರಿಯಾಗಿ ತಿನ್ನಿ. ಅದ್ರೊಳಗೆ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಯಾವುದೇ ಇರ್ಬೋದು, ಅದನ್ನ ಎಂಜಾಯ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದರಿಂದ ಈಟಿಂಗ್ ಹ್ಯಾಬಿಟ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ಈಟಿಂಗ್ ಟೂ ಮಚ್ ಆಫ್ ಅಸಿಡಿಕ್ ಫುಡ್, ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನ. ಸೊ ಆದಷ್ಟು ನೀವು ಅಸಿಡಿಕ್ ಫುಡ್, ಉಪ್ಪು ಹುಳಿ ಖಾರ ಸ್ವೀಟ್, ಆಮೇಲೆ ನಿಮ್ಗೆ ಕೋಲ್ಡ್, ಇದನ್ನ ನೀವು ಅವಾಯ್ಡ್ ಮಾಡ್ಬೇಕು. ಅಸಿಡಿಕ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಆಲ್ಕಲೈನ್ ಫುಡ್, ಸೊಪ್ಪು ತರಕಾರಿ ಹಣ್ಣು ಹಂಪಲುಗಳನ್ನ ಜಾಸ್ತಿ ತಗೊಳ್ಳಿ, ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಇದೆಲ್ಲ ನಿಮ್ಗೆ ಅಸಿಡಿಕ್, ಇದರಲ್ಲಿ ನೋಡಿ ನಿಮ್ಗೆ 99% ಏನಿದೆ ನಿಮ್ಗೆ ಅಸಿಡಿಕ್. ಆ ಗ್ರೀನ್ ಎಷ್ಟು ಕಾಣ್ತಾ ಇದೆ, 1% ಕಾಣ್ತಾ ಇದೆ. ಈವನ್ ಕೆಲವು ಟೈಮ್ ನಾನು ಹೋಗಿದ್ದೆ ಮೊನ್ನೆ ಹೈದರಾಬಾದಿಗೆ, ಅಲ್ಲಿ ಗ್ರೀನ್ಸ್ ಇಲ್ಲ, ಹಣ್ಣು ಇಲ್ಲ, ಬರೇ ನಿಮ್ಗೆ 100% ಅಸಿಡಿಕ್ ಫುಡ್. ಬಟ್ ಇಟ್ ಈಸ್ ವೆರಿ ವೆರಿ ಡೇಂಜರ್. ಇದನ್ನೇ ನೀವು ಕಂಟಿನ್ಯೂ ತಗೊಂಡ್ರೆ ನಿಮ್ಮ ಬಾಡಿ ಕಂಪ್ಲೀಟ್ ಅಸಿಡಿಕ್ ಆಗಿ ಮುಂದೊಂದು ದಿವಸ ಪ್ರಾಬ್ಲಮ್ ಆಗ್ತದೆ. ಆದ್ರಿಂದ ಆದಷ್ಟು ನೀವು ಆಲ್ಕಲೈನ್ ಫುಡ್, ಸೊಪ್ಪು ತರಕಾರಿಗಳನ್ನ ಯೂಸ್ ಮಾಡ್ಬೇಕು. ಬಾಡಿ ಆಸ್ ದ ಬೆಸ್ಟ್ ಡಾಕ್ಟರ್. ಈ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ತಾರೆ. ಬಾಡಿಗಿಂತ ಮಿಗಿಲಾದ ಡಾಕ್ಟರ್ ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂತ ಒಂದು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಆ ಭಗವಂತನಿಗೆ ನಮ್ಗೆ ಯಾವಾಗಲೂ ನಾವು ಚಿರ ಋಣಿ ಆಗಿರ್ಬೇಕು ಅಂತ ಒಂದು ಬಾಡಿ. ಅದನ್ನ ನಾವ್ ಏನ್ ಮಾಡಿದೀವಿ ಇವತ್ತು, ಕಾಯಿಲೆ ಗೂಡಾಗಿ ಮಾಡಿರೋದು ಭಗವಂತ ಅಲ್ಲ, ನಾವು ಅದನ್ನ ಕಾಯಿಲೆ ಗೂಡಾಗಿ, 200 ತರದ ಕಾಯಿಲೆಗಳಿದೆ ಅಂತ ಹೇಳ್ತಾರೆ ಕೊಡಿ. ಯಾಕಂತ ಹೇಳಿದ್ರೆ ನಾವೇ ಅದನ್ನ ತಂದುಕೊಂಡಿರೋದು. ಭಗವಂತ ಏನು ನಿಮ್ಗೆ ಕಾಯಿಲೆಯನ್ನ ಕೊಡ್ಲಿಲ್ಲ. ಭಗವಂತ ಒಂದು ಒಳ್ಳೆಯ ಶರೀರವನ್ನು ಕೊಟ್ಟಿದ್ದಾರೆ. ನಮ್ಗೆ ದೇಹವೇ ದೇಗುಲವಾಗಿರ್ಬೇಕು. ನಾವು ಅದನ್ನ ತಿನ್ಬೇಕಾದ್ರೆ 4 ಸಲ ಯೋಚನೆ ಮಾಡ್ಬೇಕಂತೆ. ಯಾಕೆಂದ್ರೆ ಇದು ನಮ್ಮ ಬಾಡಿಗೆ ಸೆಟ್ ಆಗ್ತದ ಇಲ್ವಾ ಅಂತ. ಸೆಟ್ ಆಗದಿದ್ದನ್ನ ನಮ್ಮ ಬಾಡಿಗೆ ತುಂಬಿಸ್ಕೊಳ್ತಾ ಇರ್ತೀವಿ ನಾವು. ಯಾಕಂದ್ರೆ ನಮ್ಮ ನಾಲಿಗೆಗೆ ರುಚಿ ಜಾಸ್ತಿ. ಆದ್ರಿಂದ ಸ್ವಲ್ಪ ಯೋಚನೆ ಮಾಡಿ ತಿನ್ನುವ ಮೊದಲು, ಇದು ಅಸಿಡಿಕ್ ಅಲ್ಕಲೈನ್. ನೀವು ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, 1 ತಿಂಗಳಿಗೋ 2 ತಿಂಗಳಿಗೋ ಹೋಗ್ತೀರಿ, ಅಲ್ಲಿ ಸ್ವಲ್ಪ ತಗೊಳ್ಳಿ, ಏನು ಬೇಡ ಅನ್ನೋದಿಲ್ಲ ನಾವು. ಬಟ್ ಅದನ್ನೇ ನೀವು ಟೇಸ್ಟ್ ಸಿಗ್ತದಂತ ರೆಗ್ಯುಲರ್ ಆರ್ಡರ್ ಮಾಡುವಂತದ್ದು, ರೆಗ್ಯುಲರ್ ತಗೊಳ್ಳುವಂತದ್ದು, ಇದು ನಿಮ್ಮನ್ನ ಎಲ್ಲಿ ಕೊಂಡೋಗ್ತದೆ, ಕಾಯಿಲೆಗೆ ಕೊಂಡೋಗ್ತದೆ. ಯಾಕಂತ ಹೇಳಿದ್ರೆ ಬಾಡಿ ಒಂದು ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತದೆ. ಇನ್ ಕೇಸ್ ಅದು ಲೆವೆಲ್ ಅಲ್ಲಿ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಈಗ ಏನ್ ಮಾಡ್ತದೆ ನೋಡಿ. ಸೊ ಅದರಿಂದ ಈ ಗ್ಯಾನೋಥೆರಪಿ ನಿಮ್ಗೆ ಪ್ರತಿಯೊಬ್ಬರಿಗೂ ಅಗತ್ಯ ಬೇಕಾದ. ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. 3 ಡಿಫೆನ್ಸ್ ಲೆವೆಲ್ ಆಫ್ ದ
ಬಾಡಿ ಟು ಡೀಲ್ ವಿತ್ ದ ಟಾಕ್ಸಿನ್. ನಿಮ್ಗೆ ಏನು ಟಾಕ್ಸಿನ್ ಬರ್ತದಲ್ಲ ಬಾಡಿ ಒಳಗಡೆ, ಅದರಲ್ಲಿ 3 ಲೆವೆಲ್ ಅಲ್ಲಿ ಅದು ವರ್ಕ್ ಆಗ್ತಾ ಇರ್ತದೆ. 3 ಲೆವೆಲ್ಸ್. ಇದೇನು ಗ್ಯಾನೋಥೆರಪಿಗೆ ಸಂಬಂಧಪಟ್ಟದ, ಇದು ಬಾಡಿಗೆ ಸಂಬಂಧಪಟ್ಟಿರೋದು. ಈ ರೀತಿ ಪ್ರತಿಯೊಂದು ಎಲ್ಲಾ ಬಾಡಿನೂ ಇದೇ ತರ ವರ್ಕ್ ಆಗ್ತಾ ಇರ್ತದೆ. ದಟ್ ಇಸ್ ದ ರಿಸರ್ಚ್ ನಾನು ಹೇಳುದು. ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಅಲ್ಲಿ ಡಿಸ್ಚಾರ್ಜ್ ಫೇಸ್. ನೀವೇನು ಊಟ ಮಾಡ್ತೀರಿ, ತಿಂಡಿ ತಿಂತೀರಿ, ಕುಡಿತೀರಿ, ಅದೇನ್ ಮಾಡ್ಬೇಕು, ಅದನ್ನ ಏನು ಒಳ್ಳೇದನ್ನ ತಗೊಂಡು ಕೆಟ್ಟದನ್ನ ಹೊರಗೆ ಹಾಕ್ಬೇಕು. ಡೈಲಿ ಬೇಡದನ್ನ ಹೊರಗೆ ಹಾಕ್ಲೇಬೇಕು. ಇದು ಫಸ್ಟ್ ಲೆವೆಲ್ ಡಿಫೆನ್ಸ್ ಅಂದ್ರೆ ಡಿಸ್ಚಾರ್ಜ್ ಫೇಸ್. ಅದೆಲ್ಲಿ ಹೋಗ್ತದೆ? ನಿಮ್ಮ ಯೂರಿನ್ ನಲ್ಲಿ ಹೋಗ್ತಾ ಇರ್ತದೆ ನೋಡಿ, ಅಥವಾ ನಿಮ್ಮ ಮೋಷನ್ ನಲ್ಲಿ ಹೋಗ್ತಾ ಇರ್ತದೆ, ಅಥವಾ ಬೆವರ್ನಲ್ಲಿ ಹೋಗ್ತಾ, ಕಫದಲ್ಲಿ ಹೋಗ್ತದೆ, ಉಸಿರಿನಲ್ಲಿ ಹೋಗ್ತದೆ. ಇದು ಫಸ್ಟ್ ಲೆವೆಲ್ ಅಲ್ಲಿ ಈ ರೀತಿ ಬಾಡಿ ಕೆಲಸ ಮಾಡ್ತದೆ, ನಿಮ್ಮ ದೇಹ ಈ ರೀತಿ ವರ್ಕ್ ಮಾಡ್ತದೆ. ಸೆಕೆಂಡ್ ಲೆವೆಲ್ ಅಲ್ಲಿ ಏನಾಗ್ತದೆ? ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್, ಪುಟ್ ಅಸೈಡ್ ಫೇಸ್. ನೀವ್ ಏನ್ ಮಾಡ್ತೀನಿ, ತಿಂದಿದ್ದನ್ನೇ ತಿನ್ನೋದು, ಭಾರಿ ರುಚಿ ಅಂತೇಳಿ ಮಸಾಲೆ ದೋಸೆ ಡೈಲಿ ತಿನ್ನೋದು, ಭಾರಿ ರುಚಿ ಅಂದ್ರೆ ಚಿಕನ್ 65, 75 ಅಥವಾ ಗೋಪಿ ಮಂಚೂರಿಯನ್ ಡೈಲಿ ತಗೊಳ್ಳಿ ಸ್ಟಾರ್ಟ್ ಮಾಡಿದ್ರೆ, ಡೈಲಿ ನಿಮ್ಗೆ ಏನು ಸ್ವೀಟ್ ಅನ್ನ ತಿಂತಾ ಹೋದ್ರೆ ಏನ್ ಮಾಡ್ತದೆ ಬಾಡಿ? ಏನ್ ಮಾಡ್ತದೆ ನೋಡಿ, ಎಲ್ಲಿ ಕೊಟ್ಟಿದೆ ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್, ಪುಟ್ ಅಸೈಡ್. ನನಗೆ ಹೊರಗೆ ಹಾಕೋಕ್ ಆಗುದಿಲ್ಲ ಮಾರಾಯ, ನಾನು ಅದಷ್ಟು ಕೆಲಸ ಮಾಡಿದೀನಿ, ಆದ್ರೆ ನನ್ಗೆ ಹೊರಗೆ ಹಾಕದೆ ಇರೋದ್ರಿಂದ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದ್ ಕಡೆ ನಾನು ಇಟ್ಬಿಡ್ತೀನಿ ಬಾಡಿಯಲ್ಲಿ ಅಂತ. ದೇಹದಲ್ಲಿ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಶುರು ಮಾಡ್ತದೆ 1 by 1. ಸೊ ಸ್ಟೋರ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಕ್ಯಾನ್ಸರ್ ಬರ್ಲಿಕ್ಕೆ 5 ರಿಂದ 6 ವರ್ಷ ಬೇಕು, ಶುಗರ್ ಬರ್ಲಿಕ್ಕೆ 5 ವರ್ಷ ಬೇಕು, BP ಬರ್ಲಿಕ್ಕೆ 4 ವರ್ಷ ಬೇಕು. ಅಷ್ಟೊತ್ತಂಗೆ ಏನಾಗಿರ್ತದೆ, ಪುಟ್ಟ ಸೈಡ್ ಬಾಡಿಯಲ್ಲಿ ಇಟ್ಟುಬಿಡ್ತದ ಅದು ಒಳಗಡೆ. ನಿಮ್ಗೆ ಗೊತ್ತಾಗೋದಿಲ್ಲ. ಕೆಲವು ಟೈಮ್ ನಿಮ್ಗೆ ಏನ್ ಹೇಳ್ತಾರೆ, ಎಷ್ಟು ಪರ್ಸೆಂಟೇಜ್ ಬ್ಲಾಕೇಜ್ ಅಂತ ಕೇಳ್ತಾರೆ ನೋಡಿ. 30%, 50%, 60%, 70%, ಓಕೆ. 80% ಆದ್ರೂ ಕೂಡಲೇ ಮಾತ್ರ ಗೊತ್ತಾಗೋದು. ಅಷ್ಟೊತ್ತು ತನಕ ನಿಮಗೆ ಗೊತ್ತೇ ಆಗೋದಿಲ್ಲ. ಅದು ಯಾಕಂದ್ರೆ ಬಾಡಿ ಆದಷ್ಟು ಒಳಗಡೆ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಲ್ಲಿ ಹೋಗಿ ಸೇರಿಸಿ ಇಟ್ಟದ, ಸೇಫರ್ ಮಾಡ್ತದಂತ. ಆದ್ರೂ ಕೂಡ ಲಾಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡುದು? ಥರ್ಡ್ ಲೆವೆಲ್ ಆಫ್ ಡಿಫೆನ್ಸ್, ಟ್ಯೂಮರ್ ಡೆವಲಪಿಂಗ್ ಫೇಸ್. ಬೇರೆ ದಾರಿನೇ ಇಲ್ಲ. ಅದು ಫಸ್ಟ್ ನಿಮ್ಗೆ ಜಸ್ಟ್ ಥಿಕ್ನೆಸ್ ಇರ್ತದೆ, ಅದು ಕ್ರಿಸ್ಟಲೈಸ್ ಆಗ್ತದೆ, ಹರಳಿನ ರೂಪಕ್ಕೆ ಹೋಗ್ತದೆ. ಅಲ್ಲಿಂದ ತೆಗೆದು ನೆಕ್ಸ್ಟ್ ಒಂದ್ ಕಡೆ ಸ್ಟೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದೇ ನೆಕ್ಸ್ಟ್ ಟ್ಯೂಮರ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಸೊ ಅದರಿಂದ ಟ್ಯೂಮರ್ ಅಂದ್ರೆ ಏನು? ಗಡ್ಡೆ. ಎಷ್ಟೋ ಬಾಡಿಯಲ್ಲಿ ನಿಮ್ಗೆ ಅಲ್ಲಲ್ಲಿ ಗಡ್ಡೆಗಳೆಲ್ಲ ಕಾಣ್ತದಲ್ಲ, ಅದೆಲ್ಲ ನಿಮ್ಗೆ ಬಾಡಿನೇ ಸ್ಟೋರ್ ಮಾಡಿ ಇಟ್ಟಿರೋದು. ಅದು ಟಾಕ್ಸಿನ್. ಅದು ಈಗ ಕೆಲವರಿಗೆ ಕುರ ಆಗ್ತದೆ ನೋಡಿ, ಅದು ಟಾಕ್ಸಿನ್. ಅದು ಒಡೆದು ಹೋಗ್ತದೆ, ಬಾಡಿಯಿಂದ ಹೊರಗೆ ಹೋಗ್ತದೆ. ಅಂದ್ರೆ ನಿಮ್ಗೆ there are 2 types of water soluble and non water soluble toxin. ವಾಟರ್ ಸಾಲ್ಯುಬಲ್ ಟಾಕ್ಸಿನ್ ಆದಷ್ಟು ಬಾಡಿಯಿಂದ ಹೊರಗೆ ಹೋಗ್ತದೆ, ಬಟ್ ನಾನ್ ವಾಟರ್ ಸಾಲ್ಯುಬಲ್ ಟಾಕ್ಸಿನ್ ಇದೆಯಲ್ಲ, ಅದು ಬಾಡಿಯಲ್ಲೇ ಇರ್ತದೆ. ಸೊ ಬಾಡಿ ಯಾವಾಗ ಅದಕ್ಕೆ ಇಮ್ಯುನಿಟಿ ಇರ್ತದೆ ಆವಾಗ ಅದು ಹೊರಗೆ ಹಾಕ್ತದೆ, ಬಟ್ ಮ್ಯಾಕ್ಸಿಮಮ್ ಹೊರಗೆ ಹೋಗುದಿಲ್ಲ, ಒಳಗಡೆನೆ ಇರ್ತದೆ. ಪ್ರಾಬ್ಲಮ್ ಆಗ್ತದೆ ಒಂದ್ ದಿವಸ ನಮ್ಗೆ ಪ್ರಾಬ್ಲಮ್. ದ ಟ್ಯೂಮರ್ ಅಂದ್ರೆ ನಥಿಂಗ್ ಬಟ್ ಗಡ್ಡೆ. ಬಟ್ ಎಲ್ಲಾ ಗಡ್ಡೆ ಕ್ಯಾನ್ಸರ್ ಅಲ್ಲ, ಬಟ್ ಗಡ್ಡೆನೇ ಕ್ಯಾನ್ಸರ್. ಸೊ ಅದರಿಂದ ಕ್ಯಾನ್ಸರ್ ಆಗೋ ಸ್ಟೇಜಸ್ ನಿಮ್ಗೆ ಜಾಸ್ತಿ ಇರ್ತದೆ. ಸೊ ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಅಲ್ಲಿ, ಈಗ ಡಿಫೆನ್ಸ್ ಅಲ್ಲಿ ನೋಡಿ 1 by 1 ಯಾವ ರೀತಿ ಫಸ್ಟ್ ಲೆವೆಲ್ ಅಲ್ಲಿ ಹೊರಗಾಗ್ತದೆ ಅಂತ ಇದನ್ನ ನಿಮ್ಗೆ ತಿಳ್ಕೊಬೇಕು. ಅದರ್ವೈಸ್ ನಿಮ್ಗೆ ಇದನ್ನ ಫೋಟೋ ತೆಗೆದು ಇಟ್ಕೊಳ್ಳಿ. ಯಾಕೆಂದ್ರೆ ಇದು ಗ್ಯಾನೋಥೆರಪಿ ನಿಮ್ಗೆ ಹೇಳ್ಬೇಕಾದ್ರೆ ಇದು ಅಗತ್ಯ ನಿಮ್ಗೆ ಬೇಕಾಗ್ತದೆ. ದ ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಅಲ್ಲಿ ಏನಾಗ್ತದೆ? ದ ಡಿಸ್ಚಾರ್ಜ್ ಫೇಸ್. ನಿಮ್ಮ ಡಿಸ್ಚಾರ್ಜ್ ಟಾಕ್ಸಿನ್ಸ್ ವಿಲ್ ಬಿ ಡಿಸ್ಚಾರ್ಜ್ ಫ್ರಮ್ ದ ಬಾಡಿ ಆಸ್ ಸ್ವೆಟ್. ಬೆವರಿನ ಮೂಲಕ ನಿಮ್ಗೆ ಬೆವರು ಹೋಗ್ಬೇಕು ದಿನ. ಯಾರಿಗೆಲ್ಲ ಬೆವರು ಹೋಗುದಿಲ್ಲ, ನಿಮ್ಮ ಸ್ಕಿನ್ ವಾಸನೆ ಬರ್ತದೆ ನೋಡಿ. ಬೇಕಾದ್ರೆ ಬೆವರು ಹೋದ್ರೆ ವಾಸನೆ ಒಂದ್ಸಲ ಬರ್ಬೋದು, ಮತ್ತೆ ಕ್ಲೀನ್ ಆಗ್ಬಿಡ್ತದೆ. ಅದು ಫಿಲ್ಟರ್ ಆಗ್ತದೆ ಸ್ವೆಟಿಂಗ್. ಎರಡನೇದಾಗಿ ಯೂರಿನ್ ಕಲರ್ ಅಲ್ಲಿ ವೇರಿಯೇಷನ್ ಗೊತ್ತಿದೆ ನಿಮ್ಗೆ. ಯೂರಿನ್ ಕಲರ್ ತುಂಬಾ ನಿಮ್ಗೆ ಏನ್ ಹೇಳ್ತಾರೆ, ಯೆಲ್ಲೋ ಇರಬಾರ್ದು. ಸೊ ಹಾಗಾಗಿ, ಅಥವಾ ತುಂಬಾ ವೈಟ್ ಇರಬಾರ್ದು, ತುಂಬಾ ನಿಮ್ಗೆ ಗ್ರೀನ್ ಇರಬಾರ್ದು. ಸೊ ನಿಮ್ಗೆ ಒಂದು ಏನ್ ಹೇಳ್ತಾರೆ, ನಿಮ್ಗೆ ಎಳ್ನೀರು ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ನಿಮ್ಮ ಯೂರಿನ್ ಇರಬೇಕು ಅಂತ. ಸೊ ಯೂರಿನ್ ಕಲರ್ ನಿಮ್ಗೆ ವೇರಿಯೇಷನ್ ಆಗ್ತದೆ ಅಂದ್ರೆ ಟಾಕ್ಸಿನ್ ಹೋಗ್ತದೆ. ನಿಮ್ಗೆ ನೋಡಿ ಬೇಕಾದ್ರೆ ಒಂದು ಜರ್ನಿ ಮಾಡಿ ಬನ್ನಿ. ಒಂದು ಜರ್ನಿ ಮಾಡಿ ನೆಕ್ಸ್ಟ್ ಡೇ ನಿಮ್ಮ ಯೂರಿನ್ ಕಲರ್ ನೋಡಿ, ಹಳದಿ ಇರ್ತದೆ ನೋಡಿ. ಯಾಕಂದ್ರೆ ಟಾಕ್ಸಿನ್ಸ್ ಅನ್ನ ಯೂರಿನ್ ಮುಖಾಂತರ ಅದು ಹೊರಗೆ ಹೋಗ್ತಾ ಇರ್ತದೆ. ಸೊ ಎರಡನೇದು. ನೆಕ್ಸ್ಟ್ ಅಂದ್ರೆ ಕಫನು ನಿಮ್ಗೆ ಹೋಗ್ತಾ ಇರಬೇಕು. ಕಫ ಆದ್ರೂ ಕೂಡ ಏನು ತೊಂದರೆ ಇಲ್ಲ, ಯಾಕೆಂದ್ರೆ ಅದು ಟಾಕ್ಸಿನ್ ಅನ್ನ ಕಫದ ಮೂಲಕ ಹೊರಗೆ ಹಾಕಿ ಕರೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಅಂದ್ರೆ ಸ್ಟೂಲ್ ಮೋಷನ್ ಸಹ ನಿಮ್ಗೆ ದಿನನಿತ್ಯ ಏನು ದಿನ ನೀವು ತಿಂತಾ ಇದ್ರಿ, ನೀವು ಅದನ್ನ ದಿನ ಡಿಟಾಕ್ಸಿಫಿಕೇಶನ್ ಮಾಡ್ಲೇಬೇಕು. ಮೋಷನ್ ಎಷ್ಟೋ ಜನರಿಗೆ 1 ದಿವಸ 2 ದಿವಸ ವಾರಕ್ಕೊಬ್ಬ ಹೋಗೋರು ಇದ್ದಾರೆ. ಸೊ ಇವರಿಗೆ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಏನು ನಿಮ್ಮ ಸ್ಟೂಲ್ ಇದೆ, ಮೋಷನ್ ಇದೆ, ಅದು ದಿನ ಡಿಸ್ಚಾರ್ಜ್ ಆಗ್ಲಿಲ್ಲ ಅಂದ್ರೆ ಅದು ಬಾಡಿಯಲ್ಲಿ ಉಳಿದು ಬಿಡ್ತದೆ. ಅದೇನ್ ಮಾಡ್ತದೆ, ಬಾಡಿ ಪುನಃ ಅದನ್ನ ಅಬ್ಸಾರ್ವ್ ಮಾಡ್ತದಂತೆ ನೋಡಿ. ಪುನಃ ಅಬ್ಸಾರ್ವ್ ಮಾಡ್ತದೆ. ಅವಾಗ ಏನಾಗ್ತದೆ, ಟಾಕ್ಸಿನ್ಸ್ ನಿಮ್ಮ ಬಾಡಿ ಒಳಗಡೆ ಬಂದ್ಬಿಡ್ತದೆ. ಸೊ ಆದ್ರಿಂದ ಡೈಲಿ
ನಿಮ್ಮ ಏನು ತಗೊಳ್ತೀರಿ ನೀವು ಡೈಲಿ ಅದು ಡಿಸ್ಚಾರ್ಜ್ ಆಗಬೇಕು. ಡಿಸ್ಚಾರ್ಜ್ ಆಗಲಿಲ್ಲ ಅಂದ್ರೆ ಬಾಡಿ pH ಅಲ್ಲಿ ವೇರಿಯೇಷನ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಅದರಿಂದ ಅಂದ್ರೆ ನೀವು ಉಪ್ಪು ಹುಳಿ ಖಾರ ಜಾಸ್ತಿ ತಿಂತಾ ಇದ್ದೀರಿ, ಅದರಿಂದಾಗಿ ಅದು ಪ್ರಾಬ್ಲಮ್ ಆಗಿದೆ. ನೀವು ಆದಷ್ಟು ಹಣ್ಣು ಹಂಪಲು ತರಕಾರಿಯನ್ನ ತಿನ್ನಿ, ಮತ್ತೆ ಆಟೋಮೆಟಿಕ್ pH ಬ್ಯಾಲೆನ್ಸ್ ಆಗಿ ನಿಮ್ಮ ಸ್ಟೂಲ್ ಕರೆಕ್ಟ್ ಆಗ್ತಾ ಹೋಗ್ತದೆ. ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಅದು ಕ್ರಿಸ್ಟಲೈಸ್ ಹೊರಗೆ ಹಾಕ್ತಾರೆ ನೋಡಿ, ಇಲ್ಲಿ ಕಾಣ್ತಾ ಇದನ್ನ. ಹೊಟ್ಟೆ ಯಾರಿಗೆಲ್ಲ ದೊಡ್ಡದಿದೆ ಜಸ್ಟ್ ಯೋಚನೆ ಮಾಡಿ, ಯಾಕೆ ಅದು ಆಗ್ತಾರ? ಹೊಟ್ಟೆ ಫ್ಲಾಟ್ ಇರ್ಬೇಕಲ್ಲ, ನಮ್ಮ ಮಧ್ಯಪ್ರದೇಶ ಅಂತ ಹೇಳ್ತೀವಿ, ಅದು ಫ್ಲಾಟ್ ಇರ್ಬೇಕು. ಇದು ಯಾಕೆ ಹಿಂದೆ ಮುಂದೆ ಎರಡು ದೊಡ್ಡದಾಗಿದೆ? ಯಾಕಂತ ಹೇಳಿದ್ರೆ ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್, ದ ಪುಟ್ ಅಸೈಡ್ ಫೇಸ್ ಟಾಕ್ಸಿನ್ಸ್ ವಿಲ್ ಬಿ ಕ್ರಿಸ್ಟಲೈಸ್ ಆರ್ ಕಂಬೈನ್ಡ್ ವಿತ್ ಇನರ್ಟ್ ಮೆಟೀರಿಯಲ್. ಎಲ್ಲವನ್ನು ಸೇರಿಸ್ಬಿಟ್ಟು ನಿಮ್ಮ ಎಲ್ಲಿ ಜಾಗ ಫ್ರೀ ಇರುವುದು, ಎಲ್ಲಿ ಹೊಟ್ಟೆ ಯಾವಾಗ್ಲೂ ನೋಡಿ ಅಲ್ಲಿ ಫ್ರೀ ಇರ್ತದೆ, ಅಂದ್ರೆ ಅದು ಸ್ಮೂತ್ನೆಸ್, ಅಲ್ಲಿ ಹೋಗ್ಬಿಟ್ಟು ಅದನ್ನ ಸ್ಟೋರ್ ಮಾಡ್ತಾ ಹೋಗ್ತಾ ಇರ್ತದೆ. ಕ್ರಿಸ್ಟಲೈಸ್ ಇನ್ ಟು ದ ಯೂರಿಕ್ ಆಸಿಡ್ ಅಂಡ್ ಸ್ಟೋನ್. ಕೆಲವು ಟೈಮ್ ನಿಮ್ಮನ್ನ ಯೂರಿಕ್ ಆಸಿಡ್ ಬಾಡಿಯಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇದು ಕಾರಣ. ಅದೇ ಅಲ್ಲಿ ಸ್ಟೋರ್ ಮಾಡ್ತದೆ. ಇವನ್ನ ಗಾಲ್ ಬ್ಲಾಡರ್ ಸ್ಟೋನ್, ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಲ್ಲ, ಅದೆಲ್ಲ ನಿಮ್ಗೆ ಏನು ಕಲ್ಲು ತಿನ್ನುವುದಿಲ್ಲ ನೀವು, ಬಾಡಿ ಒಳಗಡೆ ಕಲ್ಲು ಆಗೋದು. ಕಂಬೈನ್ಡ್ ವಿತ್ ಇನರ್ಟ್ ಮೆಟೀರಿಯಲ್ ಟು ಫಾರ್ಮ್ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಮತ್ತೆ ಕೊಲೆಸ್ಟ್ರಾಲ್ ಆಗಿ ಅದು ಕನ್ವರ್ಟ್ ಆಗ್ತದೆ. ಸೊ ಮುಂದೊಂದು ದಿವಸ ನಿಮ್ಗೆ ನೀವೇ ಎಣಸಿಕ್ಕಿಲ್ಲ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ತಲೆ ಸುತ್ತು ಬಂದ್ಬಿಡ್ತದೆ, ಹೊಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತದೆ, ಎಲ್ಲ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೇನೆ. ಸೊ ಅದರಿಂದ ಇದು ಸೆಕೆಂಡ್ ಲೆವೆಲ್ ಡಿಫೆನ್ಸ್. ಥರ್ಡ್ ಲೆವೆಲ್ ಅಲ್ಲಿ ಏನಾಯ್ತು? ಥರ್ಡ್ ಲೆವೆಲ್ ಅಲ್ಲಿ ನೋಡಿ, ಓಕೆ, ಇಲ್ಲಿ ಥರ್ಡ್ ಲೆವೆಲ್ ಸ್ಕಿಪ್ ಆಗಿರ್ಬೋದು. ಥರ್ಡ್ ಲೆವೆಲ್ ಅಲ್ಲಿ ನಿಮ್ಗೆ ಅದು ಟ್ಯೂಮರ್ ಆಗಿ ಡೆವಲಪ್ಮೆಂಟ್ ಆಗ್ಬಿಡ್ತದೆ. ಟ್ಯೂಮರ್ ಅಂತ ಹೇಳಿದ್ರೆ ಗಡ್ಡೆ ಆಗ್ತದೆ, ಗಡ್ಡೆ ಆಗಿ ಅದು ನಿಮ್ಮ ಹತ್ರ ಸ್ಟೋರ್ ಆಗ್ತಾ ಹೋಗ್ತದೆ ಮೂರನೇ ಲೆವೆಲ್ ಅಲ್ಲಿ. ಸೊ ಅದೇ ಹೇಳಿದಲ್ಲ, ಕೆಲವರಿಗೆ ನಿಮ್ಗೆ ಪಿಂಪಲ್ಸ್ ಆಗ್ತದೆ, ಇನ್ನು ಕೆಲವರಿಗೆ ಕುರ ಎದ್ ಬಿಡ್ತದೆ, ಇನ್ನು ಕೆಲವರಿಗೆ ನಿಮ್ಗೆ ಹೊಟ್ಟೆಯಲ್ಲಿ ನೋವು ಕಾಣಿಸ್ಬಹುದು. ಇದೆಲ್ಲ ಎಲ್ಲೆಲ್ಲಿ ಒಳಗಡೆ ಹೊರಗಡೆ ನಿಮ್ಗೆ ಅದು ಹೋಗಿ, ಅದು ಯಾಕಂದ್ರೆ ಇಟ್ ಈಸ್ ನಾನ್ ವಾಟರ್ ಸಾಲ್ಯುಬಲ್ ಟಾಕ್ಸಿನ್ಸ್. ಸೊ ಅದ್ರ ಮುಖಾಂತರ, ಸ್ಕಿನ್ ಮುಖಾಂತರ ಮ್ಯಾಕ್ಸಿಮಮ್ ಹೊರಗೆ ಹೋಗ್ಬೇಕು. ಸೊ ಅದರಿಂದ ಅದರ್ವೈಸ್ ಒಳಗಡೆ ಗಡ್ಡೆ ಇರ್ತದೆ. ಸೊ ಅದು ಥರ್ಡ್ ಲೆವೆಲ್ ಡಿಫೆನ್ಸ್ ಅಲ್ಲಿ ಇರ್ತದೆ. ಸೊ ಆ ರೀತಿಯಲ್ಲಿ ಈಗ ನಿಮ್ಗೆ ಗ್ಯಾನೋಡರ್ಮಾ ಪಾತ್ರ ಯಾವ ರೀತಿ, ಗ್ಯಾನೋಡರ್ಮಾ ತಗೊಂಡಾಗ ಇದನ್ನ ನೀವು ಸರಿ ಮಾಡ್ಕೋಬಹುದು, ನೋಡೋಣ. ಸೊ ಈಗ ನಿಮ್ಗೆ ಗ್ಯಾನೋಡರ್ಮಾ ಬರ್ತಾ ಇದೆ. ಸೊ ಗ್ಯಾನೋಡರ್ಮಾ ಯಾವ ರೀತಿ ವರ್ಕ್ ಆಗ್ತದೆ? ಸೊ ಗ್ಯಾನೋಡರ್ಮದಲ್ಲಿ ನಾನು ಆಲ್ರೆಡಿ ಹೇಳಿದೆ, RG ಮತ್ತೆ GL ಎರಡಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, RG ಮತ್ತೆ GL. ಅದು 360 ಇರ್ತದೆ, 90 ಇರ್ತದೆ. RG ಸಪೋರ್ಟ್ ದ ಬಾಡಿ ಇನ್ ಡಿಟಾಕ್ಸಿಫಿಕೇಶನ್, ಬಾಡಿಯನ್ನ ಕ್ಲೀನ್ ಮಾಡೋದಲ್ಲಿ. ನೀವು ಬೆಳಿಗ್ಗೆ ಎದ್ದು ಮನೆಯನ್ನ ಕ್ಲೀನ್ ಮಾಡ್ತೀರಿ ಅಲ್ವಾ, ನಮ್ಮ ಪೊರಕೆ ಇರ್ಬೋದು ಅಥವಾ ಹಿಡಿಸುಡಿ, ಅದರಲ್ಲಿ ನೀವೆಲ್ಲ ಕ್ಲೀನ್ ಮಾಡ್ತೀರಿ. ಅದೇ ತರ ನಿಮ್ಮ ದೇಹವನ್ನು ಕ್ಲೀನ್ ಮಾಡ್ಲಿಕ್ಕೆ ಏನುಂಟು? ದೇಹವನ್ನು ಕ್ಲೀನ್ ಮಾಡ್ಲಿಕ್ಕೆ ನಮ್ಮ ಈ ಗ್ಯಾನೋಡರ್ಮಾ ನಿಮ್ಮ ಬಾಡಿಯನ್ನು ಕ್ಲೀನ್ ಮಾಡ್ತದೆ. ಬಾಡಿ ಯಾವುದೇ ರೀತಿ ಇರ್ಬೋದು ನಿಮ್ಗೆ. ಅದಕ್ಕೆ ನಿಮ್ಗೆ ಇದನ್ನ ನಾವು ಫ್ರೂಟ್ ಬಾಡಿ ಅಂತ ಹೇಳ್ತೀವಿ. ಇದು ಫ್ರೂಟ್ ಬಾಡಿ, ಇದು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತದಲ್ಲ ಫ್ರೂಟ್ ಬಾಡಿ, ಇದು 100 ದಿವಸ ಕೃಷಿ, ಅದರಿಂದ ಈ RG ತಯಾರಾಗ್ತದೆ. ಇದನ್ನ ತಗೊಂಡಾಗ ಬಾಡಿ ನಿಮ್ಗೆ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಅಥವಾ ಬ್ರೈನ್ ಇರ್ಬೋದು, ಎನಿಥಿಂಗ್. ಸೊ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ನಿಮ್ಗೆ RG ನಿಮ್ಗೆ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಇದು ಸೆಲ್ ಮೇಲೆ ವರ್ಕ್ ಆಗ್ತದೆ, ಸೆಲ್ ಒಳಗಡೆ ಹೋಗ್ತದೆ, ಸೆಲ್ ಅಲ್ಲಿ ಟಾಕ್ಸಿನ್ಸ್ ಇರ್ತದೆ, ಅದನ್ನ ಕಂಪ್ಲೀಟ್ ಎಲ್ಲಾ ಜೀವಕೋಶಗಳನ್ನ 1 by 1 ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. RG ಏನ್ ಮಾಡ್ತದೆ? ನೀವು ಕಸ ಗುಡಿಸಿ ಹೊರಗಾದ್ರ ನಂತರ ಏನ್ ಮಾಡ್ತೀರಿ? ಕಿಟಕಿ ಬಂದ್ ಮಾಡ್ತೀರಿ, ಡೋರ್ ಬಂದ್ ಮಾಡ್ತೀರಿ. ಅದೇ ತರ ಇದು GL ಏನ್ ಮಾಡ್ತದೆ? ಸೆಲ್ ವಾಲ್ ಇದೆಯಲ್ಲ, ಏನ್ ಹೇಳ್ತಾರೆ, ಜೀವಕೋಶದ ಗೋಡೆಯನ್ನ ಅದನ್ನ ಗಟ್ಟಿ ಮಾಡ್ಬಿಡ್ತದೆ, ಪುನಃ ಒಳಗಡೆ ಬರದಿಂದ ಸ್ಟ್ರಾಂಗ್ ಮಾಡ್ತದೆ. ಸೊ ಒಂದು ತೆಗಿತದೆ, ಒಂದು ತಡೀತದೆ, ಒಂದು ತೆಗಿತದೆ, ಒಂದು ತಡೀತದೆ. ದಿನಂಪ್ರತಿ ಈ ಕೆಲಸ ಆಗ್ತಾ ಇರ್ತದೆ. ದಿನಂಪ್ರತಿ ನೀವು ಊಟ ಮಾಡ್ತೀರಿ, ದಿನಂಪ್ರತಿ ನೀವು ಗಾಳಿ ತಗೊಳ್ತಾ ಇರ್ತೀರಿ, ದಿನಂಪ್ರತಿ ನೀರು ಕುಡಿತೀರಿ. ಆದ್ರಿಂದ ಪ್ರತಿ ದಿನ ನೀವು ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಏನು ಎಕ್ಸೆಸ್ ಟಾಕ್ಸಿನ್ಸ್ ಇದೆ ಅದನ್ನ ತೆಗೆದು ಬಾಡಿಯಿಂದ ಹೊರಗೆ ಹಾಕ್ತದೆ. ಆ ಕೆಲಸವನ್ನು ಗ್ಯಾನೋಡರ್ಮಾ ಮಾಡ್ತದೆ. ಸೊ ಓಕೆ, ಸೊ ಅಬ್ಸರ್ವೇಷನ್ ಥಿಯರಿ ಆಫ್ ಗ್ಯಾನೋಥೆರಪಿ. ಅಬ್ಸರ್ವೇಷನ್ ನೀವು ಮಾಡ್ಬೇಕು. ಯಾವ ರೀತಿ ಅಬ್ಸರ್ವೇಷನ್ ವರ್ಕ್ ಆಗ್ತದೆ? ಫಸ್ಟ್ ಅಬ್ಸರ್ವೇಷನ್ ನೀವು ತಗೊಂಡ ನಂತರ ನಿಮ್ಗೆ ಗೊತ್ತಾಗ್ತದೆ ಇದು. ಸೊ ಆಲ್ ಹೆಲ್ತ್ ಪ್ರಾಬ್ಲಮ್ಸ್ ಆಫ್ ದ ಹ್ಯೂಮನ್ ಬಾಡಿ ಅರೈಸ್ ಫ್ರಮ್ 2 main causes. ನೆನ್ಪಿಟ್ಕೊಳ್ಳಿ, ಯಾವುದೇ ನಿಮ್ಗೆ ಇರ್ಬೋದು, 2 main cause ಇಂದ, ಅದೇ ನಿಮ್ಗೆ ಟಾಕ್ಸಿನ್ ಮತ್ತೆ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ವಿಷಗಳು ಮತ್ತೆ ಬಾಡಿಯಲ್ಲಿ ಆಗುವ ಅಸಮತೋಲನದಿಂದ ಬಂದಿರ್ತದೆ. ಇದು ಎರಡನ್ನು ಸರಿ ಮಾಡ್ಬೇಕಾಗ್ತದೆ. ಸೆಕೆಂಡ್ ಅಬ್ಸರ್ವೇಷನ್ ಥಿಯರಿ ಏನ್ ಹೇಳ್ತದೆ? ಗ್ಯಾನೋಡರ್ಮಾ ಸಪೋರ್ಟ್ ದ ಬಾಡಿ. ಗ್ಯಾನೋಡರ್ಮಾ ಏನ್ ಮಾಡ್ತದೆ? ಹಾರ್ಟಿಗೆ ಸಪೋರ್ಟ್ ಮಾಡ್ತದೆ. ಗ್ಯಾನೋಡರ್ಮಾ ಕಿಡ್ನಿಗೆ ಸಪೋರ್ಟ್ ಮಾಡ್ತದೆ, ಬ್ರೈನಿಗೆ ಸಪೋರ್ಟ್ ಮಾಡ್ತದೆ. ಸಪೋರ್ಟಿಂಗ್, ಈಗ ಒಂದು ಬಾಳೆ ಕೊನೆ ಹಾಕ್ತದೆ, ಬಾಳೆ ಬಿಡ್ತದೆ, ಅದಕ್ಕೆ ದೊಡ್ಡ ಕೊನೆ ಬಿಡ್ತದೆ, ಆದ್ರೆ ಅದು ಬೀಳುವ ಸ್ಟೇಜಿಗೆ ಹೋಗ್ತದೆ. ಆವಾಗ ನಾವೊಂದು ಕೋಲು ಅಥವಾ ಒಂದು ಮರದ ತುಂಡನ್ನು ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಅದೇ ತರ ಗ್ಯಾನೋಡರ್ಮಾ ನಮ್ಮ ಬಾಡಿಗೆ ಸಪೋರ್ಟ್ ಮಾಡ್ತದೆ.
ಯಾಕಂದ್ರೆ ಇದರಲ್ಲಿರುವ ಎಲಿಮೆಂಟ್ಸ್ ಆ ತರ ಇದೆ. ಗ್ಯಾನೋಡರ್ಮ ಸಪೋರ್ಟ್ ದ ಬಾಡಿ ಟೇಕ್ಸ್ ಕೇರ್ ಆಫ್ ಇಟ್ಸ್ ಓನ್ ಹೆಲ್ತ್ ಪ್ರಾಬ್ಲಮ್ಸ್. ABC ರೂಲ್ ಪ್ರಕಾರ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಈಗ ನಿಮ್ಗೆ ಬೇಕಾದಷ್ಟು ಬಾಡಿಗೆ ಕಾಯಿಲೆ ಬರ್ಬೋದು. ಕಾಯಿಲೆ ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗ್ತದೆ. ಇಲ್ಲಿ ಆಗಾಗುದಿಲ್ಲ. ಇಲ್ಲಿ ಅಂದ್ರೆ ಗ್ಯಾನೋಡರ್ಮ ಏನ್ ಮಾಡ್ತದೆ, ಬಾಡಿನ ಸಪೋರ್ಟ್ ಮಾಡ್ತದೆ. ಬಾಡಿ ಏನ್ ಮಾಡ್ತದೆ, ಸಿ ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ ಕರೆಕ್ಟ್ ಮಾಡುವಲ್ಲಿ ಗ್ಯಾನೋಡರ್ಮ ನಿಮ್ಗೆ ಹೆಲ್ಪ್ ಮಾಡ್ತದೆ. ಅದನ್ನ ಗ್ಯಾನೋಡರ್ಮ ನಿಮ್ಗೆ ಯಾವುದೇ ಕಾಯಿಲೆ ಇರಲಿ, ನಿಮ್ಗೆ ಯಾವುದೇ ಮೆಡಿಸಿನ್ ಇರಲಿ, ಅದರ ಒಟ್ಟಿಗೆ ನೀವು ಗ್ಯಾನೋಡರ್ಮ ತಗೊಳ್ಳಿ. ಇದು ABC ರೂಲ್ ಅಲ್ಲಿ ವರ್ಕ್ ಆಗ್ತದೆ. ರೋಗ ಬೇರೆ, ರೋಗಿ ಬೇರೆ. ಅದರ ರೋಗ ಅಂದ್ರೆ ಏನು, ಡಯಾಬಿಟಿ ಇರ್ಬೋದು, BP ಇರ್ಬೋದು, ಬೇರೆ ಬೇರೆ ನಿಮ್ಗೆ ಕ್ಯಾನ್ಸರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಟ್ಯೂಮರ್ ಇದೆಲ್ಲ ರೋಗಗಳು. ಅದಕ್ಕೆ ಏನು ಇದೆ, ಡಾಕ್ಟ್ರು ಡ್ರಗ್ ಡಿಸೀಸ್ ತಗೋಬೇಕು ನೀವು. ಆದ್ರೆ ಅದು ಕರೆಕ್ಟ್ ಆಗುದಿಲ್ಲ. ಡಾಕ್ಟರ್ ಹೇಳ್ತಾರೆ ಸರಿ ಆಗುದು. ಯಾಕಂತಂದ್ರೆ ನೀವು ಬಾಡಿಯನ್ನ ಸರಿ ಮಾಡ್ಬೇಕು. ಬಾಡಿ ಕರೆಕ್ಟ್ ಆದ್ರೆ ಕಾಯಿಲೆ ನಿಮ್ಮನ್ನ ಬಿಟ್ಟು ಹೋಗ್ತದೆ. ಅದರಿಂದ ಇದು ರೋಗಿಯನ್ನ ಸರಿ ಮಾಡ್ತದೆ. RBC, WBC, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ ಇದೆಲ್ಲ ನಿಮ್ಗೆ ಕೊರತೆ ಇರ್ತದೆ ಅಥವಾ ಜಾಸ್ತಿ ಇರ್ತದೆ. ಜಾಸ್ತಿನೂ ಇರಬಾರ್ದು, ಕಮ್ಮಿ ಇರಬಾರ್ದು. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಿಮ್ಗೆ RGGL ಗ್ಯಾನೋಡರ್ಮ ನಿಮ್ಗೆ ಹೆಲ್ಪ್ ಆಗ್ತದೆ. ನೀವು ರೆಗ್ಯುಲರ್ ತಗೊಳ್ತಾ ಹೋಗಿ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅದ ರಿಯಾಕ್ಷನ್, ದ ಥರ್ಡ್ ಅಬ್ಸರ್ವೇಷನ್ ಥಿಯರಿಯಲ್ಲಿ ರಿಯಾಕ್ಷನ್ ಇಸ್ ಕಾಸ್ಡ್ ಬೈ ದ ಬಾಡಿ, ನಾಟ್ ಬೈ ದ ಗ್ಯಾನೋಡರ್ಮ. ಬರೆದಿಟ್ಕೊಳ್ಳಿ. ನಿಮ್ಗೆ ಏನಾದ್ರೂ ಇದು ತಗೊಂಡಾಗ ರಿಫ್ಲೆಕ್ಷನ್ ಬಂದಿದೆ ಅಂದ್ರೆ ಅದು ಗ್ಯಾನೋಡರ್ಮ ಕಾರಣ ಅಲ್ಲ. ಕಾರಣ ಯಾರು ಅಂತ ಹೇಳಿದ್ರೆ ನಿಮ್ ದೇಹನೇ ಕಾರಣ. ಯಾಕಂತಂದ್ರೆ ದೇಹ ನಿಮ್ಗೆ ಕರೆಕ್ಟ್ ವರ್ಕ್ ಮಾಡ್ತಾ ಇರ್ಲಿಲ್ಲ. ಗ್ಯಾನೋಡರ್ಮ ಸಪೋರ್ಟ್ ಮಾಡಿದಾಗ ಆಟೋಮೆಟಿಕ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ ದಟ್ ಗ್ಯಾನೋಡರ್ಮ ವರ್ಕ್ಸ್ ಆನ್ ದ ಹ್ಯೂಮನ್ ಬಾಡಿ ವಿತ್ ಆರ್ ವಿತೌಟ್ ಅವೇರ್ನೆಸ್. ನಿಮ್ಗೆ ಅದು ಗೊತ್ತಾಗ್ಬಹುದು, ಗೊತ್ತಾಗದೇ ಇರ್ಬೋದು, ಬಟ್ ಒಳಗಡೆ ಹೋಗಿ ಕ್ಲೀನ್ ಮಾಡೋದಂತೂ ಪಕ್ಕಾ. ಸೊ ನೀವು ಫಸ್ಟ್ ಎಲ್ಲ ನಿಮ್ಮ ಬಾಡಿ ಪ್ಯಾರಾಮೀಟರ್ ನ ಚೆಕ್ ಮಾಡ್ಕೋಬಹುದು ಬೇಕಿದ್ರೆ. ಸೊ ಅದ್ರ ನಂತರನೂ ತಗೋಬಹುದು. ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಒಳಗಡೆ ನೀವು ಯಾವ್ದಕ್ಕೋ ತಗೊಂಡಿರ್ತೀರಿ, ವೆಯ್ಟ್ ರೆಡ್ಯೂಸ್ ತಗೊಂಡಿರ್ತೀರಿ, ಆದ್ರೆ ಅದು ನಿಮ್ಮ ಜಾಯಿಂಟ್ ಪೇನ್ ಅನ್ನ ಕಮ್ಮಿ ಮಾಡಿರ್ತದೆ, ಅಥವಾ ನಿಮ್ಮ ದೃಷ್ಟಿಯನ್ನ ಕರೆಕ್ಟ್ ಮಾಡ್ತದೆ, ಕಿವಿ ಕೇಳೋದನ್ನ ಸರಿ ಮಾಡಿರ್ತದೆ. ಯಾಕಂದ್ರೆ ಅದು ಸಿಸ್ಟಮ್ ಪ್ರಕಾರನೇ ವರ್ಕ್ ಆಗ್ತದೆ. ಅಬ್ಸರ್ವೇಷನ್ ಥಿಯರಿ ಇದು ಆ ತರನೇ ವರ್ಕ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದನ್ನ ನಿಮ್ಗೆ ಬಾಡಿಯಲ್ಲಿ ಒಂದ್ಸಲ ಎನಿಥಿಂಗ್, ಸೊ ನಿಮ್ಮ ಪ್ರಾಬ್ಲಮ್ ಸ್ವಲ್ಪ ಲೇಟ್ ಆಗ್ಬಹುದು, ಬಟ್ ಅವಾಗ ನಿಮ್ಗೆ ಸ್ವಲ್ಪ ಚೇಂಜಸ್ ಬರ್ಬಹುದು. ಅದು ಕಾಲ್ಡ್ ರಿಫ್ಲೆಕ್ಸಾಲಜಿ ಅಂತ ಹೇಳ್ತಾರೆ. ರಿಫ್ಲೆಕ್ಷನ್ ಅಂದ್ರೆ ಏನು, ಇಟ್ ಈಸ್ ನಾಟ್ ಎ ಸೈಡ್ ಎಫೆಕ್ಟ್. ಯಾಕಂದ್ರೆ ಬಾಡಿ ಇಮ್ಯುನಿಟಿ ಆಕ್ಟಿವೇಟ್ ಆದಾಗ ಬಾಡಿಯಲ್ಲಿದ್ದ ಯಾವುದೇ ನಿಮ್ಗೆ ಟಾಕ್ಸಿನ್ಸ್ ಹೊರಗೆ ಹೋದಾಗ, ಅಂದ್ರೆ ಮೂತ್ರ ಜಾಸ್ತಿ ಆಯ್ತು ಅಂದ್ರೆ ಇದು ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಎಕ್ಸೆಸ್ ವಾಟರ್ ಇದೆ ಅಂತ ತೆಗೆದು ಹೊರಗೆ ಆಗ್ತಾ ಇದೆ. ಅಥವಾ ಕಫ ಹೋಗಿದೆ ಅಂದ್ರೆ ಬಾಡಿಯಲ್ಲಿ ಕಫ ನಿಮ್ಮ ಜಾಸ್ತಿ ಇದೆ ಅದು. ಸೊ ಅದು ಮ್ಯೂಕಸ್ ಆಗಿ ಎಲ್ಲೋ ಸ್ಟೋರ್ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹಾಕ್ಬಿಡ್ತದೆ. ಅಥವಾ ಇದು ತಗೊಂಡಾಗ ನಿಮ್ಮನ್ನ ಯೂರಿನ್ ಕಲರ್ ಯೆಲ್ಲೋಯಿಶ್ ಹೋಗಿದೆ ಅಂತ ಹೇಳಿದ್ರೆ ನಿಮ್ಗೆ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಇದೆ ಅಂತ. ಇದು ತಗೊಂಡಾಗ ಕೆಲವರಿಗೆ ಲೂಸ್ ಮೋಷನ್ ಆಗಿದೆ ಅಂದ್ರೆ ಕ್ಲಿಯರ್ ಆಗ್ತಾ ಇದೆ ಟಾಕ್ಸಿನ್ ಅಂತ. ಅಥವಾ ಮೋಷನ್ ನಿಮ್ಗೆ ಕೆಲವು ಟೈಮ್ ಗಟ್ಟಿ ಆಗ್ಬೋದು, ನೀರು ಕುಡಿಯೋದಿಲ್ಲ ನೀವು. ಸೊ ಅದನ್ನ ತಗೊಂಡಾಗ ಇದನ್ನ ಮೋಷನ್ ಗಟ್ಟಿ ಆಗಿದೆ ಅಂದ್ರೆ ಸರಿ ನೀರು ಕುಡಿದು ಅದನ್ನ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬೇಕು. ದಟ್ ಇಸ್ ಕಾಲ್ಡ್ ಇಮೋಷನಲ್. ಕೆಲವರಿಗೆ ಇದು ತಗೊಂಡಾಗ ನಿಮ್ಗೆ ಲೈಟ್ ಆಗಿ ನಿಮ್ಗೆ ಇಮೋಷನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ಸ್ವಲ್ಪ ನಿದ್ರೆ ಜಾಸ್ತಿ ಆಗೋದು, ಅಥವಾ ನಿಮ್ಗೆ ಏನೋ ಒಂದು ಭಾವನೆಗಳಲ್ಲಿ ಚೇಂಜಸ್ ಕಾಣೋದು, ಅಥವಾ ಫಿಸಿಕಲ್ ಅಲ್ಲಿ ನೀವು ಸ್ವಲ್ಪ ವೇರಿಯೇಷನ್ ಕಾಣೋದು, ಇದೆಲ್ಲ ಕೊಡದೆ ಏಲ್ಮೆಂಟ್ ರಿಫ್ಲೆಕ್ಷನ್. ಅಂದ್ರೆ ಇದು ಬಾಡಿ ಮೇಲೆ ವರ್ಕ್ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಇಂಥದ್ದು ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಇಮಿಡಿಯೇಟ್ ಗ್ಯಾನೋಡರ್ಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಬೇಗ ವರ್ಕ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಇದನ್ನ ತಗೊಳ್ಳೋ ಮೊದಲು ನೀವು ಗ್ಯಾನೋಥೆರಪಿಯನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ಅದರ್ವೈಸ್ ನೀವೇನ್ ತಿಳ್ಕೊಳ್ತೀವಿ, ತಗೊಂಡಾಗ ಇದು ಸೈಡ್ ಎಫೆಕ್ಟ್ ಆಯ್ತು ಅಂತ ತಿಳ್ಕೊಳ್ತಾರೆ. ಬಟ್ ಇಟ್ ಈಸ್ ನಾಟ್. ಇಟ್ ನಾನು ಹೇಳಿದಲ್ಲ, ಈ ರಿಯಾಕ್ಷನ್ ಇಸ್ ಕಾಸ್ಡ್ ಬೈ ದ ಬಾಡಿ, ನಾಟ್ ಬೈ ದ ಗ್ಯಾನೋಡರ್ಮ. ಸೊ ಅದನ್ನ ರಿಫ್ಲೆಕ್ಸಾಲಜಿ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಇಮೋಷನಲ್ ಮತ್ತೆ ಫಿಸಿಕಲ್ ಇದು ಹೇಳಿದ ನಮ್ಗೆ 1 ಗಂಟೆ ಬೇಕು. ನಿಮ್ಗೆ ನಾನು ಹೇಳುದು, ಭಾವನೆಗಳಲ್ಲಿ ತುಂಬಾ ಸಿಟ್ಟಿದ್ದವರಿಗೆ ಸಿಟ್ಟು ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ದಟ್ ಈಸ್ ನಿಮ್ಗೆ ಇಮೋಷನಲ್. ಇದು ತಗೊಂಡಾಗ ನಿಮ್ಗೆ ಒಂದು ಹೆಲ್ಪಿಂಗ್ ನೇಚರ್ ಮಾಡ್ಬೇಕು, ಅದು ಮಾಡ್ಬೇಕು, ಆ ರೀತಿ ಬಂತು ಅವಾಗ ರಜೋಗುಣ ತಪೋಗುಣ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ನಿಮ್ಮ ಎಲ್ಲಾ ಗುಣಗಳನ್ನು ಬ್ಯಾಲೆನ್ಸ್ ಮಾಡ್ತದೆ. ಫಿಸಿಕಲ್ ಆಗಿ ನಿಮ್ಗೆ ವೆಯ್ಟ್ ಜಾಸ್ತಿ ಇರುವ ವೆಯ್ಟ್ ನಾರ್ಮಲ್ ಮಾಡ್ತದೆ. ಬಟ್ ನಿಮ್ಗೆ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ರೆಗ್ಯುಲರ್ ನೀವು ತಗೊಳ್ತಾ ಹೋಗ್ಬೇಕು. ಮಿನಿಮಮ್ 6 ಮಂತ್ ಆದ್ರೂ ನೀವು ಅದನ್ನ ತಗೋಬೇಕು. ದ ಫೋರ್ತ್ ಅಬ್ಸರ್ವೇಷನ್ ಥಿಯರಿಯಲ್ಲಿ ಏನಾಗ್ತದೆ ಅಂದ್ರೆ ಡೋಸೇಜ್ ಎಷ್ಟು ತಗೋಬೇಕಪ್ಪ ಅಂತ. ಇದು ಥಿಯರಿಯಲ್ಲಿ ಎಷ್ಟು ತಗೋಬೇಕು, ಡಾಕ್ಟರ್ ಲಿಮ್ ನಮ್ಗೆ ಒಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅವರ ರಿಸರ್ಚ್ ಪ್ರಕಾರ ನೀವು ಸ್ಟಾರ್ಟ್ ಮಾಡಿ ಅಂತ. ಇಂಡಿಪೆಂಡೆಂಟ್ ಆಫ್ ಅಂದ್ರೆ ಏನಾಗ್ತದೆ ಅಂದ್ರೆ ಒಬ್ರು ದಪ್ಪ ಇರ್ಬೋದು, ಒಬ್ರು ಸಪುರ ಇರ್ಬೋದು, ಒಬ್ರಿಗೆ ಕಾಯಿಲೆ ಇರ್ಬೋದು, ಒಬ್ರು ಕಾಯಿಲೆ ಇಲ್ಲದೆ ಇರ್ಬೋದು, ಅಥವಾ ಕ್ರಾನಿಕ್ ಪ್ರಾಬ್ಲಮಿಗೆ ಹೋಗಿರ್ಬೋದು. ಅದೆಲ್ಲ ನಿಮ್ಗೆ ಇಂಡಿಪೆಂಡೆಂಟ್ ಆಫ್ ಸಿಚುವೇಶನ್ ಮೇಲೆ ಹೊಂದ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಆದ್ರೆ ಜನರಲ್ ಇರುವವರು, ನಿಮ್ಗೆ ಜನರಲ್ ಇದ್ರೆ ನೀವು ಗ್ಯಾನೋಡರ್ಮವನ್ನು 1 RG 1 GL ನೀವು ಸ್ಟಾರ್ಟಿಂಗ್ ಒಂದೇ ತಗೊಳ್ತಾ ಹೋಗಿ. 1 RG 1 GL ಇದು ತಗೊಂಡ್ರೆ 1 ವರ್ಷ ಬರ್ತದೆ ನೋಡಿ. ಇದರಲ್ಲಿ 360 ಇದೆ. ನೀವು ತಗೊಳ್ತಾನೇ ಹೋಗಿ, ನೋಡಿ ಬೇಕಾದ್ರೆ 6 ತಿಂಗಳಲ್ಲಿ ನಿಮ್ಗೆ ವ್ಯತ್ಯಾಸಗಳು ಕಂಡು ಬರೋದಿಲ್ವಾ ನೋಡಿ.
ದಿನ 1 ಪೇರ್, ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ, 1 ಪೇರ್ ತಗೊಳ್ತಾ ಹೋಗಿ. ಇಲ್ಲ ನನಗೆ ಬೇಗ ಸರಿಯಾಗಬೇಕು, 2 ಪೇರ್ ತಗೊಳ್ಳಿ. ಬೆಳಿಗ್ಗೆ 1 ಜೋಡಿ, ಸಾಯಂಕಾಲ 1 ಜೋಡಿ ತಗೊಳ್ಳಿ. 2 ಬೆಳಿಗ್ಗೆ 1 ಜೋಡಿ, ಇನ್ನು ಬೇಗ ಆಗ್ಬೇಕು ಅಂದ್ರೆ ಬೆಳಿಗ್ಗೆ 2 ಜೋಡಿ, ಸಾಯಂಕಾಲ 2 ಜೋಡಿ, 4 ಜೋಡಿ ತಗೊಂಬಿಡಿ. ಗೊತ್ತಾಯ್ತು ನಿಮ್ಗೆ? 4 ಜೋಡಿ. ಸೊ ವಾರಕ್ಕೆ ಚೇಂಜ್ ಮಾಡ್ತಾ ಹೋಗಿ, 1 ವಾರದಿಂದ 1 ವಾರಕ್ಕೆ ಜಾಸ್ತಿ ಮಾಡ್ತಾ ಹೋಗಿ. ನೆಕ್ಸ್ಟ್ 6, ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿಗೆ 2, 6 ಪೇರ್. ಅದನ್ನ 2, ಇದೆರಡು ಒಟ್ಟಿಗೆ 6 12 ತಗೊಂಡ್ಬಿಟ್ರೆ ಆಯ್ತು. ಆವಾಗ ನೋಡಿ ನಿಮಗೆ ಫಾಸ್ಟ್ ವರ್ಕ್ ಆಗುದಿಲ್ಲ. ನೋಡಿ, ಫಾರ್ ಜನರಲ್ ಹೆಲ್ತ್ ಮೇಂಟೆನೆನ್ಸ್ ಅಂತ ಆಗಿದ್ದಾರೆ. ಸೊ ಅದರಿಂದ ಜನರಲ್ ಹೆಲ್ತ್ ಮೇಂಟೆನೆನ್ಸ್ಗೆ ನೀವು ಇಷ್ಟು ತಗೊಂಡ್ರೆ ಸಾಕಾಗ್ತದೆ. ಸೊ ಇದು ಡಿಪೆಂಡ್ಸ್, ನೀವು ಜಾಸ್ತಿ ದಿನ ತಗೋಬೇಕು ಅಂತ ಹೇಳ್ತಾರೆ. ನೀವು ಒಂದೇ ಸಲ ಇದು ಇದೆ ಅಂತ ತುಂಗಿದ್ರೆ ಏನು ವರ್ಕ್ ಆಗೋದಿಲ್ಲ. ನೀವು ಎಷ್ಟು ಜಾಸ್ತಿ ತಗೊಳ್ತೀರಿ ಅಷ್ಟು ಒಳ್ಳೇದು. ಟೈಮ್ ಅದನ್ನ ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ. ಜನರಲ್ ಈವನ್ ಪ್ರಾಬ್ಲಮ್ ಇದ್ರೆ ಏನ್ ಮಾಡ್ಬೇಕು? ಈಗ ನಾನು ಹೇಳಿದಲ್ಲ, ಇದು ಮೇಂಟೈನ್ ಮಾಡ್ಲಿಕ್ಕೆ ಅಂತ. ಪ್ರಾಬ್ಲಮ್ ಇದ್ರೆ ನೀವು 6 ಇದ್ದದ್ದು 12ಕ್ಕೆ ಹೋಗ್ಬೇಕು, 12 ಇದ್ದದ್ದು ನೀವು 18ಕ್ಕೆ ಹೋಗ್ಬೋದು, 20ಕ್ಕೆ ಹೋಗ್ಬೋದು, ನೀವು 30ಕ್ಕೂ ಹೋಗ್ಬೋದು. ಸೊ ಅದರಿಂದ ಯಾಕಂದ್ರೆ ನಿಮ್ಗೆ ಪ್ರಾಬ್ಲಮ್ ಅನ್ನ ಬೇಗ ಮಾಡ್ಬೇಕಂದ್ರೆ ನೀವು ಅಷ್ಟನ್ನ ನೀವು ಕರೆಕ್ಟ್ ಆಗಿ ತಗೋಬೇಕು. ನಿಮ್ಗೆ ಊಟ ಮಾಡ್ತಾ ಇರ್ತೀರಿ, ಡೋಸ್ ಅಂದ್ರೆ ನಿಮ್ಗೆ DOSC, ದೋಸೆ ತಿಂದಾಗ ತಿನ್ಬೇಕಂತ. ಯಾಕೆಂದ್ರೆ ಒಬ್ರೊಬ್ರು ಒಂದೊಂದು ದೋಸೆ ಅಂತ ತಗೊಳ್ಳೋ, ಒಬ್ರು 4 ತಿಂದ, ಒಬ್ರು 8 ತಿನ್ಬೋದು. ಸಾರಿ, ಅಷ್ಟು ದೋಸೆ. ಅದೇ ತರ ಇದನ್ನ ನೀವು ತಗೋಬಹುದು. ಸೊ ಅದನ್ನ ಡೋಸ್. ಸೊ ಹಾಗೇನೆ ನಿಮ್ಗೆ ಡ್ರಗ್, ಇದು ಒಂದು ಡ್ರಗ್ ಕ್ಯಾಟಗರಿಯಲ್ಲಿ ಬರುವುದಿಲ್ಲ. ಮತ್ತೆ ಯಾಕೆ ಕ್ಯಾಪ್ಸೂಲ್ ಮಾಡಿದ್ದಾರೆ? ಇದು ಹಾಳಾಗಬಾರ್ದು ಅಂತ ಅಷ್ಟೇ. ಸೊ ಇದನ್ನ ತಗೊಂಡ್ರೆ ಇದಕ್ಕೆ ತುಂಬಾ ಜನ ಡ್ರಗ್ ಇಷ್ಟು ತಗೋಬೇಕಾ ಅಂತ ಹೇಳ್ತಾರೆ. ನಾವು ಇಷ್ಟು ಗ್ರಾಮ್ ತಗೋಬೇಕಂತ ಹೇಳ್ತೀವಿ, ಇಷ್ಟು ಗ್ರಾಮ್ ತಗೋಬೇಕು ಅಂತ ಹೇಳ್ತೀವಿ. ಅಷ್ಟು ಗ್ರಾಮ್ ಅನ್ನ ನೀವು 3 ಗ್ರಾಮ್, 4 ಗ್ರಾಮ್, 6 ಗ್ರಾಮ್ ಅಷ್ಟು ತಗೋಬೇಕಾಗ್ತದೆ. ಸೊ ಅದು ತಗೊಂಡಾಗ ಮಾತ್ರ ನಿಮ್ಮ ಬಾಡಿ ಬ್ಯಾಲೆನ್ಸ್ಗೆ ಬರುವಂತದ್ದು. ಸೊ ಹಾಗಾಗಿ ಮತ್ತೆ ಡಾಕ್ಟರ್, ಕೆಲವರು ಇದನ್ನ ಕೇಳಿ ಡಾಕ್ಟರ್ ಕೇಳಿ ತಗೊಳ್ತೀನಿ ಅಂತ ಹೇಳ್ತಾರೆ. ಸೊ ನೀವು ಫಸ್ಟ್ ಇದನ್ನ ಸ್ಟಡಿ ಮಾಡ್ಬೇಕು, ಇದು ಯಾವ ಥೆರಪಿ ಅಂತ. ಸೊ ಅದನ್ನ ಡಾಕ್ಟ್ರಿಗೆ ಇದ್ರ ಬಗ್ಗೆ ABCD ಗೊತ್ತಿರೋದಿಲ್ಲ, ಯಾಕೆಂದ್ರೆ ಅವ್ರು ಅದು ಕಲ್ತಿರೋದಿಲ್ಲ. ನಾನು ಹೇಳಿದಲ್ಲ ನಿಮ್ಗೆ, ಅವ್ರು ಏನಂದ್ರೆ ನಿಮ್ಗೆ ಓನ್ಲಿ ಕ್ಯೂರ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಹೊರತು ಅವರಿಗೆ ನ್ಯೂಟ್ರಿಷನ್ ಬಗ್ಗೆ ಅವರಿಗೆ ಜಾಸ್ತಿ ಅದ್ರ ಬಗ್ಗೆ ನಾಲೆಡ್ಜ್ ಇರುವುದಿಲ್ಲ. ಯಾವ್ದಕ್ಕೆ ಯಾವ್ದು. ಅದಕ್ಕೋಸ್ಕರ ಈಗ ಮೊನ್ನೆ ಯಾರೋ ಹರೀಶ್ ಹೇಳಿದ್ರು ಕಾಣುತ್ತೆ, ಎಲ್ಲ ಹಾಸ್ಪಿಟಲ್ ಈಗ ನ್ಯೂಟ್ರಿಷನ್ ಅಟ್ಟಿ ಇಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಡಾಕ್ಟರ್ನವ್ರಿಗೆ ಗೊತ್ತಾಗಿದೆ. ಸೊ ಇವ್ರು ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಇದು ಡ್ರಗ್ ವರ್ಕ್ ಆಗುದಿಲ್ಲ ಅಂತ. ಸೊ ಹಾಗಾಗಿರೋದ್ರಿಂದ ಸೊ ಅವರಿಗೆ ಅದು ನಿಮ್ಗೆ ಡಾಕ್ಟರ್ ಕೇಳಿ ತಗೊಳ್ತೀನಿ ಅಂತ ಹೇಳಿದ್ರೆ ನೀವು ಇದನ್ನ ತಗೊಳ್ಳೋದಿಲ್ಲ, ಯಾಕೆಂದ್ರೆ ಡಾಕ್ಟರ್ ಡೋಂಟ್ ನೋ ಅಬೌಟ್ ದಿಸ್. ಸೊ ಹಾಗಾಗಿ ಗ್ಯಾನೋಥೆರಪಿ ಬಗ್ಗೆ ಅವರಿಗೆ ಐಡಿಯಾ ಇರೋದಿಲ್ಲ. ಬಟ್ ನಿಮ್ಗೆ ಗ್ಯಾನೋಥೆರಪಿ ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಕೇಳ್ಕೋಬಹುದು ನೀವು. ಗ್ಯಾನೋಥೆರಪಿ ಬಗ್ಗೆ ನಿಮ್ಗೆ ಆನ್ಲೈನ್ ಅಲ್ಲಿ ಹೋದ್ರೆ ಬೇಕಾದಷ್ಟು ಡಾಕ್ಟರ್ಸ್ ಸಿಗ್ತಾರೆ. ಸೊ ಅಥವಾ ನಮ್ಮ ಕಂಪನಿ ಡಾಕ್ಟರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿ ನೀವು ತಗೋಬಹುದು. ಸೊ ಹಾಗಾಗಿ ಸೊ ಅದರಿಂದ ಇದಕ್ಕೆ ಡಾಕ್ಟರ್ ನೀಡ್. ಆಮೇಲೆ ಇದು ಡಿಸೀಸ್ ಮೇಲೆ ಡೈರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಡಿಸೀಸ್ ಮೇಲೆ ವರ್ಕ್ ಆಗೋದು ಪುನಃ ಡ್ರಗ್, ಅಲೋಪತಿ, ಆಯುರ್ವೇದ, ಸಿದ್ಧ, ಅದೆಲ್ಲ ಡಿಸೀಸ್ ಮೇಲೆ ವರ್ಕ್ ಆಗೋದು. ಯಾಕಂದ್ರೆ ಇದು ರಿಸರ್ಚ್ ಆದ ಪ್ರಾಡಕ್ಟ್ಗಳು. ಸೊ ಇದು ನ್ಯಾಚುರಲ್ ಪ್ರಾಡಕ್ಟ್, ನ್ಯಾಚುರಲ್. ಜಸ್ಟ್ ಲೈಕ್ ನೀವು ಶುಂಠಿ ತಗೊಂಡಾಗ ನಿಮ್ಮ ಕಫ ಎಲ್ಲ ಕರಗ್ತದೆ. ಬಟ್ ಅದು ರಿಸರ್ಚ್ ಅಂದ್ರೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಅದು ನಿಮ್ಗೆ ಈ ಒಂದು ಬಾಡಿಗೆ ಆಗಿದೆ, ಇನ್ನೊಂದು ಬಾಡಿಗೆ ಆಗದೆ ಇರಬಹುದು. ಸೊ ದಟ್ ಈಸ್ ವೈ. ಸೊ ಅದರಿಂದ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಮಾಡಿರೋದಿಲ್ಲ, ಅದರಲ್ಲೇ ಒಂದು ಕೆಮಿಕಲ್ ಕಾಂಪೋಸಿಷನ್ ಇರ್ತದೆ ಅಷ್ಟೇ ನ್ಯಾಚುರಲ್ ಆಗಿ. ಈಗ ನಾವು ಬ್ರಾಹ್ಮಿ ಅಂತ ಹೇಳ್ತಾರೆ, ಬ್ರಾಹ್ಮಿ ನಿಮ್ಗೆ ನಾವು ಹೇಳ್ತೀವಿ ಬ್ರಾಹ್ಮಿ ನಿಮ್ಗೆ ಯಾವ್ದಕ್ಕೆ, ನೆನಪಿನ ಶಕ್ತಿಗೆ ಒಳ್ಳೇದು ಅಂತ. ಸೊ ಅಫ್ಕೋರ್ಸ್ 90% ಜನರಿಗೆ ನೆನಪಿನ ಶಕ್ತಿ ಆಗುವ, 10% ಆಗದೆ ಇರ್ಬೋದು, ಯಾಕಂದ್ರೆ ಇಟ್ಸ್ ಎ ನ್ಯಾಚುರಲ್ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ನೀವು ಇದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು, ಯಾಕೆ ಹೇಗೆ ಅಂತ. ಈಗ ಕೆಲವರು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ, ಭಾರಿ ಒಳ್ಳೇದಿದೆ. 90%ಗೆ ಅದು ಒಳ್ಳೇದಾಗಿರ್ಬೋದು, ಆದ್ರೆ 10% ಅವ್ರು ಹೇಳ್ತಾರೆ ಇದು ಸರಿ ಇಲ್ಲ ಈ ದೋಸೆ ಅಂತ ಹೇಳ್ತಾರೆ. ದಟ್ ಯಾಕಂದ್ರೆ ಅವರ ಬಾಡಿಯ ಏನಿದೆ ಬಾಡಿ ಇದೆಯಲ್ಲ, ಅದು ಆ ತರದಲ್ಲಿ ಬಾಡಿ ಇರ್ತದೆ. ಬಾಡಿಯಲ್ಲಿ ನಿಮ್ಗೆ ಪ್ರತಿಯೊಂದಕ್ಕೂ ಕೆಮಿಕಲ್ ಏನು ರಿಯಾಕ್ಷನ್ ಆಗ್ತಾ ಇರ್ತದೆ, ಕೆಮಿಕಲ್ ಉತ್ಪತ್ತಿ ಆಗ್ತದೆ. ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ ಆ ರೀತಿ ಅದು ವರ್ಕ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಫಸ್ಟ್ ವೀಕ್ ಅಂಡ್ ಸೆಕೆಂಡ್ ವೀಕ್ ಕೊಟ್ಟಿದ್ದಾರೆ. ಫಸ್ಟ್ ವೀಕ್ ನಿಮ್ಗೆ 1 ಪೇರ್ ಎ ಡೇ, ನೀವು 1 ಪೇರ್ ಅನ್ನ ತಗೊಳ್ಳಿ. ಸೆಕೆಂಡ್ ವೀಕ್ ಅಲ್ಲಿ 2 ಪೇರ್ ತಗೊಳ್ಳಿ. ಥರ್ಡ್ ವೀಕ್ ಅಲ್ಲಿ 4 ಪೇರ್ ತಗೊಳ್ಳಿ. ಅಂಡ್ ಫೋರ್ತ್ ವೀಕ್ ಅಲ್ಲಿ 6 ಪೇರ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಅನುಸರಿಸಿ ಸರಿಯಾಗಿ ನೀರು ಕುಡೀರಿ, ಅದ್ರ ಜೊತೆಗೆ ನೋನಿ ಜ್ಯೂಸ್ ಅನ್ನ ಕುಡೀರಿ. ಅದರ್ವೈಸ್ ನಿಮ್ಗೆ ಅದ್ರ ಜೊತೆಗೆ ರೊಸೆಲ್ ಅಂತ ಬಂದಿದೆ, ಯಾಕೆಂದ್ರೆ ನಿಮ್ಗೆ ವಿಟಮಿನ್ ಸಿ ಅಗತ್ಯ ಇದೆ. ಅದ್ರ ಜೊತೆಗೆ ಒಂದೊಂದು ರೊಸೆಲ್ ಜ್ಯೂಸ್ ಅಥವಾ ರೊಸೆಲ್ ಟ್ಯಾಬ್ಲೆಟ್ಸ್ ಬಂದಿದೆಯಲ್ಲ, ಅದನ್ನ ತಗೊಳ್ಳಿ, ನಿಮ್ಗೆ ಬೇಗ ವರ್ಕ್ ಆಗ್ತದೆ. ನೋಡಿ, ತುಂಬಾ ಜನರಿಗೆ ಇದು ವರ್ಕ್ ಆಗೋದು ಲೇಟ್ ಆದ್ರೆ ನಿಮ್ಗೆ ವಿಟಮಿನ್ ಸಿ ಕೊರತೆ ಇರ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತದೆ, ಅದಕ್ಕೋಸ್ಕರ ಅದನ್ನ ನೀವು ತಗೊಳ್ಳಿ, ಕರೆಕ್ಟ್ ಮಾಡಿ. ಆ 4th ಅಬ್ಸರ್ವೇಷನ್ ಥಿಯರಿಯಲ್ಲಿ ನಾವು ಡೋಸೇಜ್ ಇಸ್ ಡಿಪೆಂಡ್ ಅಪಾನ್ ದ ಸಿಚುವೇಶನ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಇರ್ತದೆ.
ಆ ಬಾಡಿ ಹೇಗೆ ತಗೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಬಾಡಿ ಈಗ ತಗೊಳ್ತೀರಿ 1 ಪೇರ್ ತಗೊಳ್ತೀರಿ, ನೀವೇನು ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ಕ್ರೀಸ್ ದ ಡೋಸ್ ಗ್ರಾಜುವಲಿ. ಸೆಕೆಂಡ್ ವೀಕ್ 2 ಮಾಡಿ, ಸೊ ಥರ್ಡ್ ವೀಕ್ ಮಾಡಿ 3 ಮಾಡಿ. ಅವಾಗ ಏನಾದ್ರು ರಿಫ್ಲೆಕ್ಷನ್ ತುಂಬಾ ಬಂತು ಅಂದ್ರೆ ಜಾಯಿಂಟ್ ಪೇನ್ ಜಾಸ್ತಿ ಆಯ್ತು, ಅಥವಾ ನಡೆಯಲಿಕ್ಕೆ ಕಷ್ಟ ಆಯ್ತು, ಅಥವಾ ನಿದ್ರೆ ಜಾಸ್ತಿ ಆಯ್ತು ಅಂದ್ರೆ ನೀವೇನ್ ಮಾಡ್ಬೇಕು, 3 ಪೇರ್ ಇಂದ 2 ಪೇರ್ ತಗೊಳ್ಳಿ. 2 ಪೇರ್ ಸಾಕಾಗ್ತದೆ ನಿಮ್ಗೆ. ಸೊ ಮತ್ತೆ ಸ್ವಲ್ಪ ದಿವಸ ನೋಡಿ, ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಪುನಃ 3 ಪೇರಿಗೆ ಹೋಗಿ, ಯಾಕಂದ್ರೆ ಅದು ಸರಿ ಮಾಡ್ಕೋಬೇಕು ನೀವು. ಮ್ಯಾನೇಜಬಲ್ ಸಿಚುವೇಶನ್ ಕಂಟಿನ್ಯೂ ದ ಡೋಸ್, ಅಂಡ್ ನಾಟ್ ಮ್ಯಾನೇಜಬಲ್ ಸಿಚುವೇಶನ್ ರೆಡ್ಯೂಸ್ ದ ಡೋಸ್ ಬೈ ಹಾಫ್. ದ ಟೈಮ್ ಫ್ಯಾಕ್ಟರ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡೋಸೇಜ್. ನೀವು ಒಂದೇ ಸಲ ನಮ್ಗೆ ಗುಣ ಆಗ್ತದ ತಿನ್ಲಿಕ್ಕೆ ಹೋಗ್ಬೇಡಿ, ನೀವು ಸ್ಲೋ ಆಗಿ ತಗೊಳ್ತಾ ಹೋಗಿ, ಪಕ್ಕಾ ಸರಿ ಆಗ್ತೀರಿ ನೋಡಿ. ದ ಆಸಿಡಿಕ್ ವರ್ಸಸ್ ಆಲ್ಕಲೈನ್, ಸೊ ಇದು ಒಂದು ದೊಡ್ಡ ನಿಮ್ಗೆ ಸಬ್ಜೆಕ್ಟ್ ಇದು. ಸೊ ನಾವ್ ಹೇಳುದಾದ್ರೆ ಇದು ಗ್ಯಾನೋಡರ್ಮಾ ಅಥವಾ DXN ಪ್ರಾಡಕ್ಟ್ 100% ನಿಮ್ಗೆ ಆಲ್ಕಲೈನ್. ಸೊ ಅದರಿಂದ ನಿಮ್ಗೆ ಅಸಿಡಿಕ್ ಬಾಡಿಯಲ್ಲಿ ಇದ್ರೆ ಆಲ್ಕಲೈನ್ ಮಾಡ್ಬೇಕಂತ ಹೇಳಿದ್ರೆ DXN ಪ್ರಾಡಕ್ಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಅದರಿಂದ DXN ಕಾಫಿ, ಟೀ, ಪೇಸ್ಟ್, ಸೋಪು ಇದೆಲ್ಲ ನಿಮ್ಗೆ ಆಲ್ಕಲೈನ್ ಬೇಸ್ ಅಲ್ಲಿ ಇರ್ತದೆ. ಸೊ ಆಲ್ಕಲೈನ್ ಅನ್ನ ಯೂಸ್ ಮಾಡಿ ಆಸಿಡಿಕ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ, ಅವಾಗ ನಿಮ್ಗೆ ಬಾಡಿ ಬೇಗ ಗುಣ ಆಗ್ತದೆ, ಬೇಗ ಸರಿ ಆಗ್ತದೆ. ಅಸಿಡಿಕ್ ಇದ್ರೆ ಲೇಟ್ ಆಗ್ತದೆ. ಸೊ ಆದಷ್ಟು ನಿಮ್ಗೆ ಅಸಿಡಿಕ್ ಅನ್ನ ಏನ್ ಮಾಡ್ಬೇಕು, ಉಪ್ಪು, ಹುಳಿ, ಖಾರ, ಸ್ವೀಟ್ ಅನ್ನ ಕಮ್ಮಿ ಮಾಡಿ ತಗೋಬೇಕಾದ್ರೆ, ಸೊ ಸೊಪ್ಪು, ತರಕಾರಿ, ಹಣ್ಣು ಹಂಪಲು ಜಾಸ್ತಿ ಮಾಡಿ ಅದರ DXN ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಆಸಿಡಿಕ್ ವರ್ಸಸ್ ಆಲ್ಕಲೈನ್ ಅಲ್ಲಿ ಹ್ಯೂಮನ್ ಬಾಡಿ ನೀಡ್ಸ್ ಆಲ್ಕಲೈನ್ ಫುಡ್ ಅಂಡ್ ಆಸಿಡಿಕ್ ಫುಡ್ ಇನ್ ದ ರೇಷಿಯೋ ಆಫ್ 4:1 ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಗೆ ರಿಸರ್ಚ್ ಹೇಳ್ತದೆ 4:1 ಅಂದ್ರೆ 20:80 ಆ ರೀತಿಯಲ್ಲಿ ಪ್ರಮಾಣದಲ್ಲಿ ನೀವು ಯೂಸ್ ಮಾಡಬೇಕು. ಸೊ ಅದನ್ನ ಯೂಸ್ ಮಾಡಿದಾಗ ಕರೆಕ್ಟ್ ಆಗ್ತದೆ. ಅದು ಆಪೋಸಿಟ್ ಅಲ್ಲಿ ಇರ್ತೀರಿ ನೀವು. ನಮ್ಗೆ ಐಸ್ ಕ್ರೀಮ್ ಅಂದ್ರೆ ಭಾರಿ ಖುಷಿ ಅಲ್ಲ, ಸೊ ಅದನ್ನ ನಾವು ಜಾಸ್ತಿ ತಿಂತೀವಿ. ಅಂದ್ರೆ ನಾವು ಫ್ರೈಡ್ ಐಟಮ್ ಅಂದ್ರೆ ಡಬಲ್ ಫ್ರೈ, ಟ್ರಿಬಲ್ ಫ್ರೈ, ಫಿಶ್ ಫ್ರೈ, ಚಿಕನ್ 65 ಫ್ರೈ, ತಂದೂರಿ, ಇದೆಲ್ಲ ನಾವು ಹೋಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ನಾಲಿಗೆಗೆ ಅದು ರುಚಿ ಇರ್ತದೆ, ಅದನ್ನೇ ಜಾಸ್ತಿ ತಗೊಳ್ತೀವಿ. ಅದರಿಂದ ಅದು ಬಾಡಿಗೆ ಪ್ರಾಬ್ಲಮ್ ಆಗು. ಅದ್ರ ಬದಲು ನೀವು 1-2 ಹಣ್ಣು ತಿನ್ನಿ, ಸ್ವಲ್ಪ ಹಸಿರು ತರಕಾರಿಗಳನ್ನ ಯೂಸ್ ಮಾಡಿ. ಅಫ್ಕೋರ್ಸ್ ನಿಮ್ಗೆ ಅದು ರುಚಿ ಇಲ್ಲದೆ ಇರ್ಬೋದು, ಆದ್ರೆ ಬಾಡಿಗೆ ಅಗತ್ಯ ಬೇಕು. ಈಗ ನೋಡಿ ಆನೆ ಹೇಗಿದೆ, ಬೆಳೆದು ಬಂದಿದೆಯಲ್ಲ. ಆನೆ ಎಷ್ಟು ಮೊಟ್ಟೆ ತಿಂತದೆ? ಇಲ್ಲ ಅಲ್ಲ. ಆಮೇಲೆ ಇದು ಅಳಿಲಿ ಇರ್ತದೆ, ಇಣಿಚಿ ಯಾವ ಪೇಸ್ಟ್ ಅನ್ನ ಯೂಸ್ ಮಾಡ್ತದೆ? ಮಾಡೋದಿಲ್ಲ. ಆದ್ರೂ ಕೂಡ ಅದರ ಹಲ್ಲು ಉಂಟಲ್ಲ, ಅದು ಸಾಯೋ ತನಕ 15 ವರ್ಷ ಅದೆಲ್ಲ ಹಲ್ಲು ಅದ್ರದ್ದು ಇರ್ತದೆ. ಆನೆ ನೋಡಿ ಎಷ್ಟು ಚಿಕನ್ ಮಾಡೋದು ಏನ್ ತಗೊಳುದು, ಆದ್ರೂ ಅಷ್ಟು ದೊಡ್ಡದಾಗಿ ಅದು ಬೆಳೀತದೆ. ಯಾಕಂದ್ರೆ ನೇಚರ್. ನಾವೇನ್ ಮಾಡ್ತೀವಿ, ನೇಚರ್ಗೆ ಅಗೇನ್ಸ್ಟ್ ಹೋಗ್ತಾ ಇದೀವಿ. ನಿಮ್ಮ ಬಾಡಿ ಬಗ್ಗೆ ನೀವು ಸರಿ ತಿಳ್ಕೋಬೇಕು, ಬಾಡಿಗೆ ಏನ್ ತಗೋಬೇಕು ಅಂತ ಅದು ಗೊತ್ತಿರ್ಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾಡರ್ನ್ ಈಟಿಂಗ್ ಹ್ಯಾಬಿಟ್ ಇಂದ ಆಪೋಸಿಟ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಗೆ ಪ್ರಾಬ್ಲಮ್. ಅದನ್ನ ಅಸಿಡಿಕ್ ಆಗ್ಲಿಕ್ಕೆ ಬಿಡಬೇಡಿ. ಅಸಿಡಿಕ್ ಆದ್ರೆ ಕ್ಯಾನ್ಸರ್ ಸೆಲ್ಸ್ ಅದರಲ್ಲಿ ಹುಟ್ಟುತ್ತದೆ, ಹುಟ್ಟಿ ಮಲ್ಟಿಪ್ಲೈ ಆಗ್ತದೆ, ಈಸಿಯಾಗಿ ಪ್ರಾಬ್ಲಮ್ ಆಗ್ತದೆ. ಸೊ ಅಸಿಡಿಕ್ ವರ್ಸಸ್ ಆಲ್ಕಲೈನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ, ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ಮೀಟನ್ನ, ಮಾಂಸವನ್ನು ನೀವು ಜಾಸ್ತಿ ತಗೋಬಾರ್ದು. ಯಾವ್ದು ಅಕೇಶನಲ್ಲಿ ಯು ಕ್ಯಾನ್ ಟೇಕ್, ಯಾಕಂದ್ರೆ ಮಾಂಸ ನೀವು ತಗೊಂಡ್ರೆ ಅದು ಕರಗ್ಲಿಕ್ಕೆ 4 hours ಬೇಕಾಗ್ತದೆ. ಅದಕ್ಕೋಗ ಅಸಿಡಿಕ್ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ. ಸಾಫ್ಟ್ ಡ್ರಿಂಕ್ಸ್ ನೀವು ರೆಗ್ಯುಲರ್ ಯೂಸ್ ತಗೊಂಡ್ರೆ ಪ್ರಾಬ್ಲಮ್ ಆಗ್ತದೆ. ಶುಗರ್ ಅನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿ. ಈ ಶುಗರ್ ಈವನ್ ಇಲ್ಲಿ ನಿಮ್ಗೆ ಬ್ಲಾಕ್ ಟೀ ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ನಮ್ಮ DXN ಬ್ಲಾಕ್ ಟೀ ಅಂತ ಹೇಳಿದ್ರೆ ಇದು ಗ್ಯಾನೋಡರ್ಮ ಅಣಬೆ ಚಹಾ ತಗೊಡಿರಿ ಅಂತ. ಇದರ ಬದಲು ನೀವು ಅಣಬೆ ಚಹಾನ ಕುಡೀರಿ. ಸೊ ನಿಮ್ಗೆ ಅಸಿಡಿಕ್ ಫುಡ್ ಅಲ್ಲಿ ನಿಮ್ಗೆ ಪ್ರೊಸೆಸ್ಡ್ ಫುಡ್ ಅಂಡ್ ಆಲ್ಕೋಹಾಲ್ ಅಂತ ಹೇಳಿದ್ದಾರೆ. ಸೊ ಪ್ರೊಸೆಸ್ಡ್ ಫುಡ್ ಅಂದ್ರೆ ರೆಡಿಮೇಡ್ ಫುಡ್ ಎಲ್ಲ ಸಿಗ್ತದೆ, ಅದನ್ನ ಅವಾಯ್ಡ್ ಮಾಡಿ. ಆಲ್ಕೋಹಾಲ್ ಅನ್ನ ನೀವು ಅವಾಯ್ಡ್ ಮಾಡಿ. ಯಾವ ತಗೋಬೇಕು? ಸ್ವರ್ಗಮ್ ಈ ಕಡೆ ಕೊಡಿದ ಸ್ವರ್ಗಮ್ ಇರ್ಬೋದು, ವೀಟ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್, ಕಾರ್ನ್ ಅಂಡ್ ಮಿಲೆಟ್ಸ್. ನಮ್ಮ ಬಿಸ್ಕೆಟ್, DXN ಬಿಸ್ಕೆಟ್ ಅನ್ನ ತಗೊಳ್ಳಿ. DXN ನ ನಿಮ್ಗೆ ಕಾರ್ನ್ ನಿಮ್ಗೆ ಏನಂತ ಹೇಳಿದ್ರೆ ಏನ್ ಹೇಳ್ತಾರೆ, ಸ್ಪಿರುಲಿನಾ ಸೀರಿಯಲ್ ಇದೆ ಅಂಡ್ ಕಾರ್ಡಿಸೆಪ್ ಸೀರಿಯಲ್ ಇದೆ ನಮ್ಮ ಹತ್ರ, ಅದನ್ನ ಯೂಸ್ ಮಾಡಿ. ಸೊ DXN ನಿಮ್ಗೆ ಆಲ್ ಪ್ರಾಡಕ್ಟ್ಸ್ ಆಲ್ 100% ನಿಮ್ಗೆ ಆಲ್ಕಲೈನ್, ಅದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಕನ್ಸ್ಯೂಮ್ DXN ಆಲ್ಕಲೈನ್ ಫುಡ್, RGGL, ಸ್ಪಿರುಲಿನಾ, DXN ಕಾಫಿ, ಟೀ, ಸೊ ಮೊರನ್ಜಿ, ರೋಸೆಲ್ ಎಲ್ಲ ಕೊಟ್ಟಿದ್ದಾರೆ. ದಿಸ್ ಪ್ರಾಡಕ್ಟ್ ಆರ್ 100% ಆಲ್ಕಲೈನ್ ಪ್ರಾಡಕ್ಟ್. ಸೊ ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡಿ ನಿಮ್ಮ ಬಾಡಿಯನ್ನ ಕರೆಕ್ಟ್ ಮಾಡ್ಕೊಳಿಕ್ ಆಗ್ತದೆ. ಎನ್ಸೈಮ್ಸ್ ಥಿಯರಿ ಅಂದ್ರೆ ಏನು? ಈಗ ಎಷ್ಟೋ ಜನ ನೋಡಿ ಶುಗರ್ ಆಗಿದೆ, ಡಯಾಬಿಟಿಸ್ ಇಸ್ ನಾಟ್ ದ ಪ್ರಾಬ್ಲಮ್. ನಿಮ್ಗೆ ಯಾವ್ದ್ರಿಂದ ಆಗಿದೆ? ಫುಡ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಫುಡ್ ಇಂದ ಆಗಿರ್ತದ. ಅದು ಹೇಗಾಗಿದೆ ಇಲ್ಲಿ ನೋಡಿ. ಇಲ್ಲಿ ಡಯಾಬಿಟಿಸ್ ಪ್ರಾಬ್ಲಮ್ ಇಸ್ ಕಾಸ್ಡ್ ಬೈ ಪ್ಯಾಂಕ್ರಿಯಾಸ್ ಅಲ್ಲಿ ನಿಮ್ಗೆ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ, ಅದರಿಂದ ಡಯಾಬಿಟಿಸ್. ಪ್ಯಾಂಕ್ರಿಯಾಸ್ ಯಾಕೆ ಉತ್ಪತ್ತಿ ಆಗೋದಿಲ್ಲ? ಬಿಕಾಸ್ ಆಫ್ ದ ಡೈಜೆಷನ್ ಸಿಸ್ಟಮ್. ನಿಮ್ಮ ಸಿಸ್ಟಮ್ ಅಲ್ಲಿ ಟೂ ಮಚ್ ಆಫ್ ನೀವು ಅಸಿಡಿಕ್ ಫುಡ್ ಅನ್ನ ತಗೊಳ್ತೀರಿ, ಅದರಿಂದಾಗಿ ಏನಾಗ್ತದೆ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮೇ ಪ್ರಾಬ್ಲಮ್ ಆಗ್ಬಿಡ್ತದೆ. ಅದರಿಂದ ಏನಾಯ್ತು, ಯಾಕೆ ಇದು ಪ್ರಾಬ್ಲಮ್ ಆಯ್ತು? ಯಾವ್ದು ನೀವು ತಗೊಳ್ಳೋ ಫುಡ್ ಇಂದಾಗಿ ಜಾಸ್ತಿ ನೀವು ಅಸಿಡಿಕ್ ಫುಡ್ ಅನ್ನ ತಗೊಳ್ತೀರಿ, ಇದರಿಂದ ನಿಮ್ಗೆ ಏನಾಯ್ತು,
ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಯ್ತು, ಡೈಜೆಸ್ಟ್ ಸಿಸ್ಟಮ್ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯ್ತು, ಪ್ಯಾಂಕ್ರಿಯಾಸ್ ನಿಮ್ಗೆ ಡಯಾಬಿಟಿಸ್ ಬಂತು. ಸೊ ಏನ್ ಮಾಡ್ಬೇಕಾದ್ರೆ ನಿಮ್ಗೆ RGGL ಸ್ಪಿರುಲಿನಾ DXN ಪ್ರಾಡಕ್ಟ್ ಗೆ ಶಿಫ್ಟ್ ಮಾಡಿ ನೋಡಿ, ಒಂದ್ 6 ಮಂತ್ ಅಲ್ಲಿ ನೋಡಿ ಏನ್ ಚೇಂಜಸ್ ಆಗ್ತದೆ. ಯಾಕಂದ್ರೆ ನಿಮ್ಮ ಬಾಡಿಯಲ್ಲಿ ಎನ್ಸೈಮ್ಸ್ ಇಲ್ಲ, ನೋ ಎನ್ಸೈಮ್. ವಾಟ್ ಈಸ್ ಎನ್ಸೈಮ್ಸ್? ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳು ಅಂತ ಹೇಳ್ತಾರೆ, ಅದು ನಿಮ್ಗೆ ಅಗತ್ಯ ಬೇಕು. ನಮ್ಮ DXN ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಹೈಯೆಸ್ಟ್, ಎಸ್ಪೆಷಲಿ ನಿಮ್ಗೆ ಮೊರಂಜಿ, ನೋನಿ ಅಂಡ್ ಇನ್ನು ಕೆಲವು ಈಗ ಪ್ರಾಡಕ್ಟ್ಸ್ ಬರ್ತದೆ ಲೈಕ್ ಕುಂಬುಚಾ. ದೀಸ್ ಆಲ್ ದ ಪ್ರಾಡಕ್ಟ್ಸ್ ಹೈಯೆಸ್ಟ್ ನಿಮ್ಗೆ ಅದು ಎನ್ಸೈಮ್ ಸಿಗುವಂತ ಪ್ರಾಡಕ್ಟ್. ಇವನ್ RGGL ಸ್ಪಿರುಲಿನಾ, ಮೊರಂಜಿ, ಕಾರ್ಡಿಸೆಪ್, ದಿಸ್ ಪ್ರಾಡಕ್ಟ್. ಸೊ ಅದರಿಂದ ನೀವು ರಾ ಫುಡ್ ತಗೋಬೇಕಂತ ಹೇಳ್ತಾರೆ. ಎಷ್ಟು ಜನ ರಾ ಫುಡ್ ತಗೊಳ್ತೀರಿ ನೋಡಿ? DXN ಪ್ರಾಡಕ್ಟ್ಸ್ 100% ರಾ ಫುಡ್. ಇದೆಲ್ಲ ರಾ. RGGL ಇದೆಯಲ್ಲ, ಈವನ್ ನಾವು ಹೀಟ್ ಪ್ರೋಸೆಸ್ ಆಗಿಲ್ಲ, ಇದು ಕೋಲ್ಡ್ ಪ್ರೋಸೆಸ್. ಸ್ಪಿರುಲಿನಾ ಸಹ ಹಾಗೆ 100% ರಾ ಫುಡ್. ಮೊರಂಜಿ ರಾ ಫುಡ್, ಇದೆಲ್ಲ ರಾ ಫುಡ್. ಬಾಡಿಗೆ ನೀವು ರಾ ಫುಡ್ ತಗೋಬೇಕಂದ್ರೆ ಏನ್ ಹೇಳ್ತಾರೆ ನಿಜ. ರಾ ಅಂದ್ರೆ ಏನು? ರಾ ಫುಡ್ ಅಂದ್ರೆ ನ್ಯಾಚುರಲ್ ಫುಡ್. ಸೊ ಅದನ್ನ ಬೇಯಿಸಿರ್ಬಾರ್ದು, ಕಟ್ ಮಾಡಿರ್ಬಾರ್ದು, ಅದು ಮುಟ್ಟಿರ್ಬಾರ್ದು, ಈ ತರ ಇರ್ತದೆ. ಈ ಎಲ್ಲಾ ಪ್ರಾಡಕ್ಟ್ ರಾ ಫುಡ್ ಇರೋದ್ರಿಂದ ಇವತ್ತು ನಾವು ಪ್ರಪಂಚದಾದ್ಯಂತ ನಾವು ಹೋಗ್ಬಿಟ್ಟಿದ್ವಿ ನೋಡಿ. ಇಡೀ ಪ್ರಪಂಚದಲ್ಲಿ ನಾವಿದ್ದೀವಿ. ಆ ತರ ಈ ಫುಡ್ ಅನ್ನ ತಗೊಂಡಾಗ ನೀವು ಕರೆಕ್ಟ್ ಆಗ್ತದೆ. ಕಚ್ಚಾ ಕರೆಕ್ಟ್ ಯು ಆರ್ ಕರೆಕ್ಟ್ ಹೇಳಿದ್ರಿ. ಸೊ ಈಗ ಗ್ರೀನ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಈವನ್ ಗ್ರೀನ್ ಫುಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಗೆ 120 ಸೆಟ್ ನಮ್ಮ ಏನು ಸೆಲ್ಸ್ ಇದೆ ಅಲ್ಲ, 120 ದಿವಸ ಬದುಕಬೇಕಾದ್ರೆ ನಿಮ್ಗೆ ಗ್ರೀನ್ ಥಿಯರಿ ಅಂದ್ರೆ ನೀವು ಸೊಪ್ಪು, ತರಕಾರಿ, ಹಣ್ಣು ಕಂಪಲ್ಸರಿ ತಗೋಬೇಕು. ಅದಾಗ್ಲಿಲ್ಲ ಅಂದ್ರೆ ನಮ್ಮ ಸ್ಪಿರುಲಿನವನ್ನು ತಗೊಂಬಿಡಿ. ಏನು ಅಲ್ಲ, ಕಣ್ ಮುಚ್ಚಿ ನಾನು ಬೆಳಿಗ್ಗೆ 6 ತಿಂದು ಬಂದೆ. RGGL 3 ತಗೊಂಡಾಯ್ತು ಈಗ. ಸೊ ಹಾಗಾಗಿ ಇದನ್ನ ನೀವು ರೆಡ್ ಬ್ಲಡ್ ಸೆಲ್ಸ್ ಲಾಸ್ಟ್ ಫಾರ್ 20 ಡೇಸ್ ಫಾರ್ ರೆಡ್ ಬ್ಲಡ್ ಸರ್ಕ್ಯುಲೇಷನ್. ವಿ ನೀಡ್ ಐರನ್ ಅಂಡ್ ಕ್ಲೋರೋಫಿಲ್ ಓನ್ಲಿ ಫೌಂಡ್ ಇನ್ ಗ್ರೀನ್ ವೆಜಿಟೇಬಲ್ಸ್. ಗೊತ್ತಾಯ್ತಾ ನಿಮ್ಗೆ? ಈಗ ಐರನ್ ಬೇಕು, ನಿಮ್ಗೆ ಕ್ಲೋರೋಫಿಲ್ ಬೇಕು ಅಂದ್ರೆ ನೀವು ಗ್ರೀನ್ಸ್ ಅನ್ನ ತಗೋಬೇಕು. ಅಟ್ಲೀಸ್ಟ್ ಯು ಗೋ ಫಾರ್ ಸ್ಪಿರುಲಿನಾ. 100% ನಿಮ್ಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತದೆ ನೋಡಿ. ಅದನ್ನ ಪ್ರತಿಯೊಬ್ಬರು ಸ್ಪಿರುಲಿನಾ ಯೂಸ್ ಮಾಡಿ, ಅದು ವರ್ಕ್ ಆಗ್ತದೆ. ಸೊ ಅದರಿಂದ ಗ್ರೀನ್ ಥಿಯರಿ, ದ ಸೈಕಲ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಪ್ರಾಡಕ್ಟ್. ವೆನ್ ದ ರೆಡ್ ಬ್ಲಡ್ cell dies, it is sent to the spleen for decomposition. It's sent to the liver for further decomposition, and it is sent to the kidney which produce hormones. It is sent to the bone marrow to produce hemoglobin, and it's sent to the recycle ಆಗ್ತಾ ಇರ್ತದೆ. ಬೋನ್ ಮ್ಯಾರೋ ತನಕ ಅದು ಕರೆಕ್ಟ್ ಆಗಿ ಪ್ರೋಸೆಸ್ ಆದ್ರೆ ಮಾತ್ರ ಕರೆಕ್ಟ್ ಆಗ್ತದೆ. ಅದರ್ವೈಸ್ ನಮ್ಮ ಬ್ಲಡ್ ಏನ ರೀಸೈಕಲ್ ಆಗ್ಲೇಬೇಕು. ರೆಡ್ ಬ್ಲಡ್ ಸೆಲ್, ಅದರ್ವೈಸ್ ಅದು ರೀಸೈಕಲ್ ಆಗದೆ ಅದು ಡೆಡ್ ಆಗ್ಬಿಡ್ತದೆ. ಸೊ ಅದಕ್ಕೆ ರೀಸೈಕಲ್ ಆಗ್ಬೇಕಾದ್ರೆ ನಿಮ್ಗೆ ಹಸಿರು ಬೇಕೇ ಬೇಕು. ಅದನ್ನ DXN ಸ್ಪಿರುಲಿನಾದಲ್ಲಿ ನಿಮ್ಗೆ ಸಫಿಶಿಯಂಟ್ ಹಸಿರು ಸಿಗ್ತದೆ. ಸೊ ಅದನ್ನ ನಾವೆಲ್ಲ ನೋಡಿ ಬಂದಿದ್ದೀವಿ. ಈಗ ಇದನ್ನ ಹೇಗೆ ತಯಾರಾಗ್ತೀವಿ ಅಲ್ಲೇ ಲೋಕಲ್ ನಾವು ತಿಂದು ಸಹ ಬಂದಿದ್ದೀವಿ. ನಂಬರ್ 1 ಫುಡ್ ಸಪ್ಲಿಮೆಂಟ್. ಇದನ್ನ ಯೂಸ್ ಮಾಡಿ ನಿಮ್ಮ ಬಾಡಿಯನ್ನ ಕರೆಕ್ಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಗುಡ್ ಫಾರ್ ಯುವರ್ ಸ್ಟಮಕ್ ಈಸ್ ಗುಡ್ ಫಾರ್ ಯುವರ್ ಫೇಸ್ ಆಲ್ಸೋ. ಎಲ್ಲಾ DXN ಪ್ರಾಡಕ್ಟ್ ಉಂಟಲ್ಲ, ನೀವು ಇನ್ ಫೇಸಿಗೂ ಸಹ ನೀವು ಅಪ್ಲೈ ಮಾಡಬಹುದು. ಯಾಕಂದ್ರೆ ಯಾವಾಗ ಹೊಟ್ಟೆಗೆ ಒಳ್ಳೇದು, ಅದು ದೇಹಕ್ಕೂ ಒಳ್ಳೇದಾಗ್ತದೆ. ಸೊ ಅದು ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಡೈಜೆಸ್ಟಿವ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಡೈಜೆಸ್ಟಿವ್ ಆರ್ಗನ್ ಅಂತ ಹಾಕ್ತಾರೆ ನೋಡಿ. ಸೊ ಅದರಿಂದ ಸ್ಕಿನ್ ಅನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಷ್ಟು ಚೆನ್ನಾಗಿ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಕ್ಯಾನ್ ಯೂಸ್ DXN ಪ್ರಾಡಕ್ಟ್ ಆಸ್ ಎ ಫೇಸ್ ಮಾರ್ಕ್? ಎಸ್, 100%. ನೀವು RGGL ಯೂಸ್ ಮಾಡೋ ಫೇಸ್ ಮಾರ್ಕ್, ಸ್ಪಿರುಲಿನಾವನ್ನು ಯೂಸ್ ಮಾಡಬಹುದು. ಈವನ್ ಕಾಫಿಯನ್ನು ಸಹ ನೀವು ಫೇಸ್ ಮಾಸ್ಕ್ ಆಗಿ, ಅಂದ್ರೆ ಕೆಲವರಿಗೆ ಧೈರ್ಯ ಇರೋದು ಒಳಗಡೆ ತಗೊಳ್ಳಿಕ್ಕೆ, ಇದನ್ನ ಯೂಸ್ ಮಾಡಿ ನೋಡಿ ನೀವು ಫೇಸ್ ಮಾಸ್ಕ್ ಆಗಿ ಯಾವ ರೀತಿ ಇದು ವರ್ಕ್ ಆಗ್ತದೆ ನೋಡಿ. ನಿಮ್ಮ ಸ್ಕಿನ್ ಅನ್ನ ಯಾವ ರೀತಿ ಸ್ಮೂತ್ ಆಗಿ ಶೈನಿಂಗ್ ಗ್ಲೋಯಿಂಗ್ ಸ್ಕಿನ್ ಆಗಿ ಮಾಡ್ತದೆ. ಸ್ಕಿನ್ ಎಕ್ಸ್ಪೋಸ್ ಟಾಕ್ಸಿನ್ಸ್, ಫ್ರೀ ರಾಡಿಕಲ್ಸ್, ಕೆಮಿಕಲ್ಸ್ ಅಂಡ್ ರೇಡಿಯೇಷನ್, ಸ್ಟ್ರೆಸ್, ಇದೆಲ್ಲ ಇರ್ತದೆ ನಿಮ್ಗೆ. ಸೊ ಇದನ್ನೆಲ್ಲ ಕರೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಈ DXN ನಿಮ್ಗೆ 100% ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ನೀವು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಈವನ್ ನಿಮ್ಗೆ ಇನ್ನು ನೆಕ್ಸ್ಟ್ ಬ್ಯೂಟಿ ಕೇರ್ ಐಟಮ್, ಸ್ಕಿನ್ ಕೇರ್ ಐಟಮ್ 1 by 1 ಬರ್ಲಿಕ್ಕಿದೆ. ಸೊ ಆಕ್ಟ್ ಆಸ್ ಎ ನ್ಯೂಟ್ರಿಷನ್ ಫಾರ್ ದ ಸ್ಕಿನ್. ಸೊ ಎಲ್ಲಾ ಪ್ರಾಡಕ್ಟ್ ಈಗ ಆಲ್ರೆಡಿ ಕೆಲವು ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಗ್ಯಾನೋ ಮಸಾಜ್ ಆಯಿಲ್, ಚೆಬಿ ಆಯಿಲ್, GT ಕ್ರೀಮ್ ಇರ್ಬೋದು, ಅಲೋವೆರಾ ಪ್ರಾಡಕ್ಟ್ ಇರ್ಬೋದು, ಆಮೇಲೆ ಶಾಂಪೂ ಇರ್ಬೋದು. ಸೊ ಆಲ್ ದ ಪ್ರಾಡಕ್ಟ್ಸ್. ಸೊ ನಿಮ್ಗೆ 100% ನಿಮ್ಗೆ ಆರ್ಗ್ಯಾನಿಕ್, ಎಲ್ಲ ನಿಮ್ಗೆ ನ್ಯಾಚುರಲ್ ಆಗಿರ್ತದೆ. ಇನ್ನು ನಿಮ್ಗೆ ಬ್ಯೂಟಿ ಕೇರ್ ಐಟಮ್ ಇನ್ನು ನೆಕ್ಸ್ಟ್ ಇದರಲ್ಲಿ ಲಾಂಚ್ ಆಗ್ಲಿಕ್ಕಿದೆ. ಈವನ್ ನಮ್ಮ ಸೋಪ್ ಕೂಡ ಹಾಗೆ ನಂಬರ್ 1 ಸೋಪ್ ಅಂತ ಹೇಳ್ಬೋದು. ಸೊ ಅದರಿಂದ ಹೂ ಕ್ಯಾನ್ ಕನ್ಸ್ಯೂಮ್ ಗ್ಯಾನೋಡರ್ಮಾ? ಯಾರೆಲ್ಲ ತಗೋಬಹುದು ಗ್ಯಾನೋಡರ್ಮಾ ಅಂತ? ಪ್ರತಿಯೊಬ್ರು ಇದನ್ನ ತಗೋಬಹುದು. ಎಲ್ಲಿಂದ ತಗೋಬಹುದು? ಸ್ಟಾರ್ಟ್ ವಿತ್ ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಮಾಡಿ ಅಂತ. ಯಾಕೆಂದ್ರೆ ಒಂದು ಜೀವ ಇದೆ, ಇನ್ನೊಂದು ಜೀವ ಹುಡ್ತಾ ಇದೆ. ಸೊ ಸಫಿಶಿಯಂಟ್ ಆಗಿ ನಿಮ್ಗೆ ಏನ್ ಬೇಕು ಅಲ್ಲಿ ಫುಡ್ ಬೇಕೇ ಬೇಕು. ಮ್ಯಾಕ್ರೋ ನ್ಯೂಟ್ರಿಷನ್ ಆ ತಾಯಿಗೆ ಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಕೊಡೋದು ಒಳ್ಳೇದು. ಆವಾಗ ನಿಮ್ಗೆ ಅಂದ್ರೆ ಬ್ಯಾಲೆನ್ಸ್ಡ್ ಬೇಬಿ ಹುಡ್ತದೆ, ಬ್ಯಾಲೆನ್ಸ್ಡ್ ಬೇಬಿ.
ಸೊ ಅದನ್ನ ಹುಟ್ಟುವ ಮಕ್ಕಳಿಗೆ ನೀವು ಕೊಡಿ ಅಂತಾಳೆ. ಸೊ ಡೇ 1 ಓಲ್ಡ್ ಬೇಬಿಗೆ ಸಹ ನಮ್ಗೆ ಗ್ಯಾನೋಡರ್ಮ ಕೊಟ್ಟವ್ರು, GL ಕೊಟ್ಟವ್ರು ಎಷ್ಟೋ ಜನ ಇದ್ದಾರೆ. ಸೊ ಅದರಿಂದ ಈ ಹುಟ್ಟುವ ಮಕ್ಕಳಿಗೆ ಅಟ್ಲೀಸ್ಟ್ ನೀವು ಸ್ಪಿರುಲವನ್ನು ಸ್ಟಾರ್ಟ್ ಮಾಡಿ ನೋಡಿ, ಇವನ್ ಕೊಕೋಜಿ ಸ್ಟಾರ್ಟ್ ಮಾಡಿ, ಹೇಗೆ ಮಕ್ಕಳು ಬ್ಯಾಲೆನ್ಸ್ ಆಗಿ ಬೆಳಿತಾರೆ ಅಂತ. ಸೊ ಅದರಿಂದ ಮಕ್ಕಳಿಗೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಈ ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದ್ರೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ, ನಿಮ್ಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಅವರೇ ಏನಂತ ತಿಳ್ಕೊಳ್ಳುವ ಸ್ಟೇಜ್ ಇದು. ಸೊ ಇಲ್ಲಿ ಸಹ ಮಕ್ಕಳಿಗೆ ನೀವು ಸ್ಪಿರುಲಿನಾ ಮತ್ತೆ ಕೊಕೋಜಿಯನ್ನ ಕೊಡೋದು ಒಳ್ಳೇದು. ಬಟ್ ನಿಮ್ಗೆ ಈವನ್ RGGL ಅನ್ನು ಸಹ ನೀವು ಕೊಡ್ಬೋದು. ಸೊ ನೆಕ್ಸ್ಟ್ ಟೀನೇಜರ್, ವೆರಿ ವೆರಿ ಇಂಪಾರ್ಟೆಂಟ್ ಏಜ್. ಯಾಕೆಂದ್ರೆ ಸರಿಯಾಗಿ ನಿಮ್ಗೆ ಅವರಿಗೆ ನ್ಯೂಟ್ರಿಷನ್ ಸಿಗದೆ ಇದ್ದಾಗ ಅವ್ರ ಹೈಟ್ ವೆಯ್ಟ್ ಡೆವಲಪ್ಮೆಂಟ್ ಅಲ್ಲಿ, ಈವನ್ ಬ್ರೈನ್ ಡೆವಲಪ್ಮೆಂಟ್ ಅಲ್ಲೂ ಸಹ ಕಮ್ಮಿ ಆಗ್ಬೋದು. ಸಫಿಶಿಯಂಟ್ ನೀವು ನ್ಯೂಟ್ರಿಷನ್ ಕೊಡಬೇಕು. ಇಲ್ಲಿ RGGL ಸ್ಪಿರುಲಿನಾ ಈವನ್ ನೋನಿ ಸಹ ಮಹತ್ವದ ಪಾತ್ರ ವಹಿಸ್ತದೆ. ಮಕ್ಕಳಿಗೆ ಕೊಕೋಜಿಯನ್ನು ಸಹ ಇವರಿಗೆ ಕೊಡ್ಬೋದು. ನೆಕ್ಸ್ಟ್ ಮ್ಯಾರಿಡ್ ಕಪಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನೋಡಿ, ಆ ಕಡೆ ಮ್ಯಾರೇಜ್ ಆಗ್ತದೆ, ಈ ಕಡೆ ಡೈವರ್ಸ್ ಆಗ್ತದೆ. ಇವಾಗಲೇ ನೋಡ್ಬೋದು ನೀವು, ಕೆಲವು ಫಿಲ್ಮ್ ಲ್ಯಾಂಡ್ ಅಥವಾ ಟಿವಿಯಲ್ಲಿ ಬರ್ತಾ ಇದೆ ನೋಡಿ. ಯಾಕೆ ಅಂತ ಹೇಳಿದ್ರೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಒಂದು ಪ್ರಾಬ್ಲಮ್ ಇರ್ತದೆ. ಎರಡನೇದಾಗಿ ಇವತ್ತು ಜನರಿಗೆ ಏನ್ ಗೊತ್ತುಂಟಾ, ಎಲ್ಲಾ ಟಿವಿ ಆದ್ರೆ ಹೋಗೋದ್ರಿಂದ ಅವರಿಗೆ ಸೆಕ್ಸುವಲ್ ಏನು ಆ ಎನರ್ಜಿ ಇದೆಯಲ್ಲ ಅದು ಕಮ್ಮಿ ಆಗಿರ್ತದೆ. ಅದು 90% ಜನರಿಗೆ, ನಾಟ್ ಓನ್ಲಿ 90% ಜನರಿಗೆ. ಮೊದಲು ಅದು ಎಲ್ಲ ಒಂದು ಏನಂತೆ ಓಪನ್ ಇಲ್ಲ ಮೊದಲು, ಈಗ ಎವ್ರಿಥಿಂಗ್ ಇಸ್ ಓಪನ್, ಅದ್ರಲ್ಲಿ ಏನು ಸೀಕ್ರೆಟ್ ಇಲ್ಲ. ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ, ಯಾರಿಗೂ ಅದರ ಇಂಟ್ರೆಸ್ಟೇ ಇಲ್ಲ ಆಗೋಗಿದೆ. ಆ ರೀತಿ ಪರಿಸ್ಥಿತಿ ಆಗಿರೋದ್ರಿಂದ ನೀವು ಇವರಿಗೆ ಸರಿಯಾದ ಪ್ರಾಡಕ್ಟ್ ನಮ್ಮ ಹತ್ರ ನೋಡಿ. ಇವತ್ತು RGGL ಇರ್ಬೋದು, ಅದ್ರ ಜೊತೆಗೆ ಲಯನ್ಸ್ ಮನೆ ಬಂದಿದೆ, ಅದರ ಜೊತೆಗೆ ಕ್ವಾಡಿಸೆಪ್ ಇದೆ, ಅದರ ಜೊತೆಗೆ ನಿಮ್ಗೆ ಈವನ್ ಸಿಂಗಲ್ ಹರ್ಬ್ ಸಹ ನಮ್ಮ ಹತ್ರ ಬೇಕಾದಷ್ಟು ಬಂದ್ಬಿಟ್ಟಿದೆ. ಈ ತರ ಪ್ರಾಡಕ್ಟ್ ಗಳು ಬೇಕಾದದ್ದು ಅಂದ್ರೆ ಎಸ್ಪೆಷಲಿ ಅಶ್ವಗಂಧ ಹೇಳ್ಬೋದು. ಈ ತರ ಪ್ರಾಡಕ್ಟ್ ಗಳು ಇವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಆ ಏಜ್ ಅಲ್ಲಿ ಅವರಿಗೆ ಅದು ಅಗತ್ಯ ಬೇಕು, ಅದು ಆ ಎಂಜಾಯ್ಮೆಂಟ್ ಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್, ಡಿಎಕ್ಷನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಹೇಳಿ. ಅವರಿಗೆ ಬೆನಿಫಿಟ್, ಪಕ್ಕಾ ಬೆನಿಫಿಟ್ ಸಿಗ್ತದೆ ನೋಡಿ. ಇವ್ರನ್ನ ಬಿಡಬೇಡಿ. ಇವ್ರನ್ನೆಲ್ಲ ಎಲ್ಲಿ ಹಾಕಿದ್ದಾರೆ, ಎಲ್ಲ ತಗೊಂಡೋಗಿ ಓಲ್ಡ್ ಏಜ್ ಹೋಮ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಅವ್ರ ಜೊತೆಗೆ ಇರ್ಬೇಕು ಅಂತ ಹೇಳಿದ್ರೆ, ಅವ್ರ ಕೆಲಸ ಅವ್ರು ಮಾಡ್ಕೋಬೇಕಂತಿದ್ರೆ ಡೆಫಿನೆಟ್ ಆಗಿ ಇವರಿಗೂ ಕೂಡ ನೀವು RGGL DXN ಪ್ರಾಡಕ್ಟ್ ನ ಪಕ್ಕಾ ಕೊಡಿ. ಸೊ ಇವ್ರು ನೋಡಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ, ಅವ್ರು ಆರಾಮ್ ಇರ್ತಾರೆ. ಸೊ ನಿಮ್ಗೆ ಅವರ ಗೈಡೆನ್ಸ್ ಸಿಗ್ತದೆ, ಅವರ ಬ್ಲೆಸ್ಸಿಂಗ್ಸ್ ಇರ್ತದೆ. ಸೊ ಅದರಿಂದ ಅವರಿಗೂ ನೀವು ಇದನ್ನ ಕೊಡ್ಬೇಕು. ಲಾಸ್ಟ್ ಬಟ್ ಲೀಸ್ಟ್ ಯಾರು ಸಿಕ್ ಪೀಪಲ್ ಇದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ರೋಗ ಬೇರೆ, ರೋಗಿ ಬೇರೆ. ರೋಗ ಬೇರೆ, ರೋಗಿ ಬೇರೆ. ರೋಗಕ್ಕೆ ಡಾಕ್ಟರ್ ಹತ್ರ ಹೋಗ್ತೀರಿ, ಮೆಡಿಸಿನ್ ತಗೊಳ್ತೀರಿ, ಅದು ಇದು ಎಷ್ಟು ಖರ್ಚು ಮಾಡ್ತೀರಿ, ಆದ್ರೂ ನಿಮ್ಮ ರೋಗ ಗುಣ ಆಗುವುದಿಲ್ಲ. ಯಾಕಂದ್ರೆ ರೋಗಿ ಸರಿ ಇಲ್ಲ. ನೀವು ರೋಗಿ ಅಂದ್ರೆ ನಿಮ್ಮ ಬಾಡಿ. ಈ ಬಾಡಿಯನ್ನ ಸರಿ ಮಾಡ್ಬೇಕಂದ್ರೆ DXN ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಯಾವುದೇ ಇರ್ಬೋದು, ಎನಿಥಿಂಗ್ ಇರ್ಬೋದು. ಜಸ್ಟ್ ಆ ರೋಗ ಮತ್ತೆ ರೋಗಿ ಇದ್ರೆ ಆ ರೋಗಕ್ಕೆ ಏನ್ ಬೇಕು ಆ ಮೆಡಿಸಿನ್ ಡಾಕ್ಟರ್ ಹೇಳ್ದಾಗೆ ತಗೊಳ್ಳಿ. ಇದನ್ನ ನಿಮ್ಗೆ ಬೆಳಿಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಈ ಫುಡ್ ಅನ್ನ ತಗೊಳ್ಳಿ ನೋಡಿ, 6 ಮಂತ್ ಅಲ್ಲಿ ನಿಮ್ಗೆ ಅಗಾಧವಾದ ಪರಿಣಾಮ ಬೀಳ್ತದೆ. ಎನಿ ಕಾಯಿಲೆ ಯಾವುದೇ ಇರ್ಬೋದು. ಯಾಕೆಂದ್ರೆ ಬಾಡಿ ಪ್ಯಾರಾಮೀಟರ್ ನ RGGL ಸರಿ ಮಾಡ್ತದೆ, ಸ್ಪಿರುಲಿನಾ ಸರಿ ಮಾಡ್ತದೆ, ಅಥವಾ ನೋನಿ ಸರಿ ಮಾಡ್ತದೆ. ಆಟೋಮೆಟಿಕ್ ಸಿಕ್ ಪೀಪಲ್ ಕೂಡ ಅದರಿಂದ ಅವ್ರು ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶ ಇದೆ. ಅದರಿಂದ ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ DXN ಫುಡ್ ಸಪ್ಲಿಮೆಂಟ್. ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಸೊ ಹಾಗಾಗಿ ಲಾಸ್ಟಿಗೆ ಯಾರಿಗೆ ತಗೋಬಾರ್ದು, ಯಾರಿಗೆ ವರ್ಕ್ ಆಗುದಿಲ್ಲ, ಒಂದು ಮಾತು ಹೇಳ್ತೀನಿ, ಇಲ್ಲಿ ಇಲ್ಲ ಅದು. ಸೊ ಓನ್ಲಿ ಇರ್ರಿವರ್ಸಿಬಲ್ ಕೇಸ್, ಬರ್ತ್ ಡಿಫೆಕ್ಟ್, ಆಪರೇಷನ್ ಕೇಸಿಗೆ ಇದಲ್ಲ. ಗೊತ್ತಾಯ್ತಾ ನಿಮ್ಗೆ? ಇದಲ್ಲ. ಯಾವಾಗ ಆಪರೇಷನ್ ಆದ ನಂತರ ಅವ್ರಿಗೆ ಹೇಳಿ ಇದನ್ನ ತಗೊಳಕ್ ಹೇಳಿ. ಎಮರ್ಜೆನ್ಸಿ ಈಗ ಬಿದ್ದು ಆಕ್ಸಿಡೆಂಟ್ ಆಗಿದೆ, ಇದು ಕಾಲ್ ಸರಿ ಆಗ್ತದ ಕೊಡ್ಲಿಕ್ಕೆ ಹೋಗ್ಬೇಡಿ. ಸೊ ಯಾಕೆಂದ್ರೆ ಎಮರ್ಜೆನ್ಸಿ ಕೇಸಿಗಲ್ಲ ಇದು. ಟೇಕ್ ಇಟ್ಸ್ ಓನ್ ಟೈಮ್. ಹೀಲಿಂಗ್ ಮಾಡ್ತದೆ. ಯಾವಾಗ ಅದು ಆಕ್ಸಿಡೆಂಟ್ ಆದ್ರೆ ಡಾಕ್ಟರ್ ಅವ್ರು ಕಟ್ಟಿ 21 ದಿವಸ. ಸೊ ಅವಾಗ ನೀವು ಸ್ಟಾರ್ಟ್ ಮಾಡಿ, ಅದು ಹೀಲಿಂಗ್ ಅನ್ನ ಫಾಸ್ಟ್ ಮಾಡ್ತದೆ. ಸೊ ಆ ರೀತಿಯಲ್ಲಿ ಈಗ ನಾಡದೆ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡಿ ತಗೊಳ್ಳಿ ಅಂತ ಏನು ಹೇಳಿಕ್ ಹೋಗ್ಬೇಡಿ. ಅವ್ರಿಗೆ ಹೇಳಿ, ಅವರಿಗೆ ಅದನ್ನ ಆಪರೇಷನ್ ಮಾಡಿ ಬನ್ನಿ, ಆಮೇಲೆ ನೀವು ಇದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಆ ರೀತಿಯಲ್ಲಿ ನೀವು ಅವರಿಗೆ ಹೇಳ್ಬೇಕು. ಈವನ್ ಬರ್ತ್ ಡಿಫೆಕ್ಟ್, ಪೋಲಿಯೋ, ಸೊ ಅಂತ ಕೇಸಲ್ಲಿ ಇದು ನಿಮ್ಗೆ, ಯಾಕಂದ್ರೆ ಹುಟ್ಟಬೇಕಾದ್ರೆ ಡಿಫೆಕ್ಟ್ ಆಗಿದೆ, ಓನ್ಲಿ ಅವ್ರಿಗೆ ಹೇಳ್ಬೋದು, ಇದು ಸಪೋರ್ಟ್ ಮಾಡ್ತದೆ, ಯೂಸ್ ಮಾಡಿ ನೋಡಿ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ನೀವು ಕರೆಕ್ಟ್ ಆಗಿ ಗೈಡೆನ್ಸ್ ಮಾಡಿದ್ದೆ ಆದ್ರೆ ಪ್ರತಿಯೊಬ್ಬರಿಗೂ ಇದು ವರ್ಕ್ ಆಗ್ತದೆ. ಪ್ರತಿಯೊಬ್ಬರು ನಿಮ್ಗೆ ಹೆಲ್ತ್ ಬೆನಿಫಿಟ್ ಅನ್ನ ತಗೋಬಹುದು. ಇಲ್ಲಿ ಕೊಟ್ಟಿದ್ದಾರೆ ishi.com, ಇದರಲ್ಲಿ ನಿಮ್ಗೆ ರೆಫರೆನ್ಸಸ್ ಕೊಟ್ಟಿದ್ದಾರೆ. ಅದನ್ನ ಪ್ರತಿಯೊಬ್ಬರಿಗೂ ನಾನು ಇವತ್ತಿನ ಗ್ಯಾನೋಥೆರಪಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನನ್ನ ಮನಸ್ಸಿಗೆ ಇದೆ. ಸೊ ಅದರಿಂದ ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ, ಅಥವಾ ನಿಮ್ಮ ಆಕ್ಟಿವ್ ಅಪ್ಲೈನ್ ಹತ್ರ ಕೇಳ್ಕೊಳ್ಳಿ, ಅಥವಾ ನಿಮ್ಗೆ ಕಂಪನಿಯಿಂದ ನಿಮ್ಗೆ ಹಿಂದಿಯಲ್ಲಿ 12 ಗಂಟೆಗೆ ಅವರ ಕ್ವಶನ್ ಆನ್ಸರ್ ಸೆಷನ್ ಇರ್ತದೆ. ಯಾವ ದಿನ ಅಂತ ನೋಡ್ಕೊಂಡು ನೀವು ಅವ್ರ ಹತ್ರನು ಆನ್ಲೈನ್ ಅಲ್ಲೂ ಕೇಳ್ಬಹುದು. ಅವರು ನಿಮ್ಗೆ ಫ್ರೀ ಆಗಿ ಹೇಳ್ತಾರೆ. ಯಾರು ಫೈನಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸೊ ಟ್ರೈ ಮಾಡಿ, SN ಶೆಟ್ಟಿ ಅವರು ಸಿಗ್ತಾರೆ ನಿಮ್ಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.
ಥ್ಯಾಂಕ್ ಯು. ಏನಾದ್ರೂ ಡೌಟ್ ಇದ್ರೆ ಈಗ ಟೈಮ್ ಆಗಿದೆ ಇವತ್ತು, ಸೊ ಇನ್ನೊಂದು ದಿವಸ ಡಿಸ್ಕಸ್ ಮಾಡೋಣ. ಎನಿ ಡೌಟ್ ಎಮರ್ಜೆನ್ಸಿ ಇದ್ರೆ ಕೇಳಿ. ಓಕೆ, ಆಲ್ ದ ಬೆಸ್ಟ್. ಗಂಗಾಧರ್ ಅವರೇ, ಏನು ಹೇಳಿಕುಂಟಾ? ಓಕೆ, ಎನಿ ಡೌಟ್? ಹಲೋ, ಕೇಳುದಿಲ್ವಾ? ಕೇಳಿಸ್ತಾ ಇದೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ಓಕೆ, ನೀವು ರಾ ಫುಡ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹ್ಯಾಂಡ್ ರೈಸ್ ಮಾಡಿದ್ದೆ ಸರ್. ಹಾ, ಓಕೆ ಓಕೆ ಓಕೆ, ಹೇಳಿ. ರಾ ಫುಡ್ ಅಂದ್ರೆ ಈಗ ನಮ್ಗೆಲ್ಲ ಗೊತ್ತು, ಸೌತಿಕಾಯಿ, ಗಜ್ಜರಿ, ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ, ಕ್ಯಾಬೀಜ, ಆಮೇಲೆ ಮೆಂತ್ಯ ಪಲ್ಯ, ಇವುಗಳನ್ನ ನಾವೇನ್ ಮಾಡ್ತೀವಿ, ಕಟ್ ಮಾಡಿ ಬೇಯಿಸಿ ಫ್ರೈ ಮಾಡಿ ತಿಂತೀವಿ. ಇದು ಪ್ರೊಸೆಸಿಂಗ್ ಫುಡ್ ಅಂತಾರ. ರಾ ಫುಡ್ ಅಂದ್ರ ಈಗ ನಾವು ಸೌತಿಕಾಯಿ, ಕ್ಯಾರೆಟ್, ಬೀಟ್ರೂಟ್ ನ ಹಾಗೆ ತಿನ್ನೋದು, ಅಂದ್ರೆ ವಿತೌಟ್ ಬಾಯ್ಲಿಂಗ್ ಅಥವಾ ಫ್ರೈಯಿಂಗ್, ಅಂದ್ರೆ ಬೇಯಿಸಬಾರ್ದು, ಕುದಿಸಬಾರ್ದು, ಹಾಗೆ ತಗೊಳ್ಳೋದಕ್ಕೆ ರಾ ಫುಡ್ ಅಂತ ಹೇಳ್ತಾರ. ಎಷ್ಟೋ ಜನರಿಗೆ ರಾ ಫುಡ್ ತಿನ್ನೋದು ಗೊತ್ತೇ ಇಲ್ಲ, ಯಾಕಂದ್ರೆ ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಅದಕ್ಕೆ ಮಸಾಲ ಹಾಕಿ, ಎಣ್ಣೆ ಹಾಕಿ, ಫ್ರೈ ಮಾಡಿ, ಚೆನ್ನಾಗಿ ಕುದಿಸಿ, ರುಚಿಕಟ್ಟು ಮಾಡಿ ತಿಂತೀವಿ. ಹಾಗಾಗಿ ಆ ಪ್ರೊಸೆಸಿಂಗ್ ಫುಡ್ ನಿಂದ ನಮಗೆ ಫೈಬರ್ ಕೊರತೆ ಆಗ್ತದ. ಅದ್ರ ಜೊತೆಗೆ ಅದು ಏನೇನು ಅದರಲ್ಲಿ ಗುಡ್ ಅನ್ಸಿದ ಅದೆಲ್ಲ ಏನಾಗುತ್ತೆ, ಫ್ರೈ ನಲ್ಲಿ, ಬಾಯ್ಲಿಂಗ್ ನಲ್ಲಿ ಹಾಳಾಗ್ಬಿಡ್ತದೆ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್. ಸುಮ್ನೆ ಅದೇನಂತೀವಲ್ಲ, ಈಗ ಒಬ್ಬ ವ್ಯಕ್ತಿನ ಕುಕ್ಕರ್ ನಲ್ಲಿ ಹಾಕ್ಬಿಟ್ಟ 3 ವಿಜಿಲ್ ಅದು ಕುಕ್ಕರ್ ನಲ್ಲಿ ಕೂಡಿಸಿ ಅವನಿಗೆ ಲಾಕ್ ಮಾಡಿ 3 ವಿಜಿಲ್ ಹೊಡೆದ್ ಬಿಟ್ರೆ ಅವನು ಹೊರಗ್ ಕರೆದ್ರೆ ಬರಲ್ಲ, ಸತ್ತು ಹೋಗಿರ್ತಾನ. ಹಂಗೆ ನಾವು ಮನುಷ್ಯ ಹೆಂಗ್ ಸಾಯ್ತಾನೋ ಹಂಗೆ ಎಲ್ಲಾ ಇವುಗಳು, ಸಸ್ಯಗಳು, ತರಕಾರಿಗಳನ್ನ ನಾವು ಸಾಯಿಸ್ಬಿಟ್ಟು ಅದರ ಹೆಣಗಳನ್ನ ನಾವು ತಿಂತಾ ಇದೀವಿ. ಅದಕ್ಕೆಲ್ಲ ಅದನ್ನ ಹಾಗೆ ಕಟ್ ಮಾಡಿ ರುಚಿಕಟ್ಟಾಗಿ ರಾ ಫುಡ್ ತಿಂದ್ರೆ ಮೋರ್ ಬೆನಿಫಿಟ್ ಇದೆ ಅಂತ ತಿಳಿಸ್ಲಿಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗಂಗಾಧರ್, ತುಂಬಾ ಚೆನ್ನಾಗಿ ತುಂಬಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಿ. ಸೊ ಅದನ್ನ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ಯಾರಾದ್ರೂ ಕ್ವಶನ್ಸ್ ಕೇಳಿದ್ರೆ ಕೇಳ್ಬಹುದು, ಇಲ್ಲ ಅಂದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ವೈಂಡ್ ಅಪ್ ಮಾಡೋಣ. ನಾಳೆ ಬೆಳಿಗ್ಗೆ, ಯಾಕಂದ್ರೆ ಕಂಟಿನ್ಯೂಸ್ ಈಗ ಪ್ರಾಡಕ್ಟ್ ಟ್ರೈನಿಂಗ್ ಇದೆ, ಯಾರೆಲ್ಲ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ ಅವ್ರನ್ನೆಲ್ಲ ನೀವು ಕರಿಬಹುದು. ಓಕೆ, ಹೇಳಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಐನಾಪುರ್, ಹೇಳಿ. ಹಾ ಸರ್, ಒಬ್ರು ಡಾಕ್ಟರ್ ಸರ್, ಅವರು ಬೆಂಗಳೂರಿಗೆ ಇರ್ತಾರೆ ಸರ್. ಅವ್ರಿಗೆ ಶುಗರ್ ಆಗಿ ಬಹಳದಿಂದ ಅವ್ರು ಇನ್ಸುಲಿನ್ ತಗೊಂತ ಸರ್. ಈಗ ಅವ್ರಿಗೆ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಇದೆ ಸರ್. ಅವ್ರಿಗೆ ಮತ್ತ ಅಷ್ಟ ಅಲ್ಲ, ಮತ್ತ ಸಮಸ್ಯೆ ಬಂದದಕ್ಕಾಗಿ ಅವರು ಡ್ರಿಂಕ್ಸ್ ಮಾಡಕ್ ಚಾಲು ಮಾಡಿ ಸರ್. ಅವರು ಡ್ರಿಂಕ್ಸ್ ಮಾಡಿ ಸರ್ ಲಿವರ್ ಮೇಲೂ ಪ್ರಾಬ್ಲಮ್ ಆಗಿತ್ತು ಸರ್ ಈಗ. ಓಕೆ, ಈಗ ಅವ್ರಿಗೆ ಈಗ ಸ್ಟಾರ್ಟ್ ಮಾಡಿ ಸರ್, ಆರ್ಜಿ, ಜಿಎಲ್ ಮತ್ತ ಸ್ಪುರ್ಲಿನ, ಮೋರಂಜಿ ಜ್ಯೂಸ್ ಎಲ್ಲಾನು ಕೊಟ್ಟೇನಿ ಸರ್. ಓಕೆ, ಅವ್ರಿಗೆ ಏನಾಗತ್ತ, ಸುಸ್ತಾಗತ್ರಿ, ಮತ್ತೆ ಸ್ವಲ್ಪ ಊಟ ಎಷ್ಟು ತಿಂದ್ರು ಸರ್ ಅದು ಡೈಜೆಷನ್ ಆಗಂಗಿಲ್ಲ. ಮೋಷನ್ ಭಾಳ ಜಲ್ದಿ ಹೋಗತ್ತ ಸರ್. ನೋಡಿ ಸ್ವಲ್ಪ ಅವ್ರದ್ದು ಲಿವರ್ ಟೈಮ್ ಹೇಳಿ. ಮೋಷನ್ 4-5 ಸಲ ಆಕತ್ ಸರ್. ಓಕೆ, ಸರಿ. ಈಗ ನೋಡಿ, ಅವರಿಗೆ ಮೆಡಿಸಿನ್ ಏನೋ ಉಂಟಾ? ನಮ್ ಯಾವ್ದು ಅಲೋಪತಿ, ಆಯುರ್ವೇದ ಮೆಡಿಸಿನ್ ಉಂಟಾ? ಅವರು ಡಾಕ್ಟರ್ನ ಅದಾರದಿಂದ ಸರ್, ಅವರು ಅಲೋಪತಿನೂ ತಗೋತಾರ ಸರ್. ಇದನ್ನ ಅಲೋಪತಿ ತಗೋತಾರ, ಇನ್ಸುಲಿನ್ ಮಾಡ್ಕೋತಾರ ಸರ್ ಅವ್ರು. ನೋಡಿ, ಇನ್ಸುಲಿನ್ ಜೊತೆ ಅವರು ನಮ್ದು ಕಾಂಟ್ಯಾಕ್ಟ್ ಮಾಡ್ಕೊಂತಾರ, ವಾಟ್ಸಾಪ್ದಾಗ ಬಿಟ್ಟು ನೋಡ್ಕೊಂತಾರ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರಿಗೆ ಈಗಾಗಲೇ ಒಂದು 15 ದಿವಸ ಆಯ್ತು ಸರ್ ನಾನು ಸ್ಟಾರ್ಟ್ ಮಾಡಿ ಸರ್. ಆರ್ಜಿ, ಜಿಎಲ್, ಸ್ಪುರ್ಲಿನ 3 ಟೈಮ್ ಕೊಡಕ್ ಹಚ್ಚೀನಿ ಸರ್. ಸ್ಟಾರ್ಟಿಂಗ್ದಾಗ 2 ಕೊಟ್ಟಿನ್ರಿ ಆರ್ಜಿ, ಜಿಎಲ್. ಆ ನಂತರ ಈಗ 3 ಮಾಡೀನಿ ಸರ್. ಓಕೆ, ತೊಂದ್ರೆ ಇಲ್ಲ. ನೀವೀಗ 3 ಹೇಳಿ, ಹೇಗಿದ್ದಾರೆ ಈಗ ತಗೊಂಡ ನಂತರ? ಅವರಿಗೆ ರಿಫ್ಲೆಕ್ಷನ್ಸ್ ಏನಾದ್ರು ಬಂದಿದ್ಯಾ? ಸ್ವಲ್ಪ